ಹಲೋ ನಮಸ್ಕಾರ ಅಂಡ್ ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಸೀದಾ ಸವಾಲ್. ನಾನು ವಿದ್ಯಾ ಮಲ್ನಾಡ್. ಇವತ್ತಿನ ಸೀದಾ ಸವಾಲ್ನಲ್ಲಿ ಬಹಳ ಸೆನ್ಸಿಟಿವ್ ವಿಚಾರ ಮತ್ತು ಡೀಪ್ಲಿ ಡಿಸ್ಟರ್ಬಿಂಗ್ ಅನ್ಸ್ಕೊಳ್ಳುವಂತಹ ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ದೀವಿ. NCRB ಒಂದು ರಿಪೋರ್ಟನ್ನು ರಿಲೀಸ್ ಮಾಡಿದೆ. ಮಕ್ಕಳ ಆತ್ಮಹತ್ಯೆಯ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ ಅಂತ. ಎಷ್ಟೋ ಜನ ತಂದೆ ತಾಯಂದ್ರು ಈಗ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಮನೆಯಲ್ಲಿ ಈಗ ಉಳಿದಿರೋ ಕೆಲಸ ಮಾಡಿಕೊಂಡು ಟಿ ವಿ ಮುಂದೆಯೋ ಕೂತಿರ್ತೀರಿ. ನಿಮ್ಗಳ ಗಮನಕ್ಕೆ ಈ ಸುದ್ದಿ. NCRB ರಿಪೋರ್ಟ್ ಹೇಳ್ತಾ ಇದೆ, ವರ್ಷದಿಂದ ವರ್ಷಕ್ಕೆ ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡು ಸಾವನ್ನಪ್ತಾ ಇರೋ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ ಅಂತ. ತಪ್ಪೆಲ್ಲ ಆಗ್ತಾ ಇದೆ, ಪೇರೆಂಟಿಂಗ್ನಲ್ಲ ಅಥವಾ ಸ್ಕೂಲ್ ವಾತಾವರಣದಲ್ಲ. ಈ ಎರಡು ಅನುಮಾನ ಇವತ್ತಿಗೂ ಕಾಡ್ತಾ ಇದೆ. ನಂಬರ್ 1, ಸ್ಕೂಲ್ಗಳಲ್ಲಿ ಇದೇ 20 ವರ್ಷದ ಹಿಂದೆ ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ 20-25 ವರ್ಷದ ಹಿಂದೆ ನಮಗೆ ಈ ಡಿಪ್ರೆಷನ್ ಅಂದರೆ ಏನು ಅನ್ನೋದು ಹೋಗ್ಲಿ, ಡಿಪ್ರೆಷನ್ ಸ್ಪೆಲ್ಲಿಂಗ್ ಬರ್ತಾ ಇರಲಿಲ್ಲ, ದುಂಡಾಗಿ ಬರಿತಾ ಇರಲಿಲ್ಲ, ಹೋಮ್ವರ್ಕ್ ಬಿಟ್ಟು ಬಂದ್ವಿ ಅಥವಾ ಸರಿಯಾಗಿ ಓದ್ತಾ ಇಲ್ಲ ಅಂತ ಹೊಡಿತಾ ಇದ್ರು, ಪನಿಷ್ಮೆಂಟ್ ಕೊಡ್ತಾ ಇದ್ರು, ಕ್ಲಾಸಿಂದ ಹೊರಗೆ ನಿಲ್ಲಿಸ್ತಾ ಇದ್ರು. ಬಟ್ ಈಗಿನ ಮಕ್ಕಳು ಡಿಪ್ರೆಷನ್ ಅಂತ ಬಂದು ಮಾತಾಡ್ತಾ ಇದ್ದಾರೆ ಪೇರೆಂಟ್ಸ್ ಹತ್ರ. ಡಿಪ್ರೆಷನಿಗೆ ಹೋಗ್ತಾ ಇದ್ದೀನಿ, ನನ್ನ ಕೈಲಿ ಬದುಕಕ್ಕಾಗ್ತಾ ಇಲ್ಲ ಅಂತ ಡೆತ್ ನೋಟ್ ಬರೆದಿರ್ತಾರೆ ಆ್ಯಂಡ್ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲಿ ತಪ್ಪಾಗ್ತಾ ಇದೆ? ವಿನ್ ಆದರೆ ಅಥವಾ ಗೆಲುವು ಕಂಡ್ರೆ ಮಾತ್ರ ಸೆಲೆಬ್ರೇಷನ್, ಸೋತವನು ಬದುಕಕ್ಕೆ ಲಾಯಕ್ಕಿಲ್ಲ, ಈ ರೀತಿಯ ಮನಸ್ಥಿತಿಗಳು ಮಕ್ಕಳಿಗೆ ಹುಡ್ತಾ ಇರೋದ್ರಿಂದಾದರೂ ಎಲ್ಲಿ? ನೋಡಿ, ಎಕ್ಸಾಂಪಲ್ ನಾವು ಹೇಳಿದ್ವಿ, ನಮಗೆ ಹೋಮ್ವರ್ಕ್ ಬರ್ದಿಲ್ಲ ಚೆನ್ನಾಗಿ ಅಥವಾ ಏನೋ ಟೀಚರ್ ಹೇಳಿದ್ದನ್ನು ಸರಿಯಾಗಿ ಕೇಳಲಿಲ್ಲ ಅಂದರೆ ಪನಿಷ್ಮೆಂಟ್ ಏನಾಗ್ತಾ ಇತ್ತು? ಹೊಡಿತಾ ಇದ್ರು, ಗೆಣ್ಣಿಗೆ ಹೊಡಿತಾ ಇದ್ರು, ಮಂಡಿಕಾಲ್ ಮೇಲೆ ನಿಲ್ಲಿಸ್ತಾ ಇದ್ರು ಕ್ಲಾಸಿಂದ ಹೊರಗೆ. ಬಟ್ ಈಗ ಅದು ಎಷ್ಟೋ ಸ್ಕೂಲ್ಗಳಲ್ಲಿ ಹೆಂಗೆ ಬದಲಾಗಿದೆ ಅಂದರೆ, ಹೋಮ್ವರ್ಕ್ ತಂದಿಲ್ವಾ ನೀನು, ನಾಳೆ 20 ರೂಪಾಯಿ ಫೈನ್ ತೊಗೊಂಡು ಬಾ. ಫೇಲ್ ಆದ ನೀನು, 50 ರೂಪಾಯಿ ಫೈನ್ ತೊಗೊಂಡು ಬಾ. ಯೂನಿಫಾರ್ಮ್ ಸರಿಯಾಗಿ ಹಾಕಿಲ್ವಾ, ಫೈನ್ ತೊಗೊಂಡು ಬಾ. ಅಂದರೆ ಸ್ಕೂಲ್ಗಳು ಕಮರ್ಷಿಯಲ್ ಆಗಿದಾವ ಅಂತ ಈಗಲೂ ಪ್ರಶ್ನೆ ಕೇಳ್ಬಿಟ್ರೆ ನಮ್ಮಂತ ಮುಟ್ಟಾಳ್ರು ಮತ್ತೊಬ್ರಿಲ್ಲ. ಸ್ಕೂಲ್ಗಳು ಕಮರ್ಷಿಯಲ್ ಆಗಿದಾವೆ, ಕ್ಲಾಸ್ ರೂಮ್ ಕಮರ್ಷಿಯಲ್ ಆಯ್ತಾ? ಕ್ಲಾಸ್ ಟೀಚರ್ ನಮ್ಗಳನ್ನ ಹೆಂಗೆ ನೋಡ್ತಾ ಇದ್ರು? ಚೆನ್ನಾಗಿ ಬರೀತಾನೆ, ದುಂಡಾಗಿ ಬರೀತಾನೆ, ಚೆನ್ನಾಗಿ ಓದ್ತಾಳೆ ಅನ್ನೋದಾದ್ರೆ ಅವ್ರ ಹತ್ರ ಒಂದು ಒಳ್ಳೆ ಬಾಂಡಿಂಗ್ ಇಟ್ಕೊಳ್ತಾ ಇದ್ರು. ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಹತ್ರ ಸ್ವಲ್ಪ ರೂಢಾಗಿ ನಡೆಸ್ಕೊಳ್ತಾ ಇದ್ರು ಅಥವಾ ಗದರ್ತಾ ಇದ್ರು, ಚೆನ್ನಾಗಿ ಓದ್ಲಿ ಅಂತ ಬೈತಾ ಇದ್ದಿದ್ದನ್ನು ನಾವು ಕೇಳ್ತಾ ಇದ್ವಿ ನಾವು ಓದ್ಬೇಕಾದ್ರೆ. ಬಟ್ ಈಗಿನ ಮಕ್ಕಳಿಗೆ ಅವ್ನು ಚೆನ್ನಾಗಿ ಓದ್ತಾ ಇದ್ದಾನ, ದುಂಡಾಗಿ ಬರೀತಾ ಇದ್ದಾನ, ಇದು ಯಾವ ಸ್ಕೇಲು ಇಲ್ಲ. ಬದಲಿಗೆ ಅವರ ಅಪ್ಪ ಅಮ್ಮನ ಪೊಸಿಷನ್ ಏನು, ಫಿನಾನ್ಷಿಯಲ್ ಸ್ಟೇಟಸ್ ಹೆಂಗಿದೆ, ಹಣವಂತರ, ಸಿರಿವಂತರ, ಅಧಿಕಾರದಲ್ಲಿದ್ದಾರಾ, ಇವ್ರ ಅಪ್ಪ ಅಮ್ಮನಿಂದ ನನಗೇನಾದರೂ ಅನುಕೂಲ ಆಗುತ್ತಾ, ಈ ಲೆಕ್ಕಾಚಾರದಲ್ಲಿ ಮಕ್ಕಳನ್ನ ನೋಡ್ತಾ ಇದ್ದೀರಾ ನೀವು. ಇತ್ತೀಚೆಗೆ ಬರ್ತಾ ಇರುವ ಆತ್ಮಹತ್ಯೆ ಕೇಸ್ಗಳಲ್ಲಿ ಮಕ್ಕಳಲ್ಲಿ ಅದರಲ್ಲೂ ಕೂಡ ಡೆತ್ ನೋಟ್ ಬರೆದಿರ್ತಾರಲ್ಲ, ಟೀಚರ್ ನನ್ನನ್ನು ಒಂದು ರೀತಿ ನೋಡ್ಕೊಬಿಟ್ರು, ಎಲ್ಲ ಮಕ್ಕಳಂತೆ ನನ್ನ ನೋಡ್ತಾ ಇಲ್ಲ, ಫಿನಾನ್ಷಿಯಲ್ ಸ್ಟೇಟಸ್ ಮೇಲೆ ನಮ್ಮನ್ನ ಮಾತಾಡಿಸ್ತಾ ಇದ್ದಾರೆ. ಇಂತಹ ಮಾತುಗಳು ಮಕ್ಕಳ ಬಾಯಿಂದ ಬರಕ್ಕೆ ಹೆಂಗೆ ಕಾರಣ? ಹಾಗಾದ್ರೆ ಹೇಗೆ ಸಾಧ್ಯ? ಹಾಗಾದ್ರೆ ಬದಲಾವಣೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಕೂಲ್ಗಳಲ್ಲಿ ಆಗಬೇಕು. ನಾವು ಕಲರ್ ಕ್ಲಾಸ್ ರೂಮ್ಗಳನ್ನು ನೋಡ್ತಾ ಇದ್ವಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರೋ ಸ್ಕೂಲ್ಗಳನ್ನು ನೋಡ್ತಾ ಇದ್ವಿ. ಅಂತಹ ಸ್ಕೂಲ್ಗಳಲ್ಲಿ ಎಂಥ ಟೀಚರ್ ಇಟ್ಟಿದ್ದಾರೆ ಅಂತ ನಾವು ನೋಡ್ತಾ ಇಲ್ಲ, ಟೀಚಿಂಗ್ ಸ್ಟಾಫ್ ಯಾವ ಹಂತದಲ್ಲಿ ಇದ್ದಾರೆ ಅಂತ ನೋಡ್ತಾ ಇಲ್ಲ. ಪರಿಣಾಮ ಮಕ್ಕಳನ್ನು ಕಳ್ಕೊಳ್ತಾ ಇದ್ದೀವ ನಾವು. ಇದ್ರ ಬಗ್ಗೆ ಇವತ್ತು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಅಯ್ಯೋ ಮಕ್ಕಳೇ. ಹದಿಹರಿಯದ ವಿದ್ಯಾರ್ಥಿಗಳ ಸೂಸೈಡ್ ಕೇಸ್ಗಳು ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ. ಈ ಆತ್ಮಹತ್ಯೆ ಕೇಸ್ 80% ಏರಿಕೆ ಆಗ್ತಾ ಇದೆ ಅನ್ನುವ ಆಘಾತಕಾರಿ ಸುದ್ದಿಯನ್ನ ಈ ರಿಪೋರ್ಟ್ಗಳು ಹೊರಗೆ ಕಳಿಸ್ತಾ ಇದೆ. 3 ವರ್ಷಗಳಲ್ಲಿ ಬರೋಬ್ಬರಿ 27 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಹದಿಹರಿಯದವರಿಗೆ ಸಾವೇ ಸೊಲ್ಯೂಷನ್ ಯಾಕೆ ಅನ್ನೋ ಪ್ರಶ್ನೆ, ಇದು ತುಂಬಾ ಬೇಸಿಕ್ ಆಗ್ಬಿಡ್ತು. ಬಟ್ ತೀರಾ ಆಳವಾಗಿ ನೋಡ್ಬೇಕಾಗಿರೋದು, ಆತ್ಮಹತ್ಯೆ ಅಂದ್ರೆ ಏನು, ಎಲ್ಲದಕ್ಕೂ ಇದು ಒಂದೇ ಪರಿಹಾರ ಅನ್ನೋ ಮನಸ್ಥಿತಿಗೆ ಮಕ್ಕಳನ್ನ ತಳ್ತಾ ಇರೋದು ಯಾರು? ತಂದೆ ತಾಯಿ ಮಕ್ಕಳನ್ನ ನೋಡ್ಕೊಳ್ಳುವ ರೀತಿ ಬದಲಾಗಿದ್ಯಾ? ಅಂಡ್ ಸ್ಕೂಲ್ಗಳು ಕಮರ್ಷಿಯಲ್ ಆಗಿರೋದು ಸಾಲದೆ ಕ್ಲಾಸ್ ರೂಮ್ಗಳು ಕೂಡ ಕಮರ್ಷಿಯಲ್ ಆಗಿದಾವ. ಮಕ್ಕಳನ್ನ ಭೇದ ಭಾವ ಮಾಡೋದು, ಅವ್ನು ಹೆಂಗ್ ಓದ್ತಾನೆ, ಇವಳು ಎಷ್ಟು ಚೆನ್ನಾಗಿ ಬರಿತಾಳೆ ಅನ್ನೋದನ್ನ ಬಿಟ್ಟು ಅವ್ರ ತಂದೆ ತಾಯಿ ಸ್ಟೇಟಸ್ ಮೇಲ. ಇನ್ನೂ ಸರಿಯಾಗಿ ದುಂಡಾಗಿ ಬರೆಯಕ್ ಬರ್ದಲೇ ಇರೋ ಮಕ್ಕಳು, ಸ್ಪೆಲ್ಲಿಂಗ್ ಸರಿಯಾಗಿ ಬರೆಯಕ್ ಬರ್ದಲೇ ಇರೋ ಮಕ್ಕಳು ಡೆತ್ ನೋಟ್ ಅನ್ನ ಬರೀತಾ ಇದ್ದಾವೆ ಅಂದ್ರೆ ಅರ್ಥ ಏನು? ಹಾಗಾದ್ರೆ ಹಿಂದೆಲ್ಲ ಒಂದು ಮಾತು ಹೇಳೋರು, ಒಂದು ಕಣ್ಣಲ್ಲ, ಒಂದು ಮಗು ಅಲ್ಲ ಅಂತ. ಅಂದ್ರೆ ಒಬ್ಬ ಮಗ ಅಲ್ಲ ಅಂತ, ಅದು ಮಗನ ಮಗಳ, ಒಂದು ಮಗು ಅಲ್ಲ ಅನ್ನೋಂಗ್ ಆಗ್ಬಿಟ್ಟಿದೆ. ಈಗ ಹಬ್ಬ ಅಂದ್ರೆ 2 ಅಪರೂಪಕ್ಕೆ ಮಕ್ಕಳು, ತೀರಾ ಅಪರೂಪ ಅಂದ್ರೆ 3 ಜನ ಮಕ್ಕಳು ಸಿಗದೇ ಇಲ್ಲ ಬಿಡಿ, ತುಂಬಾ ಅಪರೂಪ. ಹಂಗಿದ್ದಾಗ ಮಕ್ಕಳನ್ನ ಓದ್ಲಿ, ಚೆನ್ನಾಗಿ ಮುಂದಕ್ಕೆ ಬೆಳೀಲಿ ಒಂದು ಅಂತ ಸ್ಕೂಲಿಗೆ ಕಳಿಸ್ತಾ ಇದ್ರೆ, ಮಕ್ಕಳು ಸ್ಕೂಲಿಂದ ಮನೆಗೆ ಬಂದು ಆತ್ಮಹತ್ಯೆಗೆ ಸರೆಂಡರ್ ಆಗ್ತವೆ ಅಥವಾ ಸ್ಕೂಲ್ ಬಿಲ್ಡಿಂಗ್ ಇಂದಲೇ ಬಿದ್ದು ಸಾಯ್ತವೆ ಅಂದ್ರೆ ಕಾರಣ ಏನ್ರಿ? ಯಾರ್ರಿ ಇದಕ್ಕೆ ಕಾರಣ? ಇದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಇದ್ದಾರೆ.
ವೆಲ್ಕಮ್ ಮಾಡ್ಕೊಳ್ತೀನಿ. ಶಿಕ್ಷಣ ತಜ್ಞರು ಡಾಕ್ಟರ್ ಸುಪ್ರೀತ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಪೋಷಕಿಯಾಗಿ ಕವಿತಾ ಅವರು ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಕವಿತಾ ಅವರೇ ನಮಸ್ಕಾರ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರೈಟ್ ಟು ಎಜುಕೇಶನ್ ಹೋರಾಟಗಾರರು ತಾಯ್ನಾಡು ರಾಘವೇಂದ್ರ ಇದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸುಪ್ರೀತ್ ಸರ್, ನಿಮ್ಮಿಂದೆಲ್ಲ ಕೇಳ್ತೀನಿ, ಆತ್ಮಹತ್ಯೆ ಅನ್ನುವಂಥದ್ದು ಅದನ್ನ ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಇಡೀ ದಿನ ಸಾಕಾಗಲ್ಲ. ಬಟ್ ಮಕ್ಕಳು ಅದಕ್ಕೆ ಅಟೆಂಪ್ಟ್ ಮಾಡ್ತಾ ಇದ್ದಾವೆ, ಮಕ್ಕಳು ಅದಕ್ಕೆ ಬಲಿಯಾಗ್ತಾ ಇದ್ದಾರೆ ಅಂದಾಗ ಅತೀ ಗಂಭೀರವಾಗಿ ತಗೋಬೇಕಾಗಿರೋ ವಿಚಾರ. ಎಲ್ಲಿ ತಪ್ಪಾಗ್ತಾ ಇದೆ, ಯಾಕೆ ಏರಿಕೆಗಳು ಅಥವಾ ಸಂಖ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ? ಬಹುಶಃ ಮುಂಚೆ ಈಗೊಂದು 10 ವರ್ಷಗಳ ಮುಂಚೆ ಯಾವುದೇ ರೀತಿಯಾದಂಥ ಅನ್ಹೆಲ್ತಿ ಕಾಂಪಿಟೇಷನ್ಸು ಎಲ್ಲೂ ಕೂಡ ಇರಲಿಲ್ಲ. ಈಗೇನಾಗಿದೆ, ಸರ್ಕಾರವೂ ಕೂಡ ಎಲ್ಲೋ ಒಂದು ಕಡೆ ಹೊಣೆಗಾರಿಕೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಇವತ್ತು ಟುಡೇ ಆ ಮಕ್ಕಳಲ್ಲಿ ವಾಟ್ ಈಸ್ ದಟ್ ದೇ ವಾಂಟ್, ದೇ ಆರ್ ವೆರಿ ಕ್ಲಿಯರ್ ವಾಟ್ ದೇ ವಾಂಟ್ ಅನ್ನೋದನ್ನು ಸ್ಟೂಡೆಂಟ್ಸ್, ಈಗ ನಮ್ಮ ಕಾಲದಲ್ಲಿ ಹಾಗಲ್ಲ, ನಮಗೆ ಎಕ್ಸ್ಪ್ರೆಸ್ ಮಾಡೋವಂಥ ಆ ಶಕ್ತಿ ಇರಲಿಲ್ಲ. ಈಗಿನ ಮಕ್ಕಳಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅವರಿಗೆ ಎಲ್ಲ ರೀತಿಯಾದಂಥ ಸೌಲಭ್ಯನೂ ಇದೆ, ಜೊತೆಗೆ ದೇ ವಾಂಟ್ ಟು ಎಕ್ಸ್ಪ್ರೆಸ್. ಅವರ ಎಕ್ಸ್ಪ್ರೆಷನನ್ನು ಇವತ್ತು ಶಾಲೆಗಳಲ್ಲಿರ್ಬೋದು ಅಥವಾ ಪಾಲಕ ಪೋಷಕರು ಇರ್ಬೋದು ಕೇಳಲಿಕ್ಕೆ ಎಲ್ಲೋ ಒಂದು ಕಡೆ ಅವರಿಗೆ ಸಮಯ ಸಿಗ್ತಾ ಇಲ್ವಾ, ಅಥವಾ ಬಲವಂತವಾಗಿ ಪಾಲಕ ಪೋಷಕರದ್ದಾಗಿರಬಹುದು ಅಥವಾ ಶಿಕ್ಷಕರದ್ದೇ ಆಗಿರಬಹುದು, ಅವರ ಏನು ನುಡಿಗಳನ್ನ ಕೇಳಲಿಕ್ಕೆ ಒಂದಿಷ್ಟು ಸಮಯ ನಾವು ತಗೊಳ್ಬೇಕು. ದೇ ಆರ್ ಏಬಲ್ ಟು ಎಕ್ಸ್ಪ್ಲೈನ್, ಬಟ್ ದೇರ್ ಆರ್ ನೋ ಪೀಪಲ್ ಟು ಲಿಸನ್ ಟು ದೆಮ್. ಇವತ್ತು ನೋಡಿ, ನಾನು ನಿನ್ನೆ ದಿವಸ ಕೂಡ ನಾನು ಒಂದು ಕಡೆ ಪತ್ರ ಬರೆದೆ. ನಾನು ಬಹುಶಃ ಇವತ್ತು ನಾನೇ ಖುದ್ದಾಗಿ ಶಿಕ್ಷಣ ಇಲಾಖೆಗೆ ಆ ಪತ್ರವನ್ನು ಕೊಡಬೇಕಂತೇಳಿ ನಾನು ಬಯಸ್ತೇನೆ. ಇಷ್ಟು ದಿನ ಈಗೊಂದು 2-3 ವರ್ಷದ ಮುಂಚೆ 7ನೇ ತರಗತಿಯ ಪಬ್ಲಿಕ್ ಎಕ್ಸಾಮಿನೇಷನ್ ಬಗ್ಗೆ ಭಾಳ ಗೊಂದಲಗಳು ಮಾಡಿದ್ರು. ಈಗ ನೋಡಿ, ಮತ್ತೆ ತಿರ್ಗಾ ಶಿಕ್ಷಣ ಇಲಾಖೆ 5, 6, 7, 8 ಎಲ್ಲವೂ ಮಾಡ್ತೀವಿ, ಆದರೆ ಎಲ್ಲರನ್ನೂ ಪಾಸ್ ಮಾಡ್ತೀವಿ. ಈ ಅನ್ವಾಂಟೆಡ್ ಗೊಂದಲಗಳನ್ನ ಯಾಕೆ ಸೃಷ್ಟಿ ಮಾಡ್ತೀರಿ? ಈಗೇನಾಗುತ್ತೆ, ಆ ಪ್ರೆಷರು ಇಟ್ ಕಮ್ಸ್ ಟು ದಿ ಇನ್ಸ್ಟಿಟ್ಯೂಷನ್ನು. ಈಗ ಎಲ್ಲ ಇನ್ಸ್ಟಿಟ್ಯೂಷನ್ಗಳು ಕೂಡ ನಾ ಮುಂದು ತಾ ಮುಂದು, ನಮ್ಮಲ್ಲಿ ರ್ಯಾಂಕು, ಈ ಕಾರ್ಪೊರೇಟ್ ಕಲ್ಚರ್ ಆಫ್ ಟ್ಯೂಷನ್ ಸೆಂಟರ್ಸ್ ಎಲ್ಲ ಬಂದಿರೋದ್ರಿಂದ ಇವೆಲ್ಲವೂ ಸ್ಟಾರ್ಟ್ ಆಗಿದೆ. ಮುಂಚೆ JEE ನೀಟ್ ಎಕ್ಸಾಮಿನೇಷನ್ ತಯಾರಿನ ಎಲ್ಲಿತ್ತು ಮೇಡಮ್ ಸ್ಕೂಲ್ಗಳಲ್ಲಿ? ಇಟ್ ವಾಸ್ ಓನ್ಲಿ ಡ್ಯೂರಿಂಗ್ ಸೆಕೆಂಡ್ PUC ಆ್ಯಂಡ್ ವೆರಿ ಫ್ಯೂ ಸ್ಟೂಡೆಂಟ್ಸ್ ಯೂಸ್ ಟು ಗೋ. ಇವತ್ತಿನ ದಿವಸ ಪಾಲಕ ಪೋಷಕರು ಒಂಚೂರು ಅರ್ಥ ಮಾಡ್ಕೊಳ್ಳಿ, JEE ನೀಟ್ ಎಕ್ಸಾಮಿನೇಷನ್ ಇಂದ ಮಾತ್ರ ಈ ಮಕ್ಕಳು ಉದ್ಧಾರ ಆಗೋದಾ? ಬೇರೆ ಯಾವುದೋ ಫೀಲ್ಡೇ ಇಲ್ವಾ? ಹಾಗಾದ್ರೆ ಪಾಲಕ ಪೋಷಕರು ಒಂಚೂರು ದಯವಿಟ್ಟು ಕಾರ್ಪೊರೇಟ್ ಕಲ್ಚರ್, ನೀವು ಮಾಲ್ಗಳಿಗೆ ಹೋಗಿ, ಮತ್ತೊಂದು ಕಡೆಗೆ ಹೋಗಿ, ಎಲ್ಲ ಕಡೆಗೆ ಹೋಗಿ, ಬಟ್ ಎಜುಕೇಷನ್ನಲ್ಲೂ ಕೂಡ ನೀವು ಕಾರ್ಪೊರೇಟ್ ಕಲ್ಚರ್ನ ತಮ್ಮ ಮಕ್ಕಳಿಗೂ ಬಯಸಿ, ಅಥವಾ ಶಿಕ್ಷಣ ಸಂಸ್ಥೆಗಳು ಕೂಡ ಕಾರ್ಪೊರೇಟ್ ಕಲ್ಚರ್ನ ಇನ್ಕಾರ್ಪೊರೇಟ್ ಮಾಡ್ತಕ್ಕಂಥದ್ದು ಮಕ್ಕಳ ಮೇಲೆ ಹೇರಿಕೆ ಮಾಡೋದಂತೂ ಸ್ವಲ್ಪ ದಯವಿಟ್ಟು ಕಮ್ಮಿ ಮಾಡಲಿ. ಮಕ್ಕಳಲ್ಲಿ these days children are very intuitive, very inclusive. Why do you want to make them exclusive? ಯಾಕೆ ಮಾಡಕ್ಕೆ ಹೋಗ್ತೀರಿ? ಎಲ್ಲರ ಜೊತೆ ಬೆಳೀತಾ ಇಲ್ಲ ಈಗ ಮಕ್ಕಳು. ಅದು ಇಟ್ ಹ್ಯಾಸ್ ಬಿಕಮ್ ಎ ಮೇಜರ್ ಪ್ರಾಬ್ಲಮ್. ಎಲ್ಲದ್ರ ಜೊತೆಗೆ ಶಿಕ್ಷಣ ಇಲಾಖೆಯ ಆಯಾ ವರ್ಗದ BEOಗಳಿರ್ಬೋದು, DDPIಗಳಿರ್ಬೋದು, ಸುಮ್ಮನೆ ಇನ್ಸ್ಪೆಕ್ಷನ್ಗಳು ಹೋಗಿ ಆ ಸ್ಕೂಲ್ನಲ್ಲಿ ಅದಿದೆಯಾ ಇದಿದೆಯಾ ಆ ಪರ್ಮಿಷನ್ ಕಾಪಿ ಅದು ಇದು ಮಾಡೋದಕ್ಕಿಂತ ಯಾಕೆ ನೀವು ಈ ಮಕ್ಕಳ ಹಕ್ಕು ಆಯೋಗದವ್ರ ಜೊತೆಗೂಡಿಕೊಂಡು ನೀವು ಯಾಕೆ ಒಂದಷ್ಟು ಮಾರಲ್ ಕ್ಲಾಸಸ್ನಾಗಿರಬಹುದು ಅಥವಾ ಒಂದಷ್ಟು ಏನೋ ಲೈಫ್ ಸ್ಕಿಲ್ ಕ್ಲಾಸಸ್ ಇರಬಹುದು, ಅದನ್ನೆಲ್ಲ ಯಾಕೆ BEOಗಳು ವೈ ಡೋಂಟ್ ದೇ ಟೇಕ್ ದಟ್ ಇನಿಷಿಯೇಟಿವ್ಶಿಪ್? ಪಬ್ಲಿಕ್ ಎಕ್ಸಾಮಿನೇಷನ್ ಮಾಡಬೇಕು ಅನ್ನೋ ಇನಿಷಿಯೇಟಿವ್ಶಿಪ್ ತಗೊಳ್ಳಿಕ್ಕಾಗ್ತದೆ. ವೈ ಕಾಂಟ್ ದಿ ಆಫೀಸರ್ಸ್ ಆಫ್ ದಿ ಡಿಪಾರ್ಟ್ಮೆಂಟ್ give them some personality development classes for both teachers and for the students? Holistic development na why can't the education department take that this point of time? That is my real question. Correct. ಬಂದೆ ಸರ್ ನಿಮ್ಮ ಹತ್ರ. ಡಾಕ್ಟರ್ ಸತೀಶ್ ಮಕ್ಕಳ ಮನಃಶಾಸ್ತ್ರಜ್ಞರು ಅವರು ಕೂಡ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಸರ್, ನನ್ನ ಧ್ವನಿ ನಿಮಗೆ ಕೇಳಿಸ್ತದೆ ಅನ್ಕೊಳ್ತೀನಿ. ಇದು ತುಂಬಾ ಡಿಸ್ಟರ್ಬ್ ಮಾಡುವಂತಹ ಸುದ್ದಿ ಸರ್. ಇದು ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ನಮಗೆ ಡಿಪ್ರೆಷನ್ ಅಂದರೆ ಏನು ಅನ್ನೋದು ಹೋಗಲಿ, ಸ್ಪೆಲ್ಲಿಂಗ್ ಬರೆಯೋಕ್ಕೆ ಬರ್ತಾ ಇರಲಿಲ್ಲ ಆ ಏಜ್ನಲ್ಲಿ. ಬಟ್ ಈಗ ಅದೇ ಏಜಿನ ಮಕ್ಕಳು ಡಿಪ್ರೆಷನ್ ಅಂತ ಡೆತ್ ನೋಟನ್ನು ಬರೆದಿಟ್ಟು ಹ್ಯಾಂಗ್ ಮಾಡ್ಕೊಳ್ತವೆ, ಬಿಲ್ಡಿಂಗಿಂದ ಹಾರ್ತವೆ ಅಂದಾಗ ಮಕ್ಕಳ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಿಜಕ್ಕೂ ಕಷ್ಟ ಆಗ್ತಾ ಇದೆ. ಪೇರೆಂಟ್ಸಿಗೆ ಕಷ್ಟ ಆಗ್ತಾ ಇದೆ, ಬರ್ತಾ ಇಲ್ಲ ಅಲ್ಲ, ಕಷ್ಟ ಆಗ್ತಾ ಇದೆ. ಏನು ಹೇಳ್ತೀರಿ ಸರ್, ತಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್? ನೋಡಿ, ನಂದು ಓಪನಿಂಗ್ ಕಾಮೆಂಟ್ ಏನಂದ್ರೆ, ಈ ಪ್ರಪಂಚ ಯಾವ ರೀತಿ ಮುಂದೆ ಹೋಗ್ತಾ ಇದೆ ಅಂದ್ರೆ, ಎಷ್ಟು ಫಾಸ್ಟ್ ಪೇಸ್ ಅಲ್ಲಿ ಹೋಗ್ತಾ ಇದೆ ಅಂದ್ರೆ, ಪ್ರಪಂಚ ಇರ್ಬೋದು, ಎಕ್ಸ್ಪೆಕ್ಟೇಷನ್ಸ್ ಇರ್ಬೋದು, ಮಕ್ಕಳ ಐಡೆಂಟಿಟಿ ಇರ್ಬೋದು, ಮಕ್ಕಳ ಎಕ್ಸ್ಪೋಜರ್ ಇರ್ಬೋದು, ಆ ಹೋಗ್ತಾ ಇರೋ ಪೇಸು ಮತ್ತೆ ಮಕ್ಕಳ ಕಾಗ್ನೇಟಿವ್ ಎಬಿಲಿಟಿ ಅಂದ್ರೆ ಅವರ ಭೌತಿಕ ಬುದ್ಧಿವಂತಿಕೆ ಇರ್ಬೋದು, ಎರಡು ಡಿಫ್ರೆಂಟ್ ಪೇಸ್ ಅಲ್ಲಿ ಹೋಗ್ತಾ ಇದೆ. ಮಕ್ಕಳ ಮುಗ್ಧತೆ
ಏನೋ ಹ್ಯೂಮನ್ ನೇಚರ್, ಹ್ಯೂಮನ್ ಹಿಸ್ಟ್ರಿ ಹೆಂಗಿದೆಯೋ, 50 ವರ್ಷದಿಂದ ಹೆಂಗಿತ್ತು, 20 ವರ್ಷದಿಂದ ಹೆಂಗಿದ್ದು, ಈಗಲೂ ಹಂಗೆ ಇದೆ. ಆ ಮುಗ್ಧತೆ, ಆ ಕಾಗ್ನಿಟಿವ್ ಎಬಿಲಿಟಿ, ಅವ್ರ ಕೋಪಿಂಗ್ ಸ್ಕಿಲ್ಸ್, ರೆಸಿಲಿಯನ್ಸ್, ಅದ್ರಲ್ಲೇನು ಬಹಳಷ್ಟು ಬದಲಾವಣೆ ಆಗಿಲ್ಲ. ಯಾಕಂದ್ರೆ ಹ್ಯೂಮನ್ ಎವಲ್ಯೂಷನ್ ತುಂಬಾ ವರ್ಷಗಳು ಹಿಡಿಯುತ್ತೆ. ಆದರೆ ವಾತಾವರಣದಲ್ಲಿ ಇರುವಂತ ಮೀಡಿಯಾ ಎಕ್ಸ್ಪೋಜರ್, ಎಕ್ಸ್ಪೆಕ್ಟೇಷನ್, ಮಕ್ಕಳ ಸ್ವಂತ ಐಡೆಂಟಿಟಿ, ಇವೆಲ್ಲ ಒಂದು ಬೇರೆನೇ ಪ್ಯಾರಾಡೈಮ್ ಅಲ್ಲಿ ಹೋಗ್ಬಿಟ್ಟಿದೆ ಈಗ. ಈ ಎರಡು ಬಿಗ್ ಮಿಸ್ ಮ್ಯಾಚ್ ಇರೋದ್ರಿಂದ, ಮಕ್ಕಳ ಕಾಗ್ನಿಟಿವ್ ಎಬಿಲಿಟಿ ಮತ್ತೆ ಐಡೆಂಟಿಟಿ ಮಿಸ್ ಮ್ಯಾಚ್ ಆಗಿರೋದ್ರಿಂದ ಮಕ್ಕಳು ಕೋಪ್ ಮಾಡ್ತಾ ಇಲ್ಲ. ಸೊ ದೊಡ್ಡವರಾದ ನಾವು, ಸಿಸ್ಟಮ್, ಸ್ಕೂಲ್ಸ್ ಇರ್ಬೋದು, ಪಾಲಿಸಿ ಮೇಕರ್ಸ್ ಇರ್ಬೋದು, ಇದನ್ನ ಅರ್ಥ ಮಾಡ್ಕೊಂಡು ಅದನ್ನ ಬೇರೆ ರೀತಿನ ಟ್ಯಾಕಲ್ ಮಾಡ್ಬೇಕಾಗುತ್ತೆ. ನೀವು ಹೇಳಿದ್ರಿ ಡಿಪ್ರೆಷನ್ ಅಂತ. ನಮ್ಮ ಜನರೇಷನ್ ಅಲ್ಲಿ ನಾವು ಚಿಕ್ಕವರಿದ್ದಾಗ ಸ್ಪೆಲ್ ಮಾಡಕ್ಕೂ ಬರ್ತಿರ್ಲಿಲ್ಲ ಅಂತ. ಆಗ್ಲೂ ಡಿಪ್ರೆಷನ್ ಇರ್ಲಿಲ್ಲ ಅಂತ ಏನಿಲ್ಲ, ಇತ್ತು. ಬಟ್ ಈಗ ಡಿಪ್ರೆಷನ್ ಪ್ರಿವಲೆನ್ಸ್ ತುಂಬಾನೇ ಜಾಸ್ತಿ ಇದೆ. ಯಾಕಂದ್ರೆ ಆ ಮಿಸ್ ಮ್ಯಾಚ್ ಇಂದ ಆ ಮಕ್ಕಳು ಅದನ್ನ ಭಾವನಾತ್ಮಕವಾಗಿ ಅದನ್ನ ಫೇಸ್ ಮಾಡಕ್ಕಾಗದೆ ಬಹಳಷ್ಟು ನಕಾರಾತ್ಮಕ ಯೋಚನೆಗಳು, ನೆಗೆಟಿವ್ ಯೋಚನೆಗಳಿಗೆ ಹೋಗ್ತಾ ಇದ್ದಾರೆ. ಅದ್ ಯಾರಿಗೂ ಹೇಳಕ್ಕೂ ಆಗ್ತಿಲ್ಲ. ಅವ್ರಿಗೆ ಹೇಳಿದ್ರೆ ಅದು ಸ್ಟಿಗ್ಮಾ ಬೇರೆ, ನನ್ನ ವೀಕ್ ಅನ್ಕೊಂಡ್ಬಿಡ್ತಾರೆ ಅಂತ. ಈಗ ನಾವು 2-3 ಸೂಸೈಡ್ ಕೇಸ್ ನೋಡಿದ್ವಿ. ಅದರಲ್ಲೂ ಅಷ್ಟೇ ನೋಡಿ, ಅಲ್ಲಿ ಕೆಲವು ಕಿರುಕುಳಗಳು, ಬುಲ್ಲಿಂಗ್, ಅದು ಇದು ಅಂತೆಲ್ಲ ನಾವು ಮೀಡಿಯಾದಲ್ಲಿ ನೋಡಿದ್ವಿ. ಸೊ ಈ ತರ ಎಕ್ಸ್ಟರ್ನಲ್ ಏನಾದ್ರು ಒತ್ತಡಗಳಾದಾಗ, ನೆಗೆಟಿವ್ ಯೋಚನೆಗಳು ಮಗುಳ ಮನಸ್ಸಲ್ಲಿ ಒಟ್ಟಕ್ಕೆ ಶುರು ಆದಾಗ, ಆ ಭಾವನೆಗಳನ್ನ ಹ್ಯಾಂಡಲ್ ಮಾಡೋ ಶಕ್ತಿ ಇರಲ್ಲ ಅವ್ರಿಗೆ. ಶಕ್ತಿ ಇಲ್ದಿದಾಗ ಅಟ್ಲೀಸ್ಟ್ ಹೇಳ್ಕೊಳಕ್ಕಾದ್ರೂ ಯಾರಿಗೂ ಇರ್ಬೇಕು. ಅಲ್ಲಿ ಟೀಚರ್ಗಳಾಗ್ಲಿ, ಸ್ಕೂಲಲ್ಲಿ ಕೌನ್ಸಿಲರ್ ಇರ್ಬೇಕು ಅಂತ ರೂಲ್ ಇದೆ, ಸರ್ಕಾರದ ರೂಲ್ ಇದೆ. ಮನೇಲಿ ಪೇರೆಂಟ್ಸ್ ಕೂಡ ಅದನ್ನ ಅರ್ಥ ಮಾಡ್ಕೊಳಕ್ಕೆ ಟೈಮ್ ಕೊಡಬೇಕು. ಇದ್ಯಾವ್ದೋ ಸಿಸ್ಟಮ್ ಇಲ್ಲದೆ ಇರೋದ್ರಿಂದ ಮಕ್ಕಳು ದೇ ಆರ್ ಫೀಲಿಂಗ್ ವೆರಿ ಲೋನ್ಲಿ, ವೆರಿ ಕ್ಯಾಟಾಸ್ಟ್ರೋಫಿಕ್ ಫೀಲಿಂಗ್ ಇನ್ಸೈಡ್, ಅಂಡ್ ದೇ ಆರ್ ಫೀಲಿಂಗ್ ಎಕ್ಸ್ಟ್ರೀಮ್ಲಿ ಹೋಪ್ಲೆಸ್. ಸೊ ಅದಕ್ಕೆ ಪ್ರಯೋಜನ ಇರಲ್ಲ ಅನ್ನೋ ಸ್ಥಿತಿ ರೀಚ್ ಆಗಿ ಈ ರೀತಿ ಒಂದು ಆಕ್ಷನ್ ತಗೊಳ್ತಾ ಇದ್ದಾರೆ. ಎಸ್ ಬರ್ತೀನಿ ಸರ್ ನಾನು ನಿಮ್ಮ ಹತ್ರ. ರಾಘವೇಂದ್ರ ಅವರೇ, ರೈಟ್ ಟು ಎಜುಕೇಶನ್ ಹೌದು, ಬಟ್ ಆ ಎಜುಕೇಶನ್ ಪಡೆಯುವ ಜಾಗದಲ್ಲಿ ಆಗ್ತಾ ಇರೋ ಏರುಪೇರು ಮಕ್ಕಳ ಮನಸ್ಥಿತಿನ, ತನ್ನ ಜೀವನವನ್ನೇ ಎಂಡ್ ಮಾಡ್ಕೋಬೇಕು ಅನ್ನೋ ಹಂತಕ್ಕೆ ಎಷ್ಟೋ ಕೇಸ್ಗಳು ಬರ್ತಾ ಇದ್ದಾವೆ. ಏನು ಹೇಳ್ತೀರಿ? ಅಲ್ಲ, ಇವಾಗಿನ ಮಕ್ಕಳಿಗೆ ಏನಾಗಿದೆ ಅಂದರೆ ಸ್ವಚ್ಛವಾಗಿ ಅವರದೇ ಭಾಷೆಯಲ್ಲಿ ಮಾತಾಡೋ ಅವಕಾಶ ಕೂಡ ಕೆಲವು ಶಾಲೆಗಳು ಕೊಡ್ತಾ ಇಲ್ಲ. ಆಯ್ತಲ್ಲ, ಇದೊಂದು ದುರಂತ. ಏನಂದರೆ ಈಗ ಅಮ್ಮ ಅಂತ ಕರೆಯೋಂಗಿಲ್ಲ, ಅಮ್ಮನ್ನ ಮಮ್ಮಿ ಅಂತಲೇ ಕರಿಬೇಕು. ಯಾಕೆಂದರೆ ಅಲ್ಲಿ ಪಕ್ಕದಲ್ಲಿ 4-5 ಜನರ ಜೊತೆ ಮಾತಾಡ್ತಾ ಇರ್ತಾರೆ. ಅಮ್ಮ ಅಂತ ಕರೆದ್ರೆ ನೀನು ಸರ್ಕಾರಿ ಶಾಲೆ ಸೇರಿಸಿದ್ಯಾ ಅನ್ನೋ ಒಂದು ಕೇಳೋ ಪ್ರಶ್ನೆ ಇವತ್ತು ಪೋಷಕರಲ್ಲಾಗಿದೆ. ಹೀಗಾಗಿ ಇವತ್ತು ಏನಾಗಿದೆ, ಮಕ್ಕಳ ಮೇಲೆ ಬರೀ ಒತ್ತಡ. ನೀನು ಎಜುಕೇಷನ್ನೇ ಮಾಡಬೇಕು, ನೀನು 95% ತೊಗೋಬೇಕು, 100% ತೊಗೋಬೇಕು. ನೋಡು, ಪಕ್ಕದ ಮನೆಯವರು GTVಯಲ್ಲಿ ಕಾಮಿಡಿ ಇದರಲ್ಲಿ ಬರ್ತಾವ್ರೆ, ಇನ್ನೊಬ್ರು ಬಂದು ಯಾವುದೋ ಒಂದು ಪ್ರೋಗ್ರಾಮಲ್ಲಿ TVಯಲ್ಲಿ ಡೈಲಿ ಕಾಣಿಸ್ಕೊತಾರೆ. ಈ ರೀತಿಯ ಒಂದು ಒತ್ತಡವನ್ನು ಮಕ್ಕಳ ಮೇಲೆ ಏರ್ತಾವ್ರೋದ್ರಿಂದ ಇವಾಗ ಏನಾಗಿದೆ, ಈ ಒಂದು ಶಾಲೆಗಳು ಕೂಡ ಇವತ್ತೇನು ಒಂದು ಮುಂಚೆ ಗುರುಕುಲ ಅಂತ ಇತ್ತು, ವಿದ್ಯಾದಾನ ಅಂತ ಇತ್ತು, ಇವತ್ತೇನಿಲ್ಲ, ವಿದ್ಯಾ ಮಾರಾಟ ಆಗಿದೆ. ಈಗ ಆಗಿರುವಾಗ ಈಗ ಪೋಷಕರು ಅದೇ ಹುಚ್ಚು. ಇವಾಗ ನೋಡಿ ಸಾರ್ ಹೇಳ್ದಂಗೆ, ಈಗ 1ನೇ ಕ್ಲಾಸಿಂದಲೇ ನಾವು ಒಂದು CET ಬರಿಬೇಕು, ಒಂದು ಏನೋ ಎಕ್ಸಾಮಿಗೆ ತಯಾರಿ ಮಾಡಬೇಕು ಅನ್ನೋ ರೀತಿ ಇವತ್ತು ಒಂದು ಪೋಷಕರ ಬಿಹೇವಿಯರ್ ಆಗಿದೆ. ಇವತ್ತು ನಾವೆಲ್ಲ ಹೇಳ್ತೇವೆ ನೋಡಿ, ಇವತ್ತು ವಿಶ್ವೇಶ್ವರಯಿಂದ ಎಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಕಲ್ತಿದ್ದಾರೆ ರೀ. ಈಗ ಅವರೇನು ಜಾಬೇ ಸಿಗಬೇಕು, ನಾನು ಇಂಜಿನಿಯರಿಂಗ್ ಆಗಬೇಕು ಅಂತ ಯಾರೂ ಕಲ್ತಿಲ್ಲ. ಆ ರೀತಿ ಒಂದು ಇವತ್ತು ಏನಾಗಿದೆ, ಹೇಳೋವಂಥವ್ರು ಯಾರೂ ಇಲ್ಲ. ಇವಾಗೇನು ನೋಡಿ, ಒಂದು ಹೆಣ್ಣು ಮಗಳನ್ನು ಒಂದು ಮದುವೆ ಮಾಡಿ ಕೊಡಬೇಕು ಅಂದರೆ ಇವತ್ತು ಫಸ್ಟ್ ನೋಡೋದೆ ಅವರ ತಂದೆ ತಾಯಿಗೆ, ಗಂಡನ ತಂದೆ ತಾಯಿಗೆ ವಯಸ್ಸಾಗಿದೆಯಾ, ಅತ್ತೆ ಮಾವ ಇದ್ದಾರಾ, ಅಥವಾ ಏನಾದ್ರು ಟಾರ್ಚರ್ ಕೊಡ್ತಾರೋ, ಅವ್ರು ಸತ್ತೋಗಿದ್ದಾರೆ ಅನ್ನೋ ಒಂದು ಮನಸ್ಥಿತಿ ಇವತ್ತು ಫ್ಯಾಮಿಲಿಗಳಲ್ಲಿ ಬಂದಿದೆ. ಏನಾದರೂ ಇವತ್ತು ಹಿರಿಯೋರಿದ್ದರೆ, ಇವತ್ತು ಏನಾದ್ರು ಅಜ್ಜಿ ಏನಾರು ಇದ್ದರೆ ಏನಾಗುತ್ತೆ, ಅಜ್ಜಿ ಏನು ಮಾಡ್ತಾರೆ ಅಂದರೆ, ಮೊಮ್ಮಕ್ಕಳಾದ ತಕ್ಷಣ ಮಕ್ಕಳಿಗೆ ಒಂದು ಒಳ್ಳೆಯ ಭಾವನೆಯಿಂದ, ನೋಡಪ್ಪ ನಿಮ್ಮ ತಂದೆ ಇಷ್ಟು ಕಷ್ಟಪಟ್ಟಿದ್ದಾರೆ, ನಿಮ್ಮ ತಾತ ಈ ಥರ ಒಂದು ಹೆಸರು ಮಾಡಿದ್ದಾರೆ, ಈ ರೀತಿ ಕಷ್ಟಪಟ್ಟು ನಮ್ಮ ಜೀವನ ಮಾಡಿದ್ದೇವೆ, ನಿಮ್ಮ ತಂದೆ ಈ ರೀತಿ ಒಂದು ಯಾವುದೋ ಕೆಲಸ ಜಾಬ್ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ. ಆ ಒಂದು ಮಕ್ಕಳಿಗೆ ಒಂದು ದಿನ ಒಂದು ಕತೆ ರೀತಿಯಾಗಿ ಸಾಯಂಕಾಲ ಕೂರಿಸ್ಕೊಂಡು ಹೇಳೋವಂಥ ಪದ್ಧತಿ ನಮ್ಮ ಭಾರತದಲ್ಲಿತ್ತು. ಇವಾಗ ಏನಾಗಿದೆ, ವಿಚಾರನ ಪ್ರಸ್ತಾಪ ಮಾಡ್ತಾ ಇದ್ದೀರಿ, ಕತೆ ಹೇಳ್ಬೇಕು ಅಲ್ಲಲ್ಲ ಯಾವುದು, ಈಗ ನಮ್ದೆಲ್ಲ ಹಾಗೆ ಬೆಳೆದಿರೋದು ಮೇಡಮ್. ಅದಕ್ಕೆ ನಾವೆಲ್ಲ ಬೆಳೆದಿರೋದು ಹಾಗೇನೆ. ಆ ಒಂದು ಅಂದರೆ ತುಂಬು ಕುಟುಂಬ ಇದ್ದವಾಗ ಈ ಒಂದು ಮಕ್ಕಳ ಆತ್ಮಹತ್ಯೆ ಕಮ್ಮಿ ಆಗುತ್ತೆ. ಇವತ್ತೇನಾಗಿದೆ ನೋಡಿ, ತುಂಬ ಕುಟುಂಬ ಇಲ್ಲದೆ ಇರೋದ್ರಿಂದ ಮಕ್ಕಳಿಗೆ ಬರೀ ನೀನು ಮೊಬೈಲ್ ತಗೋ, TV ನೋಡು, ಪಕ್ಕದ ಮನೆಯನ್ನು ಎಷ್ಟು ಪರ್ಸೆಂಟೇಜ್ ತೊಗೊಂಡಿದ್ದಾನೆ, TVಯನ್ನು ಕಾಣಿಸ್ತಾ ಇದ್ದಾರೆ ಅನ್ನೋದು ಬಿಟ್ಟರೆ ಬೇರೆ ಯಾವುದನ್ನು ಕೂಡ ಮಕ್ಕಳಿಗೆ ಇವತ್ತು ಬೋಧನೆ ಮಾಡೋರು ಯಾರು ಇಲ್ದಂಗೆ ಆಗಿದೆ. ಇವತ್ತೇನಾಗಿದೆ, ತಂದೆ ತಾಯಿಗಳಿದ್ರು ಅನಾಥಾಶ್ರಮದಲ್ಲಿ ಬಿಡ್ತಾ ಇದ್ದಾರೆ. ಆಮೇಲೆ ಮಕ್ಕಳುಗಳಿಗೆ ಇಲ್ಲಪ್ಪ ಅವರಿಗೆ ಶುಗರ್ ಇದೆ, ಇನ್ನೊಂದಿದೆ, ಅವ್ರ ಮಕ್ಕಳ ಹತ್ರ ಹೋಗಬೇಡಿ, ನಿಮಗೇನೋ ಕಾಯಿಲೆ ಬರುತ್ತೆ ಅನ್ನೋ ಮನಸ್ಥಿತಿ ಕೆಲ ತಂದೆ ತಾಯಿಗಳು ಮಾಡ್ತಾ ಇದ್ದಾರೆ. ಇನ್ನೊಂದು ನಿಮಗೆ ಇದರಲ್ಲೂ ಅಷ್ಟೇ, ಶಾಲೆಗಳಲ್ಲಿ ಇವತ್ತು ನಮ್ಮ ಪರ್ಸೆಂಟೇಜ್ ಜಾಸ್ತಿ ಬೇಕು, 100%, ಅವ್ರಿಗೇನೋ ಒಂದು ಬ್ಯಾನರ್ ಬೇಕು, ಒಂದು ಫೋಟೋ ಬೇಕು. ಆದರೆ ಮಾರ್ಕೆಟಿಂಗು ಇವತ್ತು ಆ ಒಂದು ಮನಸ್ಥಿತಿಯಲ್ಲಿ ಹೋದಾಗ ನೀವು ಯಾವ ಮಕ್ಕಳ ಬಗ್ಗೆ ಯಾರು ಚಿಂತೆ ಮಾಡ್ತಾ ಇದ್ದಾರೆ? ಈಗ ಆ ರೀತಿ ಆಗಿದೆ. ಇವತ್ತು ನೋಡಿ,
ನಮ್ಮಲ್ಲಿ ನಾವೆಲ್ಲ ಹಳ್ಳಿಯಲ್ಲಿ ಓದಿರೋವಂಥವ್ರು, ನಾವು ಮಲೆನಾಡವರೇ, ನಾವೆಲ್ಲ ಶಿವಮೊಗ್ಗ ಜಿಲ್ಲೆ, ನಮ್ಮದೆಲ್ಲ 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಮಳೆಯಲ್ಲಿ ಬಿಸಿಲಲ್ಲಿ ನಡ್ಕೊಂಡು ಹೋಗಿ ಓದ್ತಾ ಇದ್ದೀವಿ. ಆದರೆ ನಮ್ಮ ತಂದೆ ತಾಯಿಗಳು ಇಲ್ಲಪ್ಪ ನೀನು ಓದಿ ನೌಕರಿನೇ ತೊಗೋಬೇಕು, ನೀನು ಬೇರೆ ಮಾಡೋಂಗೆ ಇಲ್ಲ ಅಂತ ಯಾವತ್ತೂ ನಮ್ಗೆ ಒತ್ತಡ ಇರಲಿಲ್ಲ. ಇವತ್ತಿಂದ ಏನಾಗಿದೆ, ನೀನು IAS ಆಫೀಸರ್ ಆಗಬೇಕು, ನೀನು ಡಾಕ್ಟ್ರ್ ಆಗಬೇಕು, ನೀನು ಇಂಜಿನಿಯರ್ ಆಗಬೇಕು ಅನ್ನೋದು ಒತ್ತಡ ಮಕ್ಕಳಲ್ಲಿದೆ. ಆಮೇಲೆ ಎಲ್ಲರಿಗೂ ಕೆಲಸದ ಒತ್ತಡ. ಇವತ್ತು ಬೆಂಗಳೂರು ಜೀವನದಲ್ಲಿ ಹೆಂಗಾಗಿದೆ, ಬಾಡಿಗೆ 50,000 ಕಟ್ಟಬೇಕು, ಕಾರೇ ಇರಬೇಕು ಮನೆಗೆ, ಎಲ್ಲದರಿಂದ ತಂದೆ ತಾಯಿ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ಮಕ್ಕಳ ಮೇಲೆ ಗಮನನೇ ಇಲ್ಲ. ಇವತ್ತು ಯಾವ ಮಗು ಒಂದು, ಆಮೇಲೆ ಎಲ್ಲರಿಗೂ 5 ರೂಮು 10 ರೂಮ್ಗಳಿರೋಂಥ ಮನೆಗಳು, ದೊಡ್ಡ ದೊಡ್ಡ ಬಂಗ್ಲೆಗಳು ಮಾಡ್ಕೊತಾರೆ. ಒಂದು ಮಗು ಊಟ ಮಾಡ್ತೋ ಇಲ್ಲ ಅನ್ನೋದಕ್ಕೆ ಫೋನ್ ಮಾಡಿ ಕರಿಬೇಕು ಇವ್ರು ಮನೆ ಒಳಗಡೆ. ಆ ರೀತಿ ಒಂದು ಸಿಸ್ಟಮ್ಮು. ಆ ಮಗು ಏನು ಮಾಡ್ತಾ ಇದೆ ಇವತ್ತು ನೋಡಿ, ಎಷ್ಟೋ ಜನ ಡ್ರಗ್ಸ್ ತಗೊಂತಾರೆ. ನಮ್ಮ ಗೊತ್ತಾಗುತ್ತೆ, ಮಕ್ಕಳನ್ನ ದಿನ ಒಂದು ಗಂಟೆ ಗಮನಿಸಿ ಅವ್ರ ಜೊತೆಗೆ ನೀವು ಊಟ ಮಾಡಿ, ಆ ಜೊತೆಗೆ ಊಟ ಮಾಡಿದಾಗ ಅವ್ರು ಏನು ಅವರ ಭಾವ ಇದನ್ನು ನೋಡ್ಕೊಳ್ಳಿ. ಆಮೇಲೆ ಈಗ ಅವರು ಏನು ಮನಸ್ಥಿತಿ ಅರ್ಥ ನೋಡಿದರೆ, ಒಬ್ಬ ಮನುಷ್ಯ ರೋಡಲ್ಲಿ ನಾವು ನೋಡ್ತಾ ಇದ್ದಾಗ ಒಂದು ಎಣ್ಣೆ ಹೊಡ್ಕೊಂಡ್ರೆ ತೂರ ಆಡ್ಕೊ ಬರ್ತಾರೆ. ಮಕ್ಕಳು ಅಷ್ಟೇ ಸುಮ್ಮನೆ ಇದ್ದಾರಾ, ಬರೀ ಲ್ಯಾಪ್ಟಾಪಲ್ಲೇ ನೋಡ್ತಾ ಇರ್ತಾರೆ, ರೂಮಿಂದ ಹೊರಗಡೆ ಬರಲ್ವಾ? ಇದನ್ನು ಗಮನಿಸೋ ಅಷ್ಟು ಟೈಮ್ ಕೂಡ ನಮ್ಮ ತಂದೆ ತಾಯಿಗಳಿಲ್ಲ. ಹಾಗಾಗಿ ಇವತ್ತು ಏನಾಗಿದೆ, ಮಕ್ಕಳ ಆತ್ಮಹತ್ಯೆ ಕೊಡ್ತಾ ಇಲ್ಲ. ಹೌದು, ಮಕ್ಕಳಿಗೆ ಹೌದು. ಬರ್ತೀನಿ ನಾನು. ಕವಿತಾ ಅವರೇ, ಒಬ್ಬ ಪೋಷಕಿಯಾಗಿ ಇಂಥ ಸುದ್ದಿಗಳನ್ನ ಕೇಳಿದಾಗ ಆತಂಕ ಆಗೋದು ಸಹಜ, ಏನನ್ಸುತ್ತೆ? ಹೌದು, ಬಹಳ ಆತಂಕ ಅಂತೂ ಅನಿಸುತ್ತೆ. ಬಟ್ ಆದರೆ ನಾವೆಲ್ಲರೂ ಇದು ಒಪ್ಕೊಳ್ಳೇಬೇಕಾಗಿರೋದು. ಇತ್ತೀಚೆಗೆ ಈ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಅದರಲ್ಲಿ ಪೋಷಕರದ್ದು ಪಾತ್ರ ಇರ್ಬೋದು, ಶಾಲೆಗಳ ಪಾತ್ರ ಇರ್ಬೋದು, ಸಮಾಜದ ಪಾತ್ರನೂ ಇರ್ಬೋದು, ಎಲ್ಲನೂ ಈಕ್ವಲಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಫಸ್ಟ್ ಪೋಷಕರಿಗೆ ಬಂದಾಗ ಈ ಮನೆಯಲ್ಲಿ ನೋಡಿ, ಅದು ನ್ಯೂಕ್ಲಿಯರ್ ಫ್ಯಾಮಿಲಿ ಇರಲಿ, ಜಾಯಿಂಟ್ ಫ್ಯಾಮಿಲಿ ಇರಲಿ, ಅಪ್ಪ ಅಮ್ಮ ಅಥವಾ ಸಿಬ್ಲಿಂಗ್ಸ್ ಯಾರೇ ಒಂದು ಮಾತಾಡೋಕ್ಕೆ ಶುರು ಮಾಡಿದ್ರೆ, ಮುಂಚೆ ಆದರೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಆಗ್ತಾಯಿತ್ತು. ಈಗ ಮೊದಲು ಬರೋದೇ, ನಿಂಗೆ ನಾಳೆ ಏನಾದರೂ ಟೆಸ್ಟ್ ಇದೆಯಾ, ನೀನು TV ನೋಡ್ತಾ ಇದೆಯಾ ಅಥವಾ ಆಟ ಆಡ್ತಾ ಇದೆಯಾ, ಮೊದಲು ಬರೋದೇ ಅಲ್ಲಿಗೆ. ಏನು ಫಸ್ಟು ಮಾರ್ಕ್ಸ್, ಅದೇ ಹೇಳ್ದಂಗೆ ನಂಬರ್ಸ್ ಎಲ್ಲ ನಿಂತಿರೋದೇ ಅದ್ರ ಮೇಲೇ. ಯಾಕೆ ಅಂತಂದರೆ ಇವಾಗೆಲ್ಲ ಸರು ಹೇಳ್ದಂಗೆ ನೀಟ್ಗೆಲ್ಲ ಮುಂಚೆ ಯಾವಾಗ ನಾವು ಸೆಕೆಂಡ್ PUC ಬಂದಾಗ ಯೋಚನೆ ಮಾಡ್ತಿದ್ವೋ ಏನೋ, ಈಗ ಮಗು ಹುಟ್ಟುತ್ತಾ ಇದ್ದಂಗೆ ಯಾವ ಸ್ಕೂಲಿಗೆ ಹಾಕಬೇಕು ಅನ್ನೋದ್ರಿಂದ ಹಿಡಿದು ಅದಿನ್ನೂ ಶಾಲೆಗೆ ಹೋಗೋಕೆ ಮುಂಚೆನೇ ಯಾಕೆ ಚರ್ಚೆ ಆಗುತ್ತೆ ಅಂದರೆ, ನಾವು ಹೈ ಲೆವೆಲ್ ಎಜುಕೇಷನ್ ಕೊಡಬೇಕು, ಮಕ್ಕಳು ಚೆನ್ನಾಗಿ ಟಾಪಲ್ಲೇ ಇರಬೇಕು. ಇದು ಒಂದು ಪೋಷಕರದ್ದು ಒಂದು ನಿರೀಕ್ಷೆ ತುಂಬಾ ಆಗೋಗಿದೆ. ಬರೀ ಪೋಷಕರದ್ದೇ ಅಷ್ಟೇ ಅಲ್ಲ, ಈಗ ಸುತ್ತಮುತ್ತ ಇರೋ ಸಂಬಂಧಿಕರದಿರ್ಬೋದು ಅಥವಾ ಅಕ್ಕಪಕ್ಕದ ಮನೆಯವರು ಇರ್ಬೋದು, ಎಲ್ಲರೂ ಅಷ್ಟೇ. ಪ್ರತಿಯೊಂದು ಮಗುನು ವಿಭಿನ್ನವಾಗಿರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಎಲ್ಲ ಮಗುನು ಫಸ್ಟ್ ರ್ಯಾಂಕೇ ಬರೋಕ್ಕೆ, ಎಲ್ಲ ಮಗುನು ಗೋಲ್ಡ್ ಮೆಡಲಿಸ್ಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನು ಫಸ್ಟು ಪೋಷಕರು ಅರ್ಥ ಮಾಡ್ಕೊಳ್ಬೇಕು. ಮನೆಯಲ್ಲಿ ಪ್ರತಿದಿನ ಆ ಮಗುಗೆ ನೀನು ಚೆನ್ನಾಗಿ ಮಾಡಬೇಕು, ಮಾರ್ಕ್ಸ್ ಚೆನ್ನಾಗಿ ತೊಗೊಳ್ಬೇಕು ಅನ್ನೋದು ಒಂದನ್ನೇ ಟಾಂಟ್ ಮಾಡೋದು ಬಿಟ್ಟು ಮಗುನ ಸೂಕ್ಷ್ಮವಾಗಿ ಗಮನಿಸಬೇಕು. ಈಗ ಇಬ್ಬರು ಮಕ್ಕಳಿದ್ರೆ ಇಬ್ಬರು ಒಂದೇ ಥರ ಇರೋದಿಲ್ಲ. ಯಾವಾಗಲೂ ಒಂದೇ ತಾಯಿ ಕೂರಿಸ್ಕೊಂಡು 2 ಮಕ್ಕಳಿಗೆ ಪಾಠ ಹೇಳಿಕೊಟ್ರು ಇಬ್ಬರದು ಮಾರ್ಕ್ಸ್ ಬೇರೆ ಥರನೇ ಇರುತ್ತೆ. ಯಾಕಂದರೆ ವಿಭಿನ್ನವಾಗಿರ್ತಾರೆ ಮಕ್ಕಳು. ಅವ್ರ ಒಂದು ಕೆಪಾಸಿಟಿ ಇರ್ಬೋದು ಅಥವಾ ಅವ್ರೊಂದು IQ ಇರ್ಬೋದು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹೀಗಿರಬೇಕಾದ್ರೆ ಯಾಕೆ ಕಂಪ್ಯಾರಿಸನ್ ಮಾಡೋದು? ಮನೆಯಲ್ಲೇ ಅಣ್ಣ ತಮ್ಮನ ಮಧ್ಯೆ ಕಂಪ್ಯಾರಿಸನ್ನು, ಮತ್ತೆ ಹೊರಗಡೆ. ಸಾರಿ ಟು ಇಂಟ್ರಪ್ಟ್ ಮೇಡಮ್. ಹೌದು, ನೀವು ಹೇಳಿರುವಂತಹ ಕಾರಣಗಳು ಇದ್ವು, ಈಗಲೂ ಇರಬಹುದು. ಬಟ್ ಈಗ ಸ್ವಲ್ಪ ಪೇರೆಂಟಿಂಗ್ ಬದಲಾಗಿದೆ. ಹೆಂಗಾಗಿದೆ ಅಂದರೆ, ಮಕ್ಕಳು ನಾನು ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಅಂತ ಭಯ ಪಡ್ತವೋ ಇಲ್ವೋ ಗೊತ್ತಿಲ್ಲ, ನನ್ನ ಮಗ ಏನಾದರೂ ಫೇಲ್ ಆಗಿಬಿಟ್ರೆ ಆಮೇಲೆ ಏನಾದರೂ ಮಾಡ್ಕೊಬಿಟ್ರೆ ಅಂತ ಅಪ್ಪ ಅಮ್ಮ ಹೆದರ್ಕೊಳ್ತಾ ಇದ್ದಾರೆ. ತುಂಬ ಪ್ಯಾಂಪರ್ ಮಾಡ್ತಾ ಇದ್ದಾರೆ ಮಕ್ಕಳು ವೀಕ್ ಆಗಿದ್ರೆ ಇಲ್ವೋ ಗೊತ್ತಿಲ್ಲ, ಪೇರೆಂಟ್ಸ್ ಅಂತೂ ವೀಕ್ ಆಗ್ತಾ ಇದ್ದಾರೆ. ಹೌದು, ನನ್ನ ಮಗ ಚೆನ್ನಾಗಿ ಓದಲೇಬೇಕು, ಒಂದು ಭತ್ತದ ಕಾಳು ಹಾಕಿ ಅದರಲ್ಲಿ ಗೋಧಿನೂ ಬರಬೇಕು, ರಾಗಿನೂ ಬರಬೇಕು, ಭತ್ತನೂ ಬರಬೇಕು, ಎಲ್ಲ ಥರದ ಧಾನ್ಯನೂ ಬರಬೇಕು ಅಂತ ನಿರೀಕ್ಷೆ ಮಾಡೋ ಪೇರೆಂಟ್ಸ್ ಈಗಲೂ ಇದ್ದಾರೆ, ಒಪ್ಕೊತೀನಿ. ಅದಕ್ಕಿಂತ ಹೆಚ್ಚಾಗಿ ಪೇರೆಂಟ್ಸ್ ಈಗ ಓವರ್ ಪ್ಯಾಂಪರ್ ಮಾಡ್ತಾ ಇದ್ದಾರೆ, ಮಕ್ಕಳಿಗಿಂತ ಹೆಚ್ಚಾಗಿ ಭಯ ಪಡ್ತಾ ಇದ್ದಾರೆ. ಅವ್ನು ಫೇಲ್ ಆಗಿಬಿಟ್ರೆ ಏನಾದರೂ ಮಾಡ್ಕೊಬಿಟ್ರೆ ಅಂತ ಮಧ್ಯರಾತ್ರಿ ಬಂದು ಬಾಗಿಲು ತೆಗೆದು ನೋಡ್ಕೊಂಡು ಹೋಗುವ ಪೇರೆಂಟ್ಸ್ ಇದ್ದಾರೆ. ರೂಮ್ನ ಗೇಮಲ್ಲಿ ಸೋತ್ಬಿಟ್ನಾ ಏನಾದರೂ ಮಾಡ್ಕೊಬಿಟ್ರೆ ಪೇರೆಂಟ್ಸ್ ಹೆದರ್ತಾ ಇದ್ದಾರೆ. ಸೊ ಮೇನ್ ಆಗಿ ಅದು ಅದೇನು ಹೇಳ್ತಾರೆ, ಹೇಗೆ ಬೆಳೆಸಿದ್ದಾರೆ ಅನ್ನೋದೇ ಕಾರಣ ಮಕ್ಕಳನ್ನ. ಈಗ ಮೊದಲಿಂದ ಬರೀ ಕಾಸ್ಟ್ಲಿ ಎಕ್ಸ್ಪೆನ್ಸಿವ್ ಗಿಫ್ಟ್ ಒಂದು ಕೊಡಿಸ್ಬಿಟ್ಟು ನಮ್ಮ ಪಾಡಾಗ ನಾವು ಇಬ್ರು ಗಂಡ ಹೆಂಡತಿ ಕೆಲ್ಸಕ್ಕೆ ಹೋಗ್ಬಿಡ್ತೀವಿ, ಅವ್ರ ಸ್ಕೂಲಿಂದ ಬರ್ತಾರೆ, ಅವ್ರ ಪಾಡಾಗ ಅವ್ರು ಏನಾದರೂ ಮಾಡ್ಕೊಂಡು ಇರ್ತಾರೆ, ಎಲ್ಲ ಇದೆ, ನಾವು ಅವ್ರಿಗೆಲ್ಲ ಕೊಡ್ತಾ ಇದೀವಿ, ಅವ್ರು ಪ್ರೊವೈಡಿಂಗ್ ಎವ್ರಿಥಿಂಗ್, ಅವ್ರಿಗೆ ನಾವು ಪ್ರತಿಯೊಂದನ್ನು ಕೊಡ್ತಾ ಇದ್ದೀವಿ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ಪೇರೆಂಟ್ಸ್ ಅಲ್ಲೂ ಇದೆ. ದುಡ್ಡಿದೆ, ಅವ್ರಿಗೇನು ಬೇಕು, ಎಕ್ಸ್ಪೆನ್ಸಿವ್ ಗಿಫ್ಟ್ ಬೇಕು, ಅಷ್ಟರಲ್ಲೇ ಖುಷಿ ಆಗ್ಬಿಡ್ತಾರ. ಪ್ರತಿದಿನ ಒಂದು 15ರಿಂದ 20 ನಿಮಿಷ ಮಗು ಜೊತೆ ಕೂತ್ಕೊಂಡು ಅವತ್ತಿನ ದಿನ ಹೇಗಿತ್ತು ಅಂದರೆ ಮಗುನ ಸೂಕ್ಷ್ಮವಾಗಿ ಗಮನಿಸಬೇಕು. ಅದು ಯಾವ ಏಜಿನ ಮಕ್ಕಳಾದರೂ ಅಷ್ಟೇ, ಮಕ್ಕಳು ಯಾವಾಗಿದ್ರು ಮಕ್ಕಳೇ ತಂದೆ ತಾಯಿಗೆ. ಸೊ ಹೇಗಿದೆ, ಅವರು ಯಾವ ವಿಷಯಗಳಲ್ಲಿ ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡ್ತಿದ್ದಾರೆ, ಅವ್ರಿಗೇನಾದರೂ ಬೇಜಾರು ಅನ್ನಿಸ್ತಿದ್ಯಾ, ಇದನ್ನು ಬಹಳ ಸೂಕ್ಷ್ಮವಾಗಿ ಅವರು ಗಮನಿಸಬೇಕಾಗತ್ತೆ. ಯಾಕಂದರೆ ಶಾಲೆಯಲ್ಲಿ ಅಂದರೆ ಒಂದು ಕ್ಲಾಸಲ್ಲಿ 50-60 ಇಷ್ಟು ಮಕ್ಕಳು ಇರ್ತಾರೆ. ಆದರೆ ನಮಗೆ ಸ್ವಂತ ಅಂತ ಬಂದಾಗ 1-2 ಮಕ್ಕಳು ಇರ್ತಾರೆ ಮನೆಯಲ್ಲಿ. ನಾವು ಅವರನ್ನು ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಇನ್ ಕೇಸ್ ಅವ್ರಿಗೇನಾದರೂ ಹೌದು ಅವ್ರು ಬಹಳ ಸೂಕ್ಷ್ಮವಾಗಿದ್ದಾರೆ, ಯಾವುದೋ ಒಂದು ವಿಷಯದ ಬಗ್ಗೆ ಡಿಸ್ಟರ್ಬ್ ಆಗ್ತಿದ್ದಾರೆ ಅಂತಂದರೆ
ಆವಾಗ ಯೋಚನೆ ಮಾಡಬೇಕು, ಹೌದು ನಾವು ಯಾವ್ದಾದ್ರು ಮೆಂಟಲ್ ಹೆಲ್ತ್ ಕೌನ್ಸಿಲರ್ನ ಏನಾದರೂ ಅಪ್ರೋಚ್ ಮಾಡಬೇಕಾ, ಅಥವಾ ನಾವೇ ಏನಾದರೂ ಮಕ್ಕಳ ಹತ್ರ ಮಾತಾಡ್ಬಿಟ್ಟು ಅವ್ರಿಗೆ ಏನು ಸಮಸ್ಯೆ ಇದೆ. ಕೆಲವೊಂದ್ಸಲ ಮನೆಯಲ್ಲೂ ಕೌನ್ಸಿಲಿಂಗ್ ಮಾಡ್ಬೋದು ಮಕ್ಕಳಿಗೆ ನಾವು. ಇಲ್ಲ ಯಾಕೆ ನೀನು ಇಷ್ಟು ಚಿಕ್ಕ ವಿಷಯನ ಇಷ್ಟು ದೊಡ್ಡದು ಮಾಡ್ತಿದ್ಯಾ, ಬೇಜಾರು ಮಾಡ್ಕೋದೆ, ನಿನ್ನ ಮಾರ್ಕ್ಸ್ಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ, ನೀನು ಎಫರ್ಟ್ ಹಾಕ್ತಾ ಇದೆಯಾ. ಯಾವಾಗಲೂ ಅಷ್ಟೇ ನಾವು ಎಫರ್ಟ್ನ ಅಪ್ರಿಷಿಯೇಟ್ ಮಾಡಬೇಕು. ನಮ್ಮ ಕಣ್ಮುಂದೆ ಮಗು 24 ಗಂಟೆ ಟಿವಿ ಮೊಬೈಲ್ ನೋಡ್ತಾ ಇದ್ರು ನಾವು ಶಬಾಷ್ ಅಂತ ಬೆನ್ ತಟ್ಟಕ್ಕಾಗಲ್ಲ. ಈಗ ಮಗು ಓದ್ತಾ ಇದೆ, ಬಟ್ ಮಗು ಒಂದು 70% 60% ತಗೊಂಡ್ರು, ಮಗು ಬೇಜಾರಾಗಿ ಶಾಲೆಯಿಂದ ಬಂದ್ರು ನೀನು ಬೇಜಾರು ಪಟ್ಕೋಬೇಡ, ನೀನು 90% ಬರಲಿ ಅಂತ ನನಗೇನು ಎಕ್ಸ್ಪೆಕ್ಟೇಷನ್ ಇಲ್ಲ. ನೀನು ಓದ್ತಾ ಇದೆಯಾ, ನಿಂಗೆ ಓದೋದ್ರಲ್ಲಿ ಏನಾದರೂ ಸಹಾಯ ಬೇಕಾ ಕೇಳು, ನಾನು ಹೆಲ್ಪ್ ಮಾಡ್ತೀನಿ. ಸೊ ಅಂದ್ರೆ ನಾವು ಸೊಲ್ಯೂಷನ್ ಹುಡುಕಬೇಕು. ಬಂದೆ ಸುಪ್ರೀತ್ ಸರ್, ತುಂಬಾ ಜನ ಪೇರೆಂಟ್ಸ್ಗಳು ಇತ್ತೀಚೆಗೆ ಇದನ್ನ ಹೇಳೋದು ಕಲ್ತಿದ್ದಾರೆ. ಅಂದ್ರೆ ಮಕ್ಕಳನ್ನ ಅವನು ಪಾಸ್ ಆದ್ನೋ ಫೇಲ್ ಆದ್ನೋ ಅಂತ ಅಳಿಬಾರ್ದು, ಆಮೇಲೆ ಅವನಿಗೆ ಏನೇ ನೋವಾದ್ರೂ ನಿನ್ನ ಜೊತೆ ನಾನು ಇದ್ದೀನಿ ಅಂತ ಹೇಳಬೇಕು. ಹಿಂಗೆ ಮಕ್ಕಳಿಗೆ ನಿನ್ನ ಜೊತೆ ನಾನಿದ್ದೀನಿ, ಎಲ್ಲದಕ್ಕೂ ನಾನು ಇದ್ದೀನಿ ಅನ್ನೋ ಡಿಪೆಂಡೆನ್ಸಿನ ಜಾಸ್ತಿ ಮಾಡಿದ್ರು ಪ್ರಾಬ್ಲಮ್ ಅಲ್ವಾ ಅದು ಒಳ್ಳೆ ಈಗ ನನ್ನ ಮಗನಿಗೆ ಕೇಳೋಕ್ಕಿಂತ ಮುಂಚೆ ಎಲ್ಲ ನಾನು ಕೊಡಿಸ್ಬಿಡ್ತೀನಿ, ಆ್ಯಂಡ್ ಅವನು ಸ್ಕೂಲಲ್ಲಿ ಟೀಚರ್ ಹತ್ರ ಬೈಸ್ಕೊಂಡು ಬಂದರೂ ಪರವಾಗಿಲ್ಲ ಮಗನೇ, ನಿನ್ನ ಜೊತೆಗೆ ನಾನು ಇರ್ತೀನಿ, ಆಮೇಲೆ ಅವ್ನು ಇನ್ನೇನೋ ಯಾವುದೋ ಅಲ್ಲಂಡೆ ವಿಷಯಗಳಿಗೆ ಕೈ ಹಾಕ್ತಿದ್ದೀನಿ, ತಲೆ ಕೆಡಿಸ್ಕೊಬೇಡ ನಾನು ಇರ್ತೀನಿ, ಹಿಂಗೆ ಮಾಡ್ಕೊಂಡು ಹೋಗೋದು ಮಕ್ಕಳನ್ನ ಬೆಳೆಸೋ ಒಳ್ಳೆ ಪೇರೆಂಟಿಂಗಾ? ವಾಟ್ ಯು ಹ್ಯಾವ್ ಟೋಲ್ಡ್ ಇಸ್ ರಿಯಲಿ ರೈಟ್. ಇವತ್ತಿನ ದಿವಸ ಆ ಒಂದು ಸ್ಟೇಟ್ಮೆಂಟು ಭಾಳಷ್ಟು ಪಾಲಕ ಪೋಷಕರಲ್ಲಿ ನಾವು ಕಾಣ್ತಾ ಇದ್ದೀವಿ. ಜಸ್ಟ್ ಬಿಕಾಸ್ ಪೇರೆಂಟ್ಸಿಗೆ ಪರ್ಚೇಸಿಂಗ್ ಕೆಪಾಸಿಟಿ ಜಾಸ್ತಿ ಆಗಿದೆ ಅಂತ ಕೇಳಿದ್ದನ್ನೆಲ್ಲ ತಕ್ಕೊಡೋಂಥದ್ದು ಇರಬಹುದು, ಅಥವಾ ಎಲ್ಲದಕ್ಕೂ ನೀವು ಹೇಳ್ದಂಗೆ ನಾನು ಇದ್ದೀನಿ ಅಂತಕ್ಕಂಥದ್ದು. ಇವೆಲ್ಲದಕ್ಕಿಂತ ಪಾಲಕ ಪೋಷಕರು ಇನ್ನು ಮುಂದಕ್ಕೆ ಏನು ಕಲ್ತ್ಕೋಬೇಕಾಗಿದೆ ಅಂದರೆ, ಪ್ಲೀಸ್ ಸ್ಪೆಂಡ್, ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಎಲ್ಲ ಪಾಲಕ ಪೋಷಕರಿಗೂ ಕೇಳ್ಕೊಳ್ಳೋದು, ಪ್ಲೀಸ್ ಸ್ಪೆಂಡ್ ಕ್ವಾಲಿಟೇಟಿವ್ ಟೈಮ್ ವಿತ್ ಯುವರ್ ಚಿಲ್ಡ್ರನ್. ಮಕ್ಕಳಿಗೆ ಇವತ್ತಿನ ದಿವಸ ನಿಮ್ಮ ಹಣ, ನಿಮ್ಮ ಸಂಪತ್ತು, ಆಸ್ತಿ, ನಾನು ಜೊತೆಗಿದ್ದೀನಿ ಅಂತ ಡೈಲಾಗ್ಗಿಂತ ದಯವಿಟ್ಟು ನೀವು ಅವರು ಜೊತೆಗೆ ತಂದೆ ತಾಯಿ ಇಬ್ಬರೂ ಕೂಡ ಒಂದಷ್ಟು ಕ್ವಾಲಿಟೇಟಿವ್ ಟೈಮನ್ನು ವೀಕ್ಲಿ ಒನ್ಸ್ ದಯವಿಟ್ಟು ಸ್ಪೆಂಡ್ ಮಾಡಿ. ಇವತ್ತಿನ ದಿವಸ ನಾನು ಸಾಕಷ್ಟು ಜನ, ನಾನು ವೆನ್ ಐ ಆಮ್ ಡೂಯಿಂಗ್ ಲಾಟ್ ಆಫ್ ಕೌನ್ಸಿಲಿಂಗ್ ನಾನು ಅಬ್ಸರ್ವ್ ಮಾಡ್ತಾ ಇರ್ತೇನೆ. ಅಪ್ಪ ಹಾರ್ಡ್ವೇರು, ಅಮ್ಮ ಸಾಫ್ಟ್ವೇರು, ಮಕ್ಕಳಿಬ್ಬರು ಸ್ಪೇರ್ ಪಾರ್ಟ್ಸ್, ಈ ರೀತಿ ಆಗ್ತಾ ಬರ್ತಾ ಇದೆ. ಹೀಗೆಲ್ಲ ಇದ್ದಾಗ ನಾಳೆ ದಿವಸ ಏನಾದರೂ ಹೇಳ್ಕೋಬೇಕು ಅಂತಂದ ಕ್ಷಣಕ್ಕೆ ಆ ಮಕ್ಕಳಿಗೆ ಇಲ್ಲ ಟೀಚರ್ಸ್ ಹತ್ರ ಹೋಗ್ತಾರೆ, ಬಿಕಾಸ್ ದೇ ಆರ್ ಸೆಕೆಂಡ್ ಮದರ್ಸ್. ಅದನ್ನು ನಮ್ಮ ಸಮಾಜ ಗುರುತಿಸಿದೆ, ಟೀಚರ್ಸ್ ಆರ್ ಸೆಕೆಂಡ್ ಮದರ್ಸ್. ಈಗ ಅವರು ಕೂಡ ಅದನ್ನು ಕೇಳ್ತಾ ಇದ್ದಾರೆ. ನಾನು ಎಷ್ಟೋ ಜನ ಟೀಚರ್ಸ್ಗೂ ಹೇಳ್ತೀನಿ, ದಯವಿಟ್ಟು ವೆನ್ ಎವರ್ ಯು ಆರ್ ಕಮಿಂಗ್ ಔಟ್ ಫಾರ್ ದಿ ಸೇಕ್ ಆಫ್ ಇನ್ಸ್ಟಿಟ್ಯೂಷನ್, ನೀವು ಯಾವುದೇ ಶಾಲೆಯಲ್ಲಿ ನೀವು ಪಾಠ ಮಾಡಲಿಕ್ಕೆ ಹೋಗಿ, ಸರ್ಕಾರಿ ಶಾಲೆ ಇರ್ಬೋದು, ಖಾಸಗಿ ಇರ್ಬೋದು, ಅನುದಾನ ರಹಿತ ಯಾವುದಾದ್ರು ಇರ್ಬೋದು, ನೀವು ಒಂದು ಸರ್ತಿ ಕ್ಲಾಸ್ ರೂಮಿಗೆ ಹೋದ ಕೂಡಲೇ ಪ್ಲೀಸ್ ಲಾಕ್ ಆಲ್ ಯುವರ್ ಪ್ರಾಬ್ಲಮ್ಸ್ ಇನ್ ದಿ ಹೋಮ್ ವೆನ್ ಯು ಆರ್ ಲಾಕಿಂಗ್ ದಿ ಡೋರ್ ಆಫ್ ಯುವರ್ ಹೋಮ್. ಬಿಕಾಸ್ ಆ ಪರ್ಟಿಕ್ಯುಲರ್ ಮಕ್ಕಳು ನಿಮ್ಮನ್ನ ಒಂದು ಹೀರೋ ಲೆವೆಲಲ್ಲಿ ಇಟ್ಟು ನೋಡ್ತಾರೆ. ಸೊ ಹಾಗಾಗಿ ತಾವು ಕೂಡ ಒಂದಷ್ಟು ಪೇಷನ್ಸನ್ನು ಕಲಿಬೇಕು. ಪೇಷನ್ಸನ್ನು ಟೀಚರ್ಸಲ್ಲಿ ಇರ್ತಕ್ಕಂಥ ಪೇಷನ್ಸನ್ನು ನೋಡಿ ಮಕ್ಕಳು ಕೂಡ ಆ ಪೇಷನ್ಸನ್ನು ಕಲಿಬೇಕು. ಅದೇ ರೀತಿ ಅಪ್ಬ್ರಿಂಗಿಂಗ್ ಆಫ್ ಎ ಚೈಲ್ಡ್ ಹೇಗಿರುತ್ತೆ ಅಂತಂದರೆ, ಫಿಸಿಕ್ಸಲ್ಲಿ ನಾವು ಹೇಳ್ತೀವಿ ಲಾ ಆಫ್ ಕನ್ಕರೆಂಟ್ ಫೋರ್ಸಸ್ ಅಂತ. ಅಂದರೆ ಎಲ್ಲ ಫೋರ್ಸಸ್ಸು ಜೊತೆಗೂಡಬೇಕು. ಟೀಚರ್ಸ್ ಇರಬಹುದು, ಅಂದರೆ ಪಾತ್ರಗಳು, ಟೀಚರ್ಸ್ ಪಾತ್ರ ಇರ್ಬೋದು, ಪಾಲಕ ಪೋಷಕರ ಪಾತ್ರ ಇರ್ಬೋದು, ಸಮಾಜ ಇರ್ಬೋದು, ಎಲ್ಲವೂ ಕೂಡ. ಇವತ್ತು ಸಮಾಜದಲ್ಲೂ ಕೂಡ ಸರ್ಕಾರಗಳು ಕೂಡ ಏನನ್ನು ಹೇಳ್ಕೊಡ್ತಾ ಇದೆ? ಬರೀ ಜಗಳ. ಮುಂಚೆ ಎಲ್ಲ ನಾವು ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಲ್ಯಾಂಗ್ವೇಜ್ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ ನ್ಯೂಸ್ ಪೇಪರ್ ಓದು ಅಂತನ್ನು. ಇವತ್ತು ಆ ನ್ಯೂಸ್ ಪೇಪರ್ ಮಕ್ಕಳ ಕೈಯಲ್ಲಿ ಓದಿಸಿ ಯಾವ ವಿಷಯನ ಕಲಿಬೇಕಾಗಿದೆ ಇವತ್ತಿನ ದಿವಸ? ಅಗೇನ್ ಸೋಷಿಯಲ್ ಮೀಡಿಯಾ ಹ್ಯಾಪನ್ಸ್ ಟು ಬಿ ದಿ ಬಿಗ್ಗೆಸ್ಟ್ ಇಟ್ ಹ್ಯಾಸ್ ಬಿಕಮ್ ಎ ಹಂಟರ್ ಫಾರ್ ಚಿಲ್ಡ್ರನ್. ಸೊ ಆ ಸೋಷಿಯಲ್ ಮೀಡಿಯಾನ ಹೇಗೆ ಅವಾಯ್ಡ್ ಮಾಡಿಸ್ತಕ್ಕಂಥದ್ದು, ಸರ್ಕಾರನೂ ಕೂಡ ದೇರ್ ಆರ್ ಲಾಟ್ ಆಫ್ ಮೆಷರ್ಸ್ ದಟ್ ದೇ ಕ್ಯಾನ್ ಟೇಕ್. ಈಗ ಎಷ್ಟೋ ಏನೋ ಈ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡಬೇಕಂತ ಹೇಳಿ ಮುಂಚೆ ಈಗೊಂದು 2-3 ತಿಂಗಳಲ್ಲಿ ಒಂದು ಸ್ವಲ್ಪ ಏನೇನೋ ಅದನ್ನೆಲ್ಲ ಮಾಡಿದ್ರು. ನಾನು ಭಾಳ ಸಂತೋಷಪಟ್ಟೆ. ಅದು ಅಲ್ಲಿಗೆ ಮಾತಿಗೆ ಸೀಮಿತ ಆಗೋಯ್ತೆ ಹೊರತು ಅದನ್ನು ಎಷ್ಟು ಚೆನ್ನಾಗಿ ಸರ್ಕಾರಗಳು ಜಾರಿಗೆ ತರ್ಬೋದು ಅಂತಂದರೆ ದೇ ಕ್ಯಾನ್ ಡೆಫಿನೆಟ್ಲಿ ಪುಟ್ ಎ ಫಿಲ್ಟರ್ ಆನ್ ಸಚ್ ಕೈಂಡ್ ಆಫ್ ವೆಬ್ಸೈಟ್. ಇವತ್ತು ನೀವು ವೆಬ್ಸೈಟ್ ಆನ್ ಮಾಡಿದ್ರೆ ಯಾವುದೋ ವಾಟ್ಸಪ್ ತೆಗಿಯಕ್ಕೆ ಹೋದರೆ ಅನಿಷ್ಟಗಳು, ಅನಾಚಾರಗಳೆಲ್ಲ ಇವತ್ತಿನ ದಿವಸ ರಾಜಾರೋಷವಾಗಿ ಹರಿದಾಡುತ್ತೆ. ಅಂದರೆ ಇದಕ್ಕೆ ಯಾರು ಕಾರಣ? ಮಕ್ಕಳ ಕಾರಣನ, ಟೀಚರ್ಸ್ ಕಾರಣನ, ಪಾಲಕ ಪೋಷಕರ ಕಾರಣನ? ಸರ್ಕಾರವು ಒಂದಿಷ್ಟು ಗಮನ ತಗೊಳ್ಬೇಕಿದ್ರ ಬಗ್ಗೆ. ಡಾಕ್ಟರ್ ಸತೀಶ್ ಅವರೇ, ಈಗ ನನಗೆ ಗೊತ್ತಿಲ್ಲ ಈ ಕಂಪ್ಯಾರಿಸನ್ ಎಷ್ಟು ಮಟ್ಟಿಗೆ ಸೂಕ್ತನೋ ಅಥವಾ ತಪ್ಪು ಅಂತ. ನಮ್ಮ ಪೇರೆಂಟ್ಸ್ ಎಲ್ಲ ಬಹಳ ಮುಗ್ಧರಿದ್ರು, ಅವ್ರಿಗೆ ಇಷ್ಟೇ ಬೇಕಾಗಿದ್ದು, ನನ್ನ ಮಗ ಅಥವಾ ಮಗಳು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ, ಪಾಸ್ ಆದರೆ ಸಾಕು ಅಥವಾ ಚೆನ್ನಾಗಿ ಓದಿದ್ರೆ ಸಾಕು ಅಂತ. ಬಟ್ ನಾವೀಗ ಮಕ್ಳನ್ನ ಹಂಗೆ ಮಾಡ್ತಾ ಇಲ್ಲ. ಬೆಳಗ್ಗೆ ಅವನು 5 ಗಂಟೆ 6 ಗಂಟೆಗೆ ಎದ್ರೆ ಯೋಗ ಕ್ಲಾಸ್ಗೆ ಹೋಗಿ ಬರಬೇಕು, ಮಗು ಯೋಗ ಕ್ಲಾಸಿಗೆ ಹೋಗ್ಬೇಕು,
ಬಂದು ತಿಂಡಿ ತಿನ್ಕೊಂಡು ಹೋಮ್ವರ್ಕ್ ಮಾಡ್ಕೊಂಡು ಸ್ಕೂಲ್ ವ್ಯಾನ್ ಬರೋ ಅಷ್ಟೊತ್ತಿಗೆ ಹೊರಡಬೇಕು. ಸ್ಕೂಲಲ್ಲಿ ಅದರದ್ದೇ ಆದಂತಹ ತಲೆನೋವುಗಳು, ಹೆಣಭಾರವಾದಂತಹ ಬ್ಯಾಗು ಇವಾಗಲೂ ಕೂಡ ಇದ್ದಾವೆ. ಇದ್ಯಾವುದು ಹಳೆ ಕಂಪ್ಲೇಂಟ್ಗಳಾಗಿ ಉಳ್ಕೊಂಡಿಲ್ಲ, ಈಗಲೂ ಕೂಡ ಮುಂದುವರಿತಾ ಇದೆ. ಮನೆಗೆ ವಾಪಸ್ ಬನ್ನ ಅಗೇನ್ ಸಂಜೆ ಕರಾಟೆ ಕ್ಲಾಸಿಗೆ ಕಳಿಸು, ಕುಂಫು ಕಳಿಸು, ಅಥವಾ ಫೈಟರ್ ಕ್ಲಬ್ಗೆ ಕಳಿಸು, ಸ್ಕೇಟಿಂಗಿಗೆ ಕಳಿಸು, ಡ್ಯಾನ್ಸಿಗೆ ಕಳಿಸು, ಆಮೇಲೆ ಮನೆಗೆ ಬಾ, ಹೋಮ್ವರ್ಕ್ ಮಾಡ್ಕೋ, ಮಲ್ಕೋ. ಅಂದ್ರೆ ರೋಬೋಟ್ಗಳ ರೀತಿಯಲ್ಲಿ ಮಕ್ಕಳನ್ನ ನಾವು ಟೈಮ್ ಟೇಬಲ್ ಫಿಕ್ಸ್ ಮಾಡ್ತಾ ಇದೀವಿ. ಸ್ಕೂಲಲ್ಲಿ ಟೈಮ್ ಟೇಬಲ್ ಮಾತ್ರ ಅಲ್ಲ, ಮನೆಯಲ್ಲೂ ಟೈಮ್ ಟೇಬಲ್. ಮಕ್ಕಳನ್ನ ಹೊರಗೆ ಆಟ ಆಡಕ್ ಬಿಡ್ತಾ ಇದೀವ ಇಲ್ವೋ ಗೊತ್ತಿಲ್ಲ, ಅದಕ್ಕೆ ಏನು ಇಷ್ಟನೋ ಇಲ್ವೋ ಗೊತ್ತಿಲ್ಲ. ನನಗೆ ಬೇಕಾದಂಗೆ ನನ್ನ ಮಗುನ ಬೆಳೆಸ್ತಾ ಇದ್ದೀನಿ, ಬಟ್ ನಮ್ಮ ಅಪ್ಪ ಅಮ್ಮ ಹಂಗೆ ಮಾಡಲಿಲ್ಲ, ಅವ್ರಿಗೆ ಬೇಕಾದಂಗೆ ಬೆಳೆಸಲಿಲ್ಲ, ಅವ್ರು ಎಲ್ಲರಂತೆ ಬೆಳೆಸಿದ್ರು. ಇದು ಒಂದು ಪ್ರೆಷರ್ ಆಗ್ತಾ ಇದೆಯಾ ಮಕ್ಕಳಿಗೆ? ಬಹಳಷ್ಟು ವಿಷಯಗಳು ಮಾತಾಡ್ಬೇಕಾದ್ರೆ ಐ ಥಿಂಕ್ ನನ್ನ ಪ್ರಕಾರ ಆಸ್ ಅ ಸೈಕ್ಯಾಟ್ರಿಸ್ಟ್ ನಾವು ಪೇರೆಂಟ್ಸ್ ಗಳ ಬಗ್ಗೆ ಆಕ್ಚುಲಿ ತುಂಬಾ ಹಾರ್ಶ್ ಆಗಿ ಮಾತಾಡ್ತಿದೀವಿ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನೋಡಿ, ಇದೆಲ್ಲ ಹೇಳಕ್ ಸುಲಭ, ಬಟ್ ಒಬ್ಬ ಪೇರೆಂಟ್ ಜಾಗದಲ್ಲಿ ಕುತ್ಕೊಂಡು ನೋಡಿದಾಗ ಪ್ರಪಂಚ ಹೆಂಗ್ ಕಾಣುತ್ತೆ, ಅವರ ದೃಷ್ಟಿಕೋನ, ಅವರ ಪರ್ಸ್ಪೆಕ್ಟಿವ್ ನ ಅರ್ಥ ಮಾಡ್ಕೋಬೇಕು ನಾವು. ಮಕ್ಕಳ ವಾತಾವರಣ, ಮಕ್ಕಳ ಎನ್ವೈರನ್ಮೆಂಟ್ ಅಲ್ಲೂ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಚೇಂಜ್ ಆಗ್ತಿದ್ದಂಗೆ ಎ ಪೇರೆಂಟ್ ಇಸ್ ಆಲ್ಸೋ ಗೋಯಿಂಗ್ ಥ್ರೂ ಎ ಜರ್ನಿ ಆಫ್ ಟ್ರಾನ್ಸ್ಫಾರ್ಮೇಶನ್. ಅದ್ರ ಬಗ್ಗೆ ಸ್ವಲ್ಪ ಎಂಪಥೆಟಿಕ್ ಆಗಿ ಯೋಚನೆ ಮಾಡ್ಬೇಕು ನಾವು. ಪೇರೆಂಟ್ಸ್ ನ ನೋಡಿ ಬ್ಲೇಮ್ ಮಾಡೋದು ಈಸಿ, ಬಟ್ ಯಾವ ಪೇರೆಂಟ್ ಕೂಡ ಅವ್ರ ಮಗುಗೆ ಮಾನಸಿಕ ನೋವಾಗ್ಲಿ, ಅವ್ರು ಸೂಸೈಡ್ ಮಾಡ್ಕೊಳ್ಳಿ, ಡಿಪ್ರೆಷನ್ ಒಳಗಾಗ್ಲಿ, ಪ್ರೆಷರ್ ಹಾಕೋಣ, ಕಂಪ್ಯಾರಿಸನ್ ಮಾಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ಯಾರು ಮಾಡೋದಿಲ್ಲ. ಅವರ ಪ್ರಕಾರ ಅವ್ರ ಜೊತೆಲಿ ಕುತ್ಕೊಂಡು ನೋಡಿದಾಗ ಮಕ್ಕಳಿಗೆ ನಾವು ಒಳ್ಳೇದೇ ಮಾಡ್ತಿದೀವಿ ಅನ್ನೋ ದೃಷ್ಟಿಕೋನದಲ್ಲೇ ಮಾಡ್ತಾರೆ. ಆದ್ರೆ ಇಲ್ಲಿ ನಾವು ಎಡುತ್ತಾ ಇರೋದು ಎಲ್ಲಿ ಅಂದ್ರೆ, ಡಾಕ್ಟರ್ ಸಾರಿ ಟು ಇಂಟರಪ್ಟ್, ಡೆಫಿನೆಟ್ಲಿ ಎಸ್, ಪೇರೆಂಟ್ಸ್ ನ ಕನ್ಸರ್ನ್ ನನ್ನ ಮಗ ಚೆನ್ನಾಗಿರ್ಬೇಕು, ಮಗಳು ಚೆನ್ನಾಗಿರ್ಬೇಕು ಅನ್ನೋದೇ. ಬಟ್ ಆ ಪ್ರೆಷರ್ ಬೇರೆ ರೀತಿಯಲ್ಲಿ ಆಗ್ತಾ ಇದೆಯಾ ಅಂತ ಯಾವ ತಂದೆ ತಾಯಿ ತಾನೇ ನನ್ನ ಮಗ ಅಥವಾ ಮಗಳು ಏನೋ ಮಾಡ್ಕೊಬಿಡ್ಲಿ ಜೀವಕ್ಕೆ ಅಂತ ಅನ್ಕೊಳ್ತಾಳೆ? ಡೆಫಿನೆಟ್ಲಿ ನಾಟ್, ಡೆಫಿನೆಟ್ಲಿ ನಾಟ್. ಬಟ್ ಹೊರೆಯನ್ನ ಹೊರಿಸ್ತಾ ಇದ್ದಾರಲ್ಲ, ಅದ್ರ ಭಾರ ಜಾಸ್ತಿ ಆಗ್ತಾ ಇದೆಯಾ? ಮಕ್ಕಳನ್ನ ಅರ್ಥ ಮಾಡ್ಕೊತಾ ಇಲ್ವಾ ನಾವು? ಇದು ನನ್ನ ಪ್ರಶ್ನೆ. 100% ಮಕ್ಕಳಿಗೆ ಹೊರೆ ಆಗ್ತಾ ಇದೆ, ಭಾರ ಆಗ್ತಾ ಇದೆ, ಅದ್ರ ಕಂಪ್ಲೀಟ್ಲಿ ಒಪ್ಕೊಳ್ತೀನಿ. ನಾನು ಹೇಳ್ತಿರೋದು ಇದಕ್ಕೆ ಸೊಲ್ಯೂಷನ್ ಅಂತ ಹುಡ್ಕಕ್ ಹೋದಾಗ ನಾವು ಪೇರೆಂಟಲ್ ಟ್ರೈನಿಂಗ್ ಅನ್ನೋದು ಬಹಳ ಮುಖ್ಯ. ಆ ಮಗು ಹೇಗೆ ಬೆಳೀತಾ ಹೋಗುತ್ತಾ ಟ್ರಾನ್ಸಿಷನ್. ಈಗ ನೋಡಿ, ಸೂಸೈಡ್ ಮಾಡ್ಕೊಳ್ಳೋ ಬಹಳಷ್ಟು ಮಕ್ಕಳುಗಳು they are somewhere between childhood and adulthood. They are going through that transition. ಅಂದ್ರೆ ಆ ಮಗುವಿಂದ ಅಡಲ್ಟ್ ಆಗುವಂತ ಟ್ರಾನ್ಸಿಷನ್ ಇದೆಯಲ್ಲ, ಅದು ಬಹಳ ಬಹಳ ಸೂಕ್ಷ್ಮವಾದಂತ ಏಜ್. ನಮ್ಮ ಜನರೇಷನ್ ಇದ್ದಂಗಿಲ್ಲ. ಈಗಿನ ಜನರೇಷನ್ ಇಟ್ಸ್ ಮಚ್ ಮೋರ್ ಕಾಂಪ್ಲೆಕ್ಸ್, ಮಚ್ ಮೋರ್ ಡಿಫಿಕಲ್ಟ್. ನಾವ್ ಈ ಜಾಗದಲ್ಲಿ ಇದ್ದಿದ್ರೆ ನಮಗೂ ಕೂಡ ಅಷ್ಟೇ ಕಷ್ಟ ಆಗ್ತಿತ್ತು. ಆ ಪರ್ಸನಾಲಿಟಿ ಅಥವಾ ನನ್ನ ಒಂದು ಐಡೆಂಟಿಟಿನ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದಾಗ್ಲಿ, ಸರಿ ತಪ್ಪುಗಳನ್ನ ಗುರ್ಸೋದಾಗ್ಲಿ, ಎಮೋಷನಲ್ ರೆಸಿಲಿಯನ್ಸ್ ಡೆವಲಪ್ ಮಾಡ್ಕೊಳ್ಳೋದಾಗ್ಲಿ ಈಗಿನ ಜನರೇಷನ್ ಅಲ್ಲಿ ಸುಲಭ ಅಲ್ಲ. ಯಾಕಂದ್ರೆ ಎವ್ರಿ ಚೈಲ್ಡ್ ಇಸ್ ಆಲ್ಮೋಸ್ಟ್ ಟ್ರೀಟೆಡ್ ಆಸ್ ಅನ್ ಅಡಲ್ಟ್. If you look at every child has an access to Instagram, social media, or almost adult ತರ ಎಲ್ಲರೂ ನೋಡಕ್ ಶುರು ಮಾಡಿದ್ದಾರೆ. ಸೊ ನೀವ್ ಹೇಳೋದು ನಿಜ. ನನ್ನ ಪೇರೆಂಟ್ಸ್ಗೂ ಕೂಡ ಭೌತಿಕ ಬುದ್ಧಿವಂತಿಕೆ ಬರ್ಬೇಕಂದ್ರೆ ಅವ್ರಿಗೆ ಮಕ್ಕಳ ಮನಸ್ಸಲ್ಲಿ ಏನ್ ನಡೀತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ನೋಡಿ, ನಮಗೆ ಚಿಕ್ಕವರಿದ್ದಾಗ ಮಾರಲ್ ಸೈನ್ಸ್ ಅಂತ ಪಾಠಗಳು ಇರ್ತಾ ಇತ್ತು ನಮ್ಗೆ. ಈಗ ಐ ಡೋಂಟ್ ನೋ ಹೌ ಮೆನಿ ಚಿಲ್ಡ್ರನ್ ಆರ್ ಸ್ಟಡಿಂಗ್ ಮಾರಲ್ ಸೈನ್ಸ್ ಸ್ಕೂಲಲ್ಲಿ ಆಗ್ಲಿ, ಪೇರೆಂಟ್ಸ್ ಆಗ್ಲಿ. ಸೊ ಒಂದು ಆ ಸಂಯಮ, ಸಭ್ಯತೆ, ಇನ್ನೊಬ್ರು ಗೌರವ ಪಡೋದು, ಅಥವಾ ನಿಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಅದನ್ನ ಮ್ಯಾನೇಜ್ ಮಾಡುವಂತ ಸ್ಕಿಲ್ಸ್ ಡೆವಲಪ್ ಮಾಡುವಂತದ್ದು, ಅದೆಲ್ಲ ಫೋಕಸ್ ಮಾಡ್ಬೇಕಾಗಿದೆ. ಸೊ ಮಕ್ಕಳನ್ನ ಪೇರೆಂಟ್ಸ್ ಅಬ್ಸರ್ವ್ ಮಾಡ್ಬೇಕಾದ್ರೆ ಪೇರೆಂಟ್ಸ್ಗೂ ಬಹಳಷ್ಟು ಟ್ರೈನಿಂಗ್ ಬೇಕು. ಮಕ್ಕಳನ್ನ 4 ಕ್ಯಾರೆಕ್ಟರಿಸ್ಟಿಕ್ಸ್ ಯೋಚನೆ ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಒಂದು, ಮಕ್ಕಳ ಯೋಚನೆಗಳೆಲ್ಲೇನಾದ್ರು ಬದಲಾವಣೆ ಆಗ್ತಿದ್ಯಾ, ಅವ್ರ ಭಾವನೆಗಳೆಲ್ಲೇನಾದ್ರು ಬದಲಾವಣೆಗಳಾಗ್ತಿದ್ಯಾ, ನಡವಳಿಕೆ ಬಿಹೇವಿಯರ್ ಏನಾದ್ರು ಚೇಂಜ್ ಆಗ್ತಿದ್ಯಾ, ಮತ್ತೆ ದೈಹಿಕವಾಗೂ ಆಗ್ಲಿ. ಈಗ ಎಷ್ಟೊತ್ತ ಈಗ ಸೂಸೈಡ್ ಮಾಡ್ಕೊಳ್ಳೋ ಮಕ್ಕಳಾಗ್ಲಿ, ಡಿಪ್ರೆಷನ್ ಇರೋ ಮಕ್ಕಳುಗಳಾಗ್ಲಿ, ಅಡಲ್ಟ್ ಅಲ್ಲಿ ಡಿಪ್ರೆಷನ್ ಆಗೋದ್ ರೀತಿ ಕಾಣಿಸ್ಕೊಳ್ಳಲ್ಲ. ಮಕ್ಕಳಲ್ಲಿ ಸ್ವಲ್ಪ ವಿಡ್ರಾಲ್ ಆಗ್ತಾರೆ, ಇರಿಟೇಬಲ್ ಆಗ್ತಾರೆ, ಅವ್ರ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಡೌನ್ ಆಗುತ್ತೆ, ಐಸೋಲೇಟ್ ಆಗ್ತಾರೆ. ಸೊ ಅಡಲ್ಟ್ ಅಲ್ಲಿ ಇದ್ದಂಗೆ ಹೋಪ್ಲೆಸ್, ವರ್ಕ್ಲೆಸ್ ಫೀಲ್ ಆಗಿ ಊಟ ತಿಂಡಿ ಬಿಡೋದು, ನಿದ್ದೆ ಮಾಡೋದು ಅಂತ ಬದಲಾವಣೆಗಳು ಕಾಣದೇ ಇರ್ಬೋದು. ಸೊ ನನ್ನ ಪ್ರಕಾರ ಎಜುಕೇಶನ್ ಅನ್ನೋದು ಪೇರೆಂಟ್ಸ್ಗೂ ಬಹಳ ಮುಖ್ಯ. ಆ ಭೌತಿಕ ಬುದ್ಧಿವಂತಿಕೆ ಅವರು ಬೆಳೆಸ್ಕೊಂಡು ಮಕ್ಕಳಿಗೆ ಮಕ್ಕಳ ಜೊತೆ ಅವ್ರ ಸಂಬಂಧಗಳು ಸ್ವಲ್ಪ ಮೆಚ್ಯೂರ್ ಆಗಿ ಬೆಳೆಸ್ಕೊಂಡ್ರೆ ಇದನ್ನ ಅಬ್ಸರ್ವ್ ಮಾಡಿ ಪ್ರಿವೆಂಟ್ ಮಾಡ್ಬೋದು ಅನ್ಸುತ್ತೆ. ಡಾಕ್ಟರ್, ಇನ್ನೊಂದು ಪ್ರಶ್ನೆ ನಿಮಗೆ ಇದ್ರ ಜೊತೆಗೆ ಆಡ್ ಮಾಡ್ಬಿಡ್ತೀನಿ. ನನಗೆ ಇದು ಆಶ್ಚರ್ಯ ಅನ್ಸುತ್ತೆ, ಅಂಡ್ ನೀವು ಹೇಳಿದ್ದನ್ನ ನಾವು 100% ಒಪ್ಕೊಳ್ಳೇಬೇಕು, ಇದ್ರಲ್ಲಿ ನನ್ನ ತಕರಾರೇ ಇಲ್ಲ. ಬಟ್ ಸ್ಟಿಲ್ ಈ ಪ್ರಶ್ನೆ, ನಿಮ್ಮ ಪೇರೆಂಟ್ಸ್ಗಳು ಅದಾದ್ಮೇಲೆ ಬಂದಂತಹ ನಮ್ಮ ತಂದೆ ತಾಯಿಗಳು ಓದೇ ಇರಲಿಲ್ಲ, ಬಟ್ ನಮ್ಮನ್ನ ಚೆನ್ನಾಗಿ ಅಂದ್ರೆ ಜೀವನ ಹೆಂಗ್ ಮಾಡಬೇಕು ಅನ್ನೋ ರೀತಿಯಲ್ಲಿ ನಮ್ಮನ್ನ ಬೆಳೆಸಿದ್ರು. ಬಟ್ ಈಗಿನ ಮಕ್ಕಳಿನ ತಂದೆ ತಾಯಿಗಳೇನಿದ್ದಾರೆ ವೆಲ್ ಎಜುಕೇಟೆಡ್ ಅವರು, ಬಟ್ ಅವರಿಗೆ ಪೇರೆಂಟಿಂಗ್ ಟ್ರೈನಿಂಗ್ ಬೇಕು. ನಮ್ಮ ತಂದೆ ತಾಯಿಗೆ ಇರ್ಲಿಲ್ಲ ಅಂದ್ರೂ ನಮ್ಮನ್ನು ಬೆಳೆಸಿದ್ರು. ಈ ವ್ಯತ್ಯಾಸ ನನಗೆ ತುಂಬಾ ಕುತೂಹಲ ಮೂಡಿಸುತ್ತೆ. ಹೌದು, ನಿಜ. ನೋಡಿ, ಯಾಕೆ ಅಂದ್ರೆ
ಬಹಳಷ್ಟು ಮಂದಿ ಆಗಿನ ಜನರೇಷನ್ ಅಲ್ಲಿ ನೋಡಿ ಆಗಿನ ನೀಡ್ಸ್ ಬೇರೆ ಇರ್ತಾ ಇತ್ತು. ಈಗ ಫಾರ್ ಎಕ್ಸಾಂಪಲ್ ನಂದೇ ನೀಡ್ಸ್ ನಾವು ತಗೊಂಡ್ರೆ, ನಮ್ಮ ಪೇರೆಂಟ್ಸ್ ಬಹಳ ಬಡತನದಲ್ಲಿ ಬಂದವರು. ನಮಗೆ ಏನು ನಮ್ಮ ನೀಡ್ಸ್ ಏನು ಅಂದ್ರೆ ಹೊತ್ತಿಗೆ ಸರಿಯಾಗಿ ಊಟ ಮಾಡ್ಬೇಕು, ಮಲಗಕ್ಕೆ ಜಾಗ ಇರ್ಬೇಕು, ಮನೆ ಮೇಲೆ ಒಂದ್ ಸೂರು ಇರ್ಬೇಕು ಅನ್ನೋದಷ್ಟೇ ಟಾರ್ಗೆಟ್ಸ್ ಇರ್ತಾ ಇತ್ತು. ಈಗಿನ ಕಾಲದಲ್ಲಿ ಮಕ್ಕಳುಗಳು ಹುಟ್ಟಿದಾಗ ಅಥವಾ ಪೇರೆಂಟ್ಸ್ ಅಟ್ಲೀಸ್ಟ್ ಅರ್ಬನ್ ಸೊಸೈಟಿನಲ್ಲಿ ಎಲ್ಲಿ ಬಹಳಷ್ಟು ಸೂಸೈಡ್ ಗಳು ಆಗ್ತಾ ಇದ್ವು, ಅಲ್ಲಿ ಅರ್ಬನ್ ಸೊಸೈಟಿನಲ್ಲಿ ಇದು ಮಾಸ್ಲೋಸ್ ಹೈರಾರ್ಕಿ ಆಫ್ ನೀಡ್ಸ್ ಅಂತ ಒಂದಿದೆ. ಅದ್ರ ಬಗ್ಗೆ ನೀವು ಓದಿದಾಗ ಆ ಬೇಸಿಕ್ ನೀಡ್ಸ್, ಫೌಂಡೇಶನ್ ನೀಡ್ಸ್ ಆಲ್ರೆಡಿ ಸ್ಯಾಟಿಸ್ಫೈಡ್ ಮಕ್ಕಳುಗಳಿಗೆ. ಸೊ ಪೇರೆಂಟ್ಗಳಿಗೂ ಪರ್ಸ್ಪೆಕ್ಟಿವ್ ಕೂಡ, ಅವ್ರ ದೃಷ್ಟಿಕೋನ ಕೂಡ ಮಕ್ಕಳಿಗೆ ಅದನ್ನ ಪ್ರೊವೈಡ್ ಮಾಡುವಂತದ್ದೇ ಅಲ್ಲ. ಸೊ ಅದರಲ್ಲಿ ಮೇಲ್ ಹೋಗ್ತಾ ಹೋಗ್ತಾ ಬೌದ್ಧಿಕ ಬುದ್ಧಿವಂತೆ, ಸೆಲ್ಫ್ ಆಕ್ಚುಲೈಸೇಷನ್ ಅಂದ್ರೆ ನನ್ನ ಭಾವನೆಗಳು ಏರುಪೇರು ಆದಾಗ್ಲೂ ಕೂಡ ಹೆಂಗ್ ಮ್ಯಾನೇಜ್ ಮಾಡ್ಕೋಬೇಕು ಅನ್ನೋ ಸ್ಕಿಲ್ ಫೋಕಸ್ ಮಾಡ್ಬೇಕಾಗಿದೆ ಈಗಿನ ಪೇರೆಂಟ್ಸ್. ಆ ಸ್ಕಿಲ್ ಪೇರೆಂಟ್ಸ್ಗೆ ಇಲ್ಲ, ಯಾಕಂದ್ರೆ ಪೇರೆಂಟ್ಸ್ ಹ್ಯಾವ್ ನಾಟ್ ಸೀನ್ ದಟ್ ದೆಮ್ಸೆಲ್ಫ್. ಬಿಕಾಸ್ ಅವರ ಫೋಕಸ್ ಅವ್ರು ಬೆಳಿಬೇಕಾದ್ರೆ ಇದ್ದಿದ್ದು, ನಾ ಹೇಳ್ದಂಗೆ ನನಗೆ ಟೈಮಿಗೆ ಸರಿಯಾಗಿ ಊಟ, ತಲೆ ಮೇಲೆ ಒಂದ್ಸೂರು ಮಾಡಕ್ಕೊಂದ್ ಕೆಲಸ ಬೇಕು ಅನ್ನೋ ಟಾರ್ಗೆಟ್ ಇತ್ತು. ಈಗ ಮಕ್ಕಳಿಗೆ ಆ ನೀಡ್ ಇಲ್ಲ. ಸೊ ಈಗ ಸೊಸೈಟಿ ಚೇಂಜ್ ಆದಂಗೆ ಅದು ಮಕ್ಕಳ ಭಾವನಾತ್ಮಕ ನೀಡ್ಸ್ ಚೇಂಜ್ ಆಗುತ್ತೆ. ಅದಕ್ಕೆ ತಕ್ಕಂತೆ ನಾನು ಪೇರೆಂಟಲ್ ಟ್ರೈನಿಂಗ್ ಬೇಕು ಅಂತ ಹೇಳಿದ್ದು. ಬಿಕಾಸ್ ಪೇರೆಂಟ್ ಅದಕ್ಕೆ ಎಕ್ಸ್ಪೋಸೇ ಆಗಿಲ್ಲ ನನ್ನ ಪ್ರಕಾರ, ಅವ್ರಿಗೂ ಯಾರು ಹೇಳ್ಕೊಟ್ಟಿಲ್ಲ. ಎಸ್ ಡಾಕ್ಟ್ರೆ, ಬರ್ತೀನಿ ನಾನು ನಿಮ್ಮ ಹತ್ರ. ರಾಘವೇಂದ್ರ ಅವರ ರೈಟ್ ಟು ಎಜುಕೇಶನ್ ಎಲ್ಲ ಮಕ್ಕಳ ಹಕ್ಕು, ಬಟ್ ರೈಟ್ ಟು ಎಜುಕೇಶನ್ ಅನ್ನು ಮಾತ್ರ ಫೋಕಸ್ ಮಾಡ್ತಾ ಇದೀವಿ. ಎಜುಕೇಶನ್ ಸಿಸ್ಟಮ್ ಒಳಗೆ ಹೋದಾಗ ಅವನಿಗೆ ಬೇಕಾಗಿರೋ ಸೂಕ್ತವಾದ ಪರಿಸರ ಸಿಗ್ತಾ ಇಲ್ಲ, ಅದು ಕೂಡ ಆ ಮಗುವಿನ ಹಕ್ಕು ಅಂತ ನಾವು ಯಾಕೆ ಯಾರು ಯೋಚನೆ ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ ನಿಮಗೆ? ಅಲ್ಲ, ಈಗ ಎಜುಕೇಷನ್ ಅನ್ನೋದು, ಶಿಕ್ಷಣ ಅನ್ನೋದು ಎಲ್ಲದ ಹಕ್ಕು. ಪೋಷಕರಿಗೂ ಆ ಒಂದು ಆತಂಕ ಇರುತ್ತೆ, ನನ್ನ ಮಗ ಚೆನ್ನಾಗಿ ಓದಲಿ ಅಂತ. ಆದರೆ ಇವತ್ತು ನೋಡಿ, ಎಷ್ಟು ಖಾಸಗಿ ಶಾಲೆಯ ಸುತ್ತಮುತ್ತ ಈ ಒಂದು ಡ್ರಗ್ಸ್ ಇರ್ಬೋದು, ಏನು ಅಫೀಮ್ ಇರ್ಬೋದು, ಈ ರೀತಿಯ ಒಂದು ಸಪ್ಲೈಗಳಾಗ್ತಾಯಿದೆ. ಇವತ್ತೆಲ್ಲೋ ಒಂದು ಕಡೆಗೆ ನಮಗೆ ಒಂದು ಅನುಮಾನ ಮೂಡ್ತಾ ಇದೆ. ಕೆಲವೊಂದು ಶಾಲೆಗಳಲ್ಲಿ ಏನು ಇವತ್ತು ಅವರಿಗೆ ದುಡ್ಡು ಬಂದರೆ ಸಾಕು, ಇವತ್ತು PG ನಾನು 5,000 ತೊಗೊಂಡೆ ಅಂದರೆ ಇನ್ನೊಬ್ಬನ 50,000 ತೊಗೊತಾನೆ. ಈ ಡ್ರಗ್ಸ್ ಮಾಫಿಯಾದಲ್ಲಿ ಯಾಕೆ ಕೆಲ ಶಾಲೆಗಳು ಇನ್ವಾಲ್ವ್ ಆಗಿರಬಾರ್ದು ಅಂತ, ಯಾಕಂದ್ರೆ ಡೌಟ್ ಆಗ್ತಾ ಇದೆ ನೋಡಿ. ಅಲ್ಲಲ್ಲ ನಮಗೆ ನೋಡಿ ಏನು ಹೇಳ್ತಾ ಇದ್ದೇವೆ, ಯಾಕಾಗಿ ಆರೋಪ ಅಲ್ಲ ರೀ, ಇದು ಸತ್ಯ ಹೇಳ್ತಾ ಇದ್ದೇನೆ. ಸತ್ಯ ಕೇಳಿ ಒಂದು ನಿಮಿಷ. ಆರೋಪ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ಆದ್ರೆ ಶಾಲೆಗಳಲ್ಲಿ ಇವತ್ತು ಯಾಕೆ ಸರ್ಕಾರಿ ಶಾಲೆ ಮಕ್ಕಳು ಇವತ್ತು ಡ್ರಗ್ಸ್ ತಗೊಂತ ಇಲ್ಲ? ಯಾಕೆ ಸರ್ಕಾರಿ ಶಾಲೆ ಮಕ್ಕಳು ಅಲ್ಲ? ನಾನು ತುಂಬಾ ಇಂಟರಪ್ಟ್ ಮಾಡಲ್ಲ, ಅಂಡ್ ಈ ವಿಚಾರ ಪೊಲ್ಯೂಟ್ ಆಗಕ್ಕೂ ನಾನು ಆಸ್ಪದ ಮಾಡ್ಕೊಳ್ಳಲ್ಲ. ಸತ್ಯ ಹೇಳಲ್ಲ ಅಂದ್ರೆ ಮತ್ತೆ ಏನು ಮಾತಾಡಕ್ಕಾಗುತ್ತೆ? ನಾನು ಅದನ್ನ ಮುಂದಕ್ಕೆ ನಾವು ಏನ್ ಹೇಳ್ತಾ ಇರೋದು ಕೇಳಿಸ್ಕೊಳ್ಳಲ್ಲ ಅಂದ್ರೆ ಇದು ಪೊಲಿಟಿಕಲ್ ಡಿಬೇಟ್ ಅಲ್ಲ. ಇದು ನಾನು ಹೇಳ್ತಾ ಇರೋದು ಯಾಕೆ ಡ್ರಗ್ಸ್ ಗಳನ್ನ ತಗೊಂಡು ಇವತ್ತು ನಾನು ಹೇಳ್ತಾ ಇರೋದು ಕೇಳಿ. ಯಾಕೆ ಖಾಸಗಿ ಶಾಲೆ ಇವತ್ತು ಪೊಲ್ಯೂಟ್ ಆಗಿರೋದು ಹೌದು, ಯಾವುದು ನಾನು ಶಾಲೆ ಒಳಗಡೆ ಅಂತ ಹೇಳಿಲ್ಲ, ಖಾಸಗಿ ಶಾಲೆಯ ಸುತ್ತಮುತ್ತಗಳಲ್ಲಿ ಯಾಕೆ ಡ್ರಗ್ಸ್ ಸಪ್ಲೈ ಇದೆ ಅದನ್ನ ಯಾಕೆ ಶಿಕ್ಷಣ ಇಲಾಖೆ ಅದನ್ನ ತನಿಖೆ ಮಾಡ್ತಲ್ಲ. ಆಮೇಲೆ ಆ ಒಂದು ಶಾಲೆಯ ಮುಖ್ಯಸ್ಥರು ಈ ತರ ಇದೆ ಅಂತ ಹೇಳಿ ಯಾಕೆ ಇಲ್ಲಿವರೆಗೆ ಎಷ್ಟು ಜನ ಕಂಪ್ಲೇಂಟ್ ಮಾಡಿದ್ದಾರೆ ನಮ್ಮ ಶಾಲೆ ಸುತ್ತಮುತ್ತ ಇದೆ ಅಂತ? ಏನಾದ್ರು ಆತರ ಉದಾಹರಣೆಗಳಿದೆಯಾ ಅಂತ ನಾನು ಹೇಳ್ತಾ ಇರೋದು ಅಷ್ಟೇ. ಇಲ್ಲ, ನೀವೊಂದು ಬ್ರೀತಿಂಗ್ ಸ್ಪೇಸ್ ತಗೊಳ್ಳಿ, ಅದ್ರ ಬಗ್ಗೆ ಬರ್ತೀನಿ. ಡ್ರಗ್ಸ್ ನ ಇಲ್ಲಿ ಆಡ್ ಮಾಡೋದೇ ಬೇಡ. ಮೊನ್ನೆ ತಾನೇ ನಾಗರಬಾವಿಯಲ್ಲಿ PUC ಸೆಕೆಂಡ್ ಇಯರ್ ಓದ್ತಾ ಇರೋ ಹುಡುಗ ನೇರಾಕಂತ ಯಾಕೆ ಅಂತ ಕೇಳಿದ್ರೆ ಸೈಬರ್ ನೋಡಿ, ಆಮೇಲೆ ಸೈಬರ್ ಕ್ರೈಮ್ ಬೇರೆ. ಈಗ ನೋಡಿ, ಇಲ್ಲ ಒಂದ್ ಸೆಕೆಂಡ್, ನೀವ್ ಹೇಳಕ್ ಬಿಟ್ಟಿರಂದ್ರೆ ನಾವೇನ್ ರೀತಿ ಮಾತಾಡ್ಬೇಕು? ನಮ್ ಇಷ್ಟ, ನೀವ್ ಹೇಳಿದ್ದೆ ನಾನು ಹೇಳ್ಬೇಕು ಅಂದ್ರೆ ಮತ್ತೆ ಯಾಕೆ ಬರ್ಬೇಕು ನಾವಿಲ್ಲಿಗೆ? ಅಲ್ಲ ರೀ ಮೇಡಮ್ ಅವರ, ಈಗ ಯಾಕೆ ಅಂದ್ರೆ ಅದು ನೋಡಿ, ಒಬ್ಬ ಹುಡುಗ ನೇಣಾಕೊಂಡು ಸತ್ತೋದ ಏನು ಸ್ಟಾಪ್ ಮಾಡ್ಬೇಕು? ಯಾಕೆ ಕರೀತೀರಾ ನೀವು? ಮತ್ತೆ ನಾವು ಹೇಳಿದ್ ಹೇಳಕ್ ಬಿಡಲ್ಲ ಅಂದ್ರೆ ಇದು ಪೊಲಿಟಿಕಲ್ ಡಿಬೇಟ್ ಮಕ್ಕಳ ಬಗ್ಗೆ ಇವಾಗ ಡ್ರಗ್ಸ್ ತಗೊಂತಿಲ್ಲ ಮಕ್ಕಳು, ತಗೊಂಡು ಸೂಸೈಡ್ ಮಾಡ್ಕೊಂಡಿಲ್ವಾ ಮಕ್ಕಳು? ಬೇಡ ಬೇಕಾದ್ರೆ ನಿಮಿಷ ಸರ್, ನಾನು ನೀವೊಂದು ಬ್ರೀತಿಂಗ್ ಸ್ಪೇಸ್ ತಗೊಳ್ಳಿ ದಯವಿಟ್ಟು. ಯಾವ್ದನ್ನ ಎಲ್ಲೆಲ್ಲೋ ಆಡ್ ಮಾಡ್ಬಿಡಿ. ಇದು ಮಕ್ಕಳು ಸಾವಿಗೆ ಶರಣಾಗ್ತಾ ಇರೋದ್ರ ಬಗ್ಗೆ ವಿಚಾರ, ಪೊಲಿಟಿಕಲ್ ಡಿಬೇಟ್ ಅಲ್ರಿ. ಒಂದ್ ಸೆಕೆಂಡ್ ತಡೀರಿ. ಯಾವ್ದು ಅನಾವಧಿ ಕರೆಗಳು ಬಂದ್ಬಿಟ್ಟು ಸಾಯ್ತಾ ಇದಾರೆ. ಪ್ಲೀಸ್, ಅದು ನಮ್ ಇದೆ ಎಷ್ಟೋ ಪೊಲೀಸ್ ಎನ್ಕ್ವೈರಿ ನೋಡಿ ಹೋಗಿ ಕಂಪ್ಲೇಂಟ್ಗಳಾಗಿದೆ. ಇದು ಸೂಕ್ಷ್ಮ ವಿಚಾರ. ತಂದೆ ತಾಯಿ ಕರೆಕ್ಟ್ ಮೇಡಮ್. ಈಗ PUC ಸೆಕೆಂಡ್ ಇಯರ್ ಓದ್ತಾ ಇರೋ ಹುಡುಗ ಸೂಸೈಡ್ ಮಾಡ್ಕೊಂಡು ಸಾಯಕ್ ಕಾರಣ ಒಬ್ಬ ಸೈಬರ್ ಕ್ರೈಮ್. ಒಂದು ಫೋನ್ ಬರುತ್ತೆ ಅವರಿಗೆ, ಯಾವ್ದೋ ವಿಡಿಯೋ ಕಾಲ್ ಬರುತ್ತೆ. ಒಂದ್ ಸೆಕೆಂಡ್, ಅದು ಸಾವಲ್ವಾಗಾದ್ರೆ ನಾನು ಈ ಹೋಲಿಕೆ ಎಷ್ಟರ ಮಟ್ಟಿಗೆ ಸೂಕ್ತನೋ ಇಲ್ವೋ ಗೊತ್ತಿಲ್ಲ. ಗೌರ್ಮೆಂಟ್ ಸ್ಕೂಲಿಗೆ ಹೋಗೋ ಮಕ್ಕಳು ಯಾವಾಗಲೂ ಸ್ಟ್ರಾಂಗ್ ಆಗಿರ್ತವೆ ಅಂತ ಜನರಲೈಸ್ ಮಾಡ್ಕೊಂಡು ಹೇಳ್ತಾ ಇರ್ತಾರೆ. ಸ್ಟ್ರಾಂಗ್ ಆಗಿರ್ತವೆ, ಆಟದಲ್ಲೂ ಹೌದು, ಊಟದಲ್ಲೂ ಹೌದು, ಓದಿಂದ್ರಲ್ಲೂ ಹೌದು ಅಂತ. ಅಂಡ್ ಈ ಸುದ್ದಿಗಳು ಕೇಳ್ತಾ ಇದೀವಲ್ಲ, ಮಕ್ಕಳು ಆತ್ಮಹತ್ಯೆಗೆ ಸರೆಂಡರ್ ಆಗ್ತಾ ಇದ್ದಾರೆ ಅಂತ, ಆಲ್ಮೋಸ್ಟ್ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಓದ್ತಾ ಇರುವಂತಹ ಮಕ್ಕಳು ಬರ್ತಾ ಇದೆ. ಅಂದ್ರೆ ಸೊ ಎಜುಕೇಶನ್ ಸಿಸ್ಟಮ್ ಪ್ರೈವೇಟ್ ಸ್ಕೂಲಲ್ಲಿ ಸಿಗ್ತಾ ಇರೋದು ಬದಲಾಗಬೇಕಾಗಿದೆ. ಟೀಚರ್ಸ್ ಟ್ರೈನಿಂಗ್ ಬದಲಾಗಬೇಕಾಗಿದೆ. ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಸ್ಟ್ರಾಂಗ್ ಆಗಿದ್ದಾರೆ ಅನ್ನೋದನ್ನ ಒಪ್ಕೋಬೇಕು. ಹಾಗೆ ಪ್ರೈವೇಟ್ ಸ್ಕೂಲ್ನಲ್ಲಿ
ಮಕ್ಕಳು ವೀಕ್ ಆಗ್ತಾ ಇರೋದು ಕಾರಣ ಏನು ಅಂತ ಟೀಚರ್ಸ್ಗಳು ತಿಳ್ಕೋಬೇಕು, ಎಜುಕೇಶನ್ ಸಿಸ್ಟಮ್ ಕೂಡ ತಿಳ್ಕೋಬೇಕು. ಇದು ನನ್ನ ಪ್ರಶ್ನೆ. ಏನಂತೀರಿ ಸರ್? ಖಂಡಿತ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಜೀವನವನ್ನು ಮಾಡೋದ್ರ ಬಗ್ಗೆ ಕಲಿಸ್ತಾ ಇದ್ದಾರೆ. ಖಾಸಗಿ ಶಾಲೆಗಳಲ್ಲಿ ಎಲ್ಲೋ ಒಂದು ಕಡೆ ಏನಾಗ್ತಾ ಇದೆ ಅಂತಂದರೆ ಇದಿಲ್ಲದೆ ಇದ್ರೆ ಅಥವಾ ಅದಿಲ್ಲದೆ ಇದ್ರೆ ಜೀವನನೇ ಇಲ್ಲ ಅನ್ನೋದನ್ನು ಕಲಿಸ್ತಾ ಇದ್ದಾರೆ. ಅದನ್ನು ನಾನು ಒಪ್ಕೊಳ್ತೀನಿ ಹೇಳ್ತಾರೆ. ಇದರ ಜೊತೆಯಲ್ಲಿ ಈಗ ತಾವಾಗಲೇ ರಾಘವೇಂದ್ರ ಅವ್ರಿಗೂ ಒಂದು ಪ್ರಶ್ನೆ ಕೇಳಿದ್ರಿ. ಈ ಏನು ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಪ್ರಕಾರ ಆ ಮಕ್ಕಳಿಗೂ ಕೂಡ ಎಲ್ಲೋ ಒಂದು ಕಡೆ ಇದೇ ರೀತಿ ಬಾಳ್ವೆ ಮಾಡಬೇಕು, ಇದೇ ರೀತಿ ನಾನು ಶಿಕ್ಷಣದಲ್ಲಿ ಮುಂದುವರ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೂ ಅದೊಂದು ರೈಟ್ಸ್ ಇದೆ ಅಲ್ವಾ? ಇದೇ ಪರ್ಪಸ್ಸಿಗೆ ನ್ಯಾಷನಲ್ ಚೈಲ್ಡ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ, ಸ್ಟೇಟ್ ವೈಡು ಚೈಲ್ಡ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿಯನ್ನು ಮಾಡಿರ್ತಕ್ಕಂಥದ್ದು. ಇವತ್ತಿನ ದಿನ ಭಾಳ ದುರ್ವಿಧಿ ಅಂತಂದರೆ ಚೈಲ್ಡ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿಯಲ್ಲಿ ನಾನು ನಿಮ್ಮ ಚಾನಲ್ಲು ಮತ್ತು ನಿಮ್ಮ ಮಾಧ್ಯಮಗಳಲ್ಲಿ ಎಲ್ಲ ನೋಡಿದೆ. ಬಿಸ್ನೆಸ್ ಪರ್ಸನ್ಸನ್ನು ಕರ್ಕೊಂಬಂದು ಚೈಲ್ಡ್ ರೈಟ್ಸ್ ಕಮಿಷನ್ಗೆ ಚೇರ್ಮನ್ ಮಾಡಿಟ್ಟಿದ್ದಾರೆ. ಇಷ್ಟೆಲ್ಲ ಮಕ್ಕಳದು ಅನಾಹುತಗಳಾಗ್ತಾ ಇದೆ. ಮೊನ್ನೆ ಕ್ಯಾಬ್ ಜಮೀನಿದು ಒಂದು ಅನಾಹುತಗಳಾಯಿತು. ಇವೆಲ್ಲ ಕೇಳಲಿಕ್ಕೆ ಚೈಲ್ಡ್ ರೈಟ್ಸ್ ಕಮಿಷನ್ ಎಲ್ಲಿದೆ? ಅಲ್ಲಿ RTEದು ಒಂದು ವಿಂಗೇ ಇದೆ. ರೈಟ್ ಟು ಎಜುಕೇಷನ್ ಆ್ಯಕ್ಟ್ ರಿಲೇಟೆಡನ್ನು ಪರಿಪಾಲನೆ ಮಾಡ್ತಕ್ಕಂಥ ಒಂದು ವಿಂಗ್ ಇದೆ. ಅವ್ರಿಗೆ ಇಟ್ಸ್ ಎ ಕ್ವಾಸಿ ಜುಡಿಷಿಯಲ್ ಬಾಡಿ. ಅವರು ಸರ್ಕಾರದ BEOಗಳಿರ್ಬೋದು, ಇರ್ಬೋದು, ಶಿಕ್ಷಣ ಸಂಸ್ಥೆಗಳಿರ್ಬೋದು, ಎಲ್ಲರನ್ನೂ ಕೂಡ ಅವ್ರು ಪನಿಷ್ ಮಾಡೋವಂಥ ಅಧಿಕಾರ ಇಲ್ಲ, ಕ್ರಾಸ್ ವೆರಿಫೈ ಮಾಡಿ ರಿಪೋರ್ಟ್ ಕೊಡ್ತಕ್ಕಂಥ ಎಲ್ಲ ಅಧಿಕಾರಗಳು ಅವ್ರಿಗೆ ಕೊಟ್ಟಿದ್ದಾರೆ. ಇವತ್ತು ನೋಡಿ ದುರದೃಷ್ಟವಶಾತ್ ಆ ಇಡೀ ಸಂಸ್ಥೆ ನಿದ್ದೆ ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ನಾನು ಘಂಟಾಘೋಷವಾಗಿ ನಿಮ್ಮ ಸಂಸ್ಥೆ ಮುಖಾಂತರ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತಿನ ದಿವಸ ಮಕ್ಕಳಲ್ಲಿ ದಯವಿಟ್ಟು ಪಾಲಕ ಪೋಷಕರಲ್ಲೂ ನಾನು ವಿನಂತಿ ಮಾಡ್ಕೊಳ್ತೇನೆ. ನೀವೇನು ಇವತ್ತಿನ ದಿವಸ ಕೆಲವು ಪ್ರತಿಷ್ಠಿತ ಶಾಲೆಗಳಿಗೆ ನೀವು ಹಾಕಬೇಕಂತ ಹೇಳಿ ಭಾಳ ಹಪಹಪಿ ಅಂತ ಪದ ಯೂಸ್ ಮಾಡ್ಬೋದು, ತಪ್ಪಾಗತ್ತೆ. ಆದ್ರೆ ಅಲ್ಲ, ತುಡಿತದಿಂದ, ಬಹಳ ಮಾನಸಿಕ ತುಡಿತದಿಂದ ಹೇಗಾದ್ರೂ ಮಾಡಿ ಸಾಲನಾದ್ರೂ ಮಾಡಿ ನಾನು ಕಾರ್ಪೊರೇಟ್ ಶೈಲಿಯ ಶಾಲೆಗಳಿಗೆ ಸೇರಿಸಬೇಕು, ಬಹುದೂರ ಶಾಲೆಗಳಿಗೆ ಸೇರಿಸಬೇಕು, ಇವೆಲ್ಲವನ್ನು ಬಿಟ್ಟು ಮನೆಯ ಅಕ್ಕಪಕ್ಕದಲ್ಲಿ ಸ್ವಲ್ಪ ಸ್ಟ್ರೈನ್ ಕಮ್ಮಿ ಆಗಲಿ, ಮಕ್ಕಳು ಮನೆಗೆ ಬೇಗ ಬರೋ ಹಂಗಾಗ್ಲಿ. ಇಲ್ಲ ನೀವು ಅಕಸ್ಮಾತ್ ಮಕ್ಕಳು ರಜಾ ಹಾಕ್ತಾರ ಸ್ಕೂಲಿಗೆ, ಬಿಡಿ, ನಥಿಂಗ್ ವಿಲ್ ಹ್ಯಾಪನ್. ಯಾವ ಭೂಕಂಪನೂ ಆಗೋಗಲ್ಲ. ಮಕ್ಕಳು ಮನೇಲಿ ಒಂದಿನ ರಜಾ ಹಾಕಿದ್ರೆ ನೀವು ರಜಾ ಹಾಕಿ ಮನೇಲಿ ಕೂತ್ಕೊಂಡು ಮಕ್ಕಳ ಜೊತೆ ಆಟಾಡಿ. ಟೀಚರ್ಸು ಅಷ್ಟೇ, ಪ್ಲೀಸ್ ಡು ನಾಟ್ ಕಂಪೆಲ್ ದಮ್. ಏನಾದರೂ ಅಕಸ್ಮಾತ್ ಮಕ್ಕಳು ರಜಾ ಹಾಕ್ತಾರ, ಇಟ್ಸ್ ಓಕೆ. 75% ಅಟೆಂಡೆನ್ಸು ಕಾನ್ಸ್ಟಿಟ್ಯೂಷನಲ್ಲಿ ಸರ್ಕಾರನೇ ಕೊಟ್ಟಿದೆ. 25% ಯು ಕ್ಯಾನ್ ಟೇಕ್ ಎ ಬ್ರೇಕ್. ಏನು ಹುಷಾರಿಲ್ಲದೆ ಇದ್ರೆ ಮತ್ತೊಂದು ಅಥವಾ ರಜಾ ಬೇಕಿತ್ತು ಮಾಡಲಿ. ಡು ನಾಟ್ ಮೇಕ್ ಕಂಪಲ್ಷನ್. ಒಂಥರ ಶಾಲೆಯಲ್ಲಿ ಮಕ್ಕಳು 10ನೇ ತರಗತಿವರೆಗೂ ಮಿಲಿಟರಿ ಸಿಸ್ಟಮಲ್ಲಿ ಕಲಿಯುವಂಥದ್ದು ಕಲಿಕೆ ಅಲ್ಲ. 10ನೇ ಕ್ಲಾಸ್ ಆದಮೇಲೆ ಅವ್ರಿಗೆ ಗೊತ್ತಿರುತ್ತೆ ಪ್ರೊಫೆಷ್ನಲಿ ನಾನು ಹೇಗೆ ಬೆಳಿಬೇಕು ಅಂತ. ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ಪ್ರಬುದ್ಧರಾಗಿರ್ತಾರೆ. ಒಂದು 15-18 ವರ್ಷ ಆದ ತಕ್ಷಣ ಅವರಿಗೆ ಯಾವ ಕೋರ್ಸನ್ನು ನಾನು ಆಯ್ಕೆ ಮಾಡ್ಕೋಬೇಕು, ಅದಕ್ಕೆ ನಾನು ಹೇಗೆ ಕಲಿಬೇಕಾಗ್ತದೆ ಅಂತ ಅವ್ರಿಗೆಲ್ಲ ಅದ್ರ ಬಗ್ಗೆ ಅರಿವಿರ್ತದೆ. ಬಟ್ 10ನೇ ಕ್ಲಾಸ್ವರೆಗೂ ಮಕ್ಕಳಾಗಿ ಬಿಡಿ ಅಂತ ಪಾಲಕ ಪೋಷಕರಲ್ಲಿ ಮತ್ತು ಶಿಕ್ಷಣ ಸಂಸ್ಥೆ ಮತ್ತು ಶಿಕ್ಷಕರಲ್ಲಿ ನಾನು ಕೇಳ್ಕೊತೇನೆ. ಮಕ್ಕಳಾಗಿ ಬೆಳೆಯಕ್ಕೆ ಬಿಡಿ ಅಂತ. ಈವನ್ ಸರ್ಕಾರಕ್ಕೂ ಕೂಡ ದಯವಿಟ್ಟು ನಿಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತೀನಿ. ಈ ವರ್ಷ ಪಬ್ಲಿಕ್ ಎಕ್ಸಾಮ್ ಇಡ್ತೀವಿ ಪ್ರತಿಷ್ಠೆಗೆ, ಮುಂದಿನ ವರ್ಷ ಇಲ್ಲ ಪಬ್ಲಿಕ್ ಎಕ್ಸಾಮ್ ಇಡಲ್ಲ. ನೀವು 3 ಸಲ ಬೇಕಾದರೂ ಎಕ್ಸಾಮ್ ತಗೊಳ್ಳಿ, ಆ ಹುಡುಗ ಪ್ರಿಪೇರ್ ಆಗಿಬಿಡ್ತಾನೆ. ಈ ವರ್ಷ ಈ ಎಕ್ಸಾಮಿನೇಷನ್ ಅಲ್ಲಿ 2 ತಗೊಳ್ತೀನಿ, ನೆಕ್ಸ್ಟ್ 2 ಸಬ್ಜೆಕ್ಟ್ ತಗೊಳ್ತೀನಿ, ಅದಾದ್ಮೇಲೆ 2 ಸಬ್ಜೆಕ್ಟ್ ತಗೊಳ್ತೀನಿ. ಇದ್ದಕ್ಕಿದ್ದಂಗೆ ಸರ್ಕಾರದಿಂದ ಪೇಪರ್ನಲ್ಲಿ ಅನೌನ್ಸ್ಮೆಂಟ್ ಬರುತ್ತೆ, ಇಲ್ಲ ಈ ವರ್ಷ 3 ಸಲ ಎಕ್ಸಾಮಿನೇಷನ್ ಕೊಡಲ್ಲ, ಬರೀ 2 ಸಲ ಅಂತ. ಕ್ರಿಯೇಟ್ ಎ ಬಿಗ್ ಕನ್ಫ್ಯೂಷನ್ ಮೇಡಮ್. ಸರ್ಕಾರನೂ ಕೂಡ ದಯವಿಟ್ಟು ಅಲ್ಲಿ ಯಾರ್ಯಾರು ಶಿಕ್ಷಣ ಇಲಾಖೆಗಳಲ್ಲಿ IAS ಅಧಿಕಾರಿಗಳಿದ್ದಿರೋ ಅಥವಾ ಕರ್ನಾಟಕ ಎಜುಕೇಶನ್ ಸರ್ವಿಸ್ ಅಧಿಕಾರಿಗಳಿದ್ದಿರೋ, ದಯವಿಟ್ಟು ನಿಮ್ಮ ಮನೆಯ ಮಕ್ಕಳು ಕೂಡ ಶಿಕ್ಷಣದ ವ್ಯವಸ್ಥೆಯಲ್ಲಿ ಇದ್ದಿದ್ರೆ ನೀವು ಇಂಥದ್ದೆಲ್ಲ ತರ್ತಾ ಇದ್ರ ಅನ್ನೋದ್ರ ಬಗ್ಗೆ ಗಮನ ಇಟ್ಕೊಂಡು ದಯವಿಟ್ಟು ಕಾನೂನನ್ನು ಮಾಡಿ. ಆಮೇಲೆ ಪ್ರಾಂಶುಪಾಲರುಗಳನ್ನ ಏನು ಶಿಕ್ಷಣ ಸಂಸ್ಥೆಗಳಲ್ಲಿ ದಯವಿಟ್ಟು ಪ್ರಾಂಶುಪಾಲರ ಕೆಲಸ ಮಾಡ್ಲಿಕ್ಕೆ ಬಿಡಿ. ಈಗ ನೀವು ಈಗ ಸರ್ಕಾರಿ ಶಾಲೆ ಇರ್ಬೋದು, ಮತ್ತೊಂದಿರ್ಬೋದು, ಈಗ ಯಾವುದೋ ಸೆನ್ಸಸ್ ಕಾರ್ಯಕ್ರಮಕ್ಕೆ ಯಾವುದು ಕೇಳಿದ್ರೂ ಶಿಕ್ಷಕರನ್ನ ಎಳ್ಕೊಂಡು ಹೋಗೋದು, ಮಾನಸಿಕ ಒತ್ತಡ ಅವ್ರಿಗೂ ಇರ್ತದೆ. ಈಗ ನಾವು ವಿ ಕೆನಾಟ್ ಬ್ಲೇಮ್ ಒನ್ ಸಿಂಗಲ್ ಏನು ಪ್ರೋಟೋಕಾಲ್ನ ನಾವು ಬೈಲಿಕ್ಕಾಗಲ್ಲ ಅಥವಾ ನಾವು ಅದ್ರ ಕಾರಣ ಕೊಡ್ಲಿಕ್ಕಾಗಲ್ಲ. ಎಲ್ಲರೂ ಕೂಡ ಇದಕ್ಕೆ ಸಮಾನವಾಗಿ ಮಕ್ಕಳ ಏಳಿಗೆಗಾಗಿ ನಿಷ್ಪಕ್ಷಪಾತವಾಗಿ ನಿಸ್ಪೃಹತೆಯಿಂದ ಅವ್ರ ಏಳಿಗೆಗೋಸ್ಕರ ನಾವು ಮಾಡಬೇಕಾಗ್ತದೆ. ಇದರ ಜೊತೆಗೆ ಇನ್ನೊಂದು ಪ್ರಶ್ನೆ ನಿಮ್ಗೆ ಬರ್ತೀನಿ ಮೇಡಮ್ ನಿಮ್ಮ ಹತ್ರ ನಾನು. ಸ್ಕೂಲ್ಗಳು ಕಮರ್ಷಿಯಲ್ ಆಗಿದ್ದಾವೆ, ಅನುಮಾನನೇ ಬೇಡ. 200%. ಬಟ್ ಕ್ಲಾಸ್ ರೂಮ್ಗಳು ಕಮರ್ಷಿಯಲ್ ಆಗೋದು ತುಂಬಾ ಡೇಂಜರ್. ಬಟ್ ಕ್ಲಾಸ್ ರೂಮ್ಗಳು ಕಮರ್ಷಿಯಲ್ ಆಗಿ ಟರ್ನ್ ಆಗ್ತಾ ಇದೆ ಅಂತ ಪೇರೆಂಟ್ಸ್ ಗಳು ಆರೋಪ ಮಾಡ್ತಾ ಇದ್ದಾರೆ. That should be avoided. ಹೋಮ್ವರ್ಕ್ ಮಾಡ್ಕೊ ಬಂದಿಲ್ಲ ನನ್ನ ಮಗ ಅಂದ್ರೆ 20 ರೂಪಾಯಿ ಫೈನ್. ಹೌದು.
ಯೂನಿಫಾರ್ಮ್ ಹಾಕಿಲ್ಲ ಅಥವಾ ಇನ್ನೇನೋ ಸರಿಯಾಗಿ ನಡ್ಕೊಂಡಿಲ್ಲ ಅಂತ ಹೇಳಿದ್ರೆ 50 ರೂಪಾಯಿ ಫೈನ್. ಅಂತದ್ರ ಯಾಕ್ ಸರ್ ಮಾನ್ಯತೆಯನ್ನ ಶಿಕ್ಷಣ ಸಂಸ್ಥೆಯ ಇಲಾಖೆಯ ಅಧಿಕಾರಿಗಳು ಇಮ್ಮಿಡಿಯೇಟ್ ಆಗಿ ಕ್ರಮ ತಗೊಳ್ಳೇಬೇಕು. ನನ್ನ ಪರ್ಸನಲ್ ಅನುಭವಕ್ಕೆ ಬಂದಿರೋದು ಇನ್ನೊಂದು ಹೇಳ್ತೀನಿ. ನನ್ನ ಕಸಿನ್ ಮಕ್ಕಳು ಇಬ್ರು ಟ್ವಿನ್ಸ್ ಸ್ಕೂಲ್ಗೆ ಹೋಗ್ತಾರೆ. ಅವ್ರು ನೇರವಾಗಿ ಗಂಭೀರ ಆರೋಪ ಮಾಡ್ತಾರೆ, ಸ್ಕೂಲ್ಗಳಲ್ಲಿ ನಮ್ಮನ್ನ ನೋಡೋ ರೀತಿಯೇ ಬೇರೆ, ಬೇರೆಯವ್ರನ್ನ ನೋಡೋ ರೀತಿಯೇ ಬೇರೆ. ಕಾರಣ ಇಷ್ಟೇ, ಎಲ್ಲಿ ಸ್ಕೂಲ್ ಡೊನೇಷನ್ ಅನ್ನ ಹೊರತಾಗಿಯೂ ಸ್ಕೂಲ್ನ ಬೆಳವಣಿಗೆಗೆ ಫೀಸ್ ಅನ್ನ ಅಥವಾ ಹಣವನ್ನ ಕೊಡ್ತಾರೆ ಪೇರೆಂಟ್ಸ್ಗಳು. ಫಿನಾನ್ಷಿಯಲಿ ಸ್ಟ್ರಾಂಗ್ ಇರ್ತಾರೆ, ಯಾರೋ ಬಿಸ್ನೆಸ್ ಮೆನ್ಗಳು ಪ್ಲಾಂಟರ್ಸ್ಗಳು ಯಾರೋ ಇರ್ತಾರೆ, ಅವ್ರು ಕೊಡ್ತಾರೆ ಚೆನ್ನಾಗಿ. ಅಂತಹ ಮಕ್ಕಳನ್ನ ನೋಡ್ಕೊಳ್ಳೋದು ಬೇರೆ, ನಮ್ಗಳನ್ನ ಕನ್ಸಿಡರ್ ಮಾಡೋದು ಬೇರೆ. ಏನ್ ಫೀಸ್ ಇರುತ್ತೋ ಅದನ್ನ ಕೊಟ್ಟು ಹೋದ್ರೆ ನಮ್ಮನ್ನ ನೋಡೋದು ತುಚ್ಛವಾಗಿ. ಇದು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಮಕ್ಕಳು ಗಮನಕ್ಕೆ ಬರ್ತಾ ಇದೆ. ಎಷ್ಟು ಡೇಂಜರ್ ಇದು. ಐ ವಿಲ್ ಇಂಟರ್ವ್ಯೂನ್ ಯುವರ್ ಸ್ಟೇಟ್ಮೆಂಟ್ ಮೇಡಮ್. ಇದನ್ನ ಪಾಲಕ ಪೋಷಕರೆಲ್ಲ ನೋಡ್ತಾ ಇರ್ತಾರೆ. ಐ ವಿಲ್ ಜಸ್ಟ್ ಸ್ಮಾಲ್ ಇಂಟರ್ವ್ಯೂನ್ ಮಾಡ್ತೀನಿ, ಡೋಂಟ್ ಥಿಂಕ್ ಅದರ್ವೈಸ್. ಈ ಸಮಸ್ಯೆಗಳು, ಈ ಡೊನೇಷನ್ಸ್ ತಗೊಳ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಿದೆಯಲ್ಲ, ಅದು ಬಹುಶಃ ಬರೀ ಪ್ರತಿಷ್ಠಿತ ಸಂಸ್ಥೆಗಳ ಮಾತ್ರ ಆಗಿರುತ್ತೆ ಹೊರತು ಇವತ್ತಿನ ದಿವಸ ರೆಗ್ಯುಲರ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಫೀಸ್ ಇಸ್ ಓಪನ್ಲಿ ಡಿಸ್ಪ್ಲೇಡ್ ಆ್ಯಂಡ್ ಎವ್ರಿಬಡಿ ನೋಸ್ ವಾಟ್ ಈಸ್ ದಿ ಫೀಸ್. ಡೊನೇಷನ್ ತಗೊಳ್ಳುವಂಥ ಶಾಲೆಗಳಿಗೆ ಪಾಲಕ ಪೋಷಕರು ದಯವಿಟ್ಟು ನೀವೇ ಧಿಕ್ಕಾರ ಹಾಕಿ. ಡೊನೇಷನ್ ಯಾಕೆ ಕೊಡ್ತೀರಿ? ಫೀಸ್ ತಗೊಳ್ಳಿ, ನಾವು ಕಟ್ತೀವಿ. ಡೊನೇಷನ್ ಅನ್ನು ದಯವಿಟ್ಟು ಕೊಡಬೇಡಿ. ಯಾಕೆ ಕೊಡ್ತಾರೆ ಪೇರೆಂಟ್ಸ್? ಇದು ಹೌದು, ಪೇರೆಂಟ್ಸ್ ಬುದ್ಧಿ ಹೇಳ್ಬೇಕಾಗಿರೋದೆ. ಬಟ್ ಎಷ್ಟು ವಿಕೃತವಾಗಿ ಸ್ಕೂಲ್ಗಳು ಕೆಲವೊಂದು ಬೆಳೀತಾ ಇದಾವೆ ಸರ್. ಮಕ್ಕಳು ತಂದೆ ತಾಯಿ ಶ್ರೀಮಂತರಾಗಿದ್ರೆ ಅವ್ರನ್ನ ನೋಡ್ಕೊಳ್ಳೋ ರೀತಿ ಬೇರೆ. ನಮ್ದ್ರಲ್ಲಿ ಹಂಗಿರ್ಲಿಲ್ಲ. ನೀನ್ ಚೆನ್ನಾಗಿ ಓದ್ತೀಯಾ, ನಾನು ಆಗ್ಲೇ ಹೇಳಿದ್ದು ಕಾರ್ಪೊರೇಟ್ ಕಲ್ಚರ್. ಈಗ ಒಂದು 10 ವರ್ಷದಿಂದ ಕಾರ್ಪೊರೇಟ್ ಕಲ್ಚರ್ಗಳು ಬರ್ತಾ ಇದೆ. ಎಲ್ಲೆಲ್ಲಿಯೂ ಫ್ರಾಂಚೈಸಸ್, ಎಲ್ಲೆಲ್ಲಿಯೂ ಬ್ರಾಂಚಸ್, ಅದನ್ನ ನಡೆಸ್ತಾ ಇರ್ತಕ್ಕಂಥ ಪರ್ಸನ್ಸ್ ಕೂಡ ಪ್ರತಿಷ್ಠಿತ ವ್ಯಕ್ತಿಗಳೇ ಅದನ್ನೆಲ್ಲ ನಡೆಸ್ತಾ ಇದ್ದಾರೆ. ಬೇಜಾರಾಗುತ್ತೆ ನಮಗೆ ಸ್ಕೂಲಿಗೆ ಹೋಗಕ್ಕೆ ಅಂತ ಕೇಳ್ತಾರೆ. ಆ ಪದ ಯೂಸ್ ಮಾಡಕ್ಕೂ ನನಗೆ ಎಲ್ಲೋ ಒಂದ್ ಕಡೆ ಬೇಜಾರಾಗತ್ತೆ. ಮುಂಚೆ ಶಿಕ್ಷಣ ಸಂಸ್ಥೆಯನ್ನ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅನ್ನ ಪ್ಯಾಷನ್ ಇರ್ತಕ್ಕಂಥ ವ್ಯಕ್ತಿಗಳು ಮಾತ್ರ ನಡೆಸ್ತಾ ಇದ್ರು. ಈಗ ಫ್ಯಾಷನ್ ಸಲುವಾಗೂ ಕೂಡ ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾ ಇದ್ದಾರೆ. ಮತ್ತೆ ಶಿಕ್ಷಣದ ವ್ಯವಸ್ಥೆಯಲ್ಲಿ ಇಲ್ಲದೆ ಇದ್ದವರು ಶಿಕ್ಷಣ ವ್ಯವಸ್ಥೆಗೆ ತಮ್ಮನ್ನು ತಾವು ಅಥವಾ ಅವರ ಮಕ್ಕಳನ್ನ ಯಾವುದೋ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಅವ್ರ ಮಕ್ಕಳನ್ನ ಎಜುಕೇಶನಿಸ್ಟ್ ಮಾಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅವರನ್ನ ಶಿಕ್ಷಣ ತಜ್ಞರನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನು ಹಂಗಾರೆ ಪ್ಯಾಷನೇಟ್ ಶಿಕ್ಷಣ ಸಂಸ್ಥೆಗಳು ಏನ್ ಮಾಡಬೇಕು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಕರೆಕ್ಟ್. ಕವಿತಾ ಅವರೇ, ತಂದೆ ತಾಯಿ ಎಡುತ್ತಾ ಇದ್ದಾರಾ? ಡೆಫಿನೆಟ್ಲಿ ಎಸ್. ಡಾಕ್ಟರ್ ಸತೀಶ್ ಸರ್ ಹೇಳ್ತಾ ಇದ್ರು ಎಲ್ಲದನ್ನು ಪೇರೆಂಟ್ಸ್ ಮೇಲೆ ನಾವು ಬ್ಲೇಮ್ ಮಾಡೋದು ಬೇಡ ಅಂತ. ಇದು ಕಂಪ್ಲೇಂಟ್ ಅಲ್ಲ, ಬಟ್ ತಿದ್ಕೋಬೇಕಾಗಿರೋದು ತುಂಬ ಇದೆ. ನಾವು ತುಂಬ ಮುದ್ದು ಮಾಡ್ತಾ ಇದ್ದೀವಿ. ಮಗ ಎಕ್ಸಾಮ್ ಬರೆದ್ರೆ ಹೆದರಿಕೆ ನನಗಾಗ್ತಾ ಇರುತ್ತೆ. ನನ್ನ ಮಗಳು ಯಾವುದೋ ಗೇಮಲ್ಲಿ ಸೋತ್ರೆ ಭಯ ನಾನು ಪಡ್ತಾ ಇದ್ದೀನಿ, ನಾನು ಮುಜುಗರ ಅನುಭವಿಸ್ತಾ ಇದ್ದೀನಿ. ಸೊ ಎಲ್ಲಿ ತಿದ್ಕೋಬೇಕು ಅನ್ನಿಸ್ತಾ ಇದೆ ಪೇರೆಂಟ್ಸ್ ಆದವರು. ಪೇರೆಂಟ್ಸ್ ಆದವರು ಆಗಲೇ ಡಾಕ್ಟರ್ ಹೇಳ್ದಂಗೆ ಬರೀ ಅವ್ರನ್ನೇ ಬ್ಲೇಮ್ ಮಾಡೋ. ಇವಾಗ ಇರೋದೇ ಸಿಚುವೇಶನ್ ಹಾಗೆ. ಯಾಕಂದರೆ ಅಪ್ಪ ಅಮ್ಮನಿಗೆ ಮಕ್ಕಳಿಗೆ ಕೆಟ್ಟದಾಗಲಿ ಅಂತ ಖಂಡಿತ ಅವರು ಬಯಸೋದಿಲ್ಲ. ಅವ್ರಿಗೆ ಒಳ್ಳೇದಾಗಬೇಕು, ನಾಳೆ ಅವ್ನ ಜೀವನ ಚೆನ್ನಾಗಿರಬೇಕು ಅನ್ನೋ ಇದಕ್ಕೋಸ್ಕರ ಮಕ್ಕಳನ್ನ ಸ್ಟ್ರಿಕ್ಟ್ ಆಗಿನೋ ಅಥವಾ ಕೆಲವೊಂದು ರೆಸ್ಟ್ರಿಕ್ಷನ್ ಹಾಕೊಂಡು ಅಮೃತವು ವಿಷ ಖಂಡಿತ. ಬಟ್ ಆದ್ರೆ ಇವಾಗ ಬೆಳೆಸ್ತೀವಿ ಅನ್ನೋದು ಕೂಡ ತಪ್ಪು. ಎಲ್ಲದಕ್ಕೂ ಲಿಮಿಟ್ ಇರಬೇಕು, ಖಂಡಿತ ಒಪ್ಕೊಳ್ತೀನಿ. ಬಟ್ ಆದ್ರೂ ಹಾಗಾಗೋದಕ್ಕೆ ಕಾರಣ ಏನಿದೆ ಅಂತಂದ್ರೆ ಇವಾಗ ಹೊರಗಡೆ ಸೊಸೈಟಿಯಿಂದಾನು ಪ್ರೆಷರ್ ಇದೆ. ಈಗ ಎಲ್ಲ ಮಕ್ಕಳು ಒಟ್ಟಿಗೆ ಆಟ ಆಡೋವಾಗ ಅಥವಾ ಕಸಿನ್ಸ್ಗಳು ಯಾವುದೋ ಒಂದು ಫಂಕ್ಷನ್ ಅಲ್ಲಿ ಮೀಟ್ ಆದಾಗ, ಓಕೆ ನನ್ನ ಮಗ MBBS ಹೋದ, ನಿನ್ ಮಗಂಗೆ ಯಾಕೆ ಟ್ರೈ ಮಾಡ್ಲಿಲ್ಲ, ಈ ತರ ಒಂದು ಬರೋ ಇದರಿಂದ ಪ್ರೆಷರ್ ಮಕ್ಕಳ ಮೇಲೆ ಸಾಮಾನ್ಯವಾಗಿ ಪೇರೆಂಟ್ಸ್ ಹಾಕ್ತಾರೆ. ಹಂಗಂತ ಅತಿಯಾಗಿ ಅವ್ರಿಗೆ ಪ್ರೆಷರೇ ಹಾಕದೆ ಏನು ಹೇಳಲೇ ಇಲ್ಲ ಅಂತಂದ್ರು ಮಕ್ಕಳು ಅದನ್ನ ಗ್ರಾಂಟೆಡ್ ಆಗಿ ತಗೊಂಡ್ಬಿಡ್ತಾರೆ. ಬಟ್ ಅದೇ ನೀವು ಹೇಳ್ದಂಗೆ ಯಾವುದೋ ಅತಿ ಆಗಬಾರ್ದು. ಈ ಕಡೆ ಪ್ರೀತಿ ತೋರಿಸೋದಾಗ್ಲಿ, ಪ್ಯಾಂಪರ್ ಮಾಡೋದಾಗ್ಲಿ ಅಥವಾ ಪ್ರೆಷರ್ ಹಾಕೋದೂ ಅತಿ ಆಗಬಾರ್ದು. ಮಕ್ಕಳನ್ನ ಸೂಕ್ಷ್ಮವಾಗಿ ಗಮನಿಸ್ಕೋಬೇಕು. ಯಾಕಂದ್ರೆ ಎಲ್ಲಾ ಮಕ್ಕಳು ಒಂದೇ ತರ ಇರೋದಿಲ್ಲ. ಅದೇ ಪ್ರತಿದಿನ ಸ್ವಲ್ಪ ಸಮಯ ಕೊಟ್ಟು ಅವ್ರಿಗೆ ಯಾವ ವಿಷಯದಿಂದ ಡಿಸ್ಟರ್ಬ್ ಆಗ್ತಾ ಇದೆ, ಅಗತ್ಯ ಇದ್ರೆ ಕೌನ್ಸಿಲಿಂಗ್ ಹೋಗ್ಲಿ, ಸ್ಕೂಲ್ಗಳಲ್ಲೂ ಕೌನ್ಸಿಲಿಂಗ್ ಓಪನ್ ಮಾಡ್ಲಿ, ಕೌನ್ಸಿಲಿಂಗ್ ಸೆಂಟರ್ಸ್. ಸೊ ಯಾವ ಮಕ್ಕಳಿಗೆ ಅಗತ್ಯ ಇದೆಯೋ ಆ ಮಕ್ಕಳಿಗೆ ಕೌನ್ಸಿಲಿಂಗ್ ನ ಕೊಡ್ಲಿ. ಸೊ ಅಲ್ಲಲ್ಲೇ ಸಣ್ಣದಿದ್ದಾಗ್ಲೇ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೋಬೇಕು. ತುಂಬಾ ಸುಲಭವಾಗಿರೋದನ್ನ ಕಾಂಪ್ಲಿಕೇಟೆಡ್ ನೀವೆಲ್ಲ ಹೆಂಗ್ ಹೇಳ್ತದೆ ಅಂದ್ರೆ ಕೌನ್ಸಿಲಿಂಗ್ ಕೊಡ್ಬೇಕು. ನಮ್ಮ ಹಳ್ಳಿಗಳ ಕಡೆ ತಂದೆ ತಾಯಿ ಕೌನ್ಸಿಲಿಂಗ್ ಅನ್ನೋ ಪದನೇ ಗೊತ್ತಿಲ್ಲ ಸರ್, ಗೊತ್ತಿಲ್ಲ ನಮಗೆ. ಅಂದ್ರೆ ತುಂಬಾ ಸುಲಭವಾಗಿರೋದನ್ನ ಕಷ್ಟ ಮಾಡ್ತಾ ಇದೀವಿ ನಾವೇ. ಮಕ್ಳಿಗೆ ಕೌನ್ಸಿಲಿಂಗ್ ಕೊಡ್ಬೇಕು, ಪೇರೆಂಟ್ಸಿಗೆ ಕೌನ್ಸಿಲಿಂಗ್ ಕೊಡ್ಬೇಕು, ಟೀಚರ್ಸ್ ಗಳಿಗೆ ಕೌನ್ಸಿಲಿಂಗ್ ಕೊಡ್ಬೇಕು. ಎಲ್ಲಿಂದ ಬರ್ತಾ ಇದೆ ಇದೆಲ್ಲ? ಅರ್ಧ ಬರ್ಧ ತಿಳ್ಕೊಂಡು ನಾವುಗಳು ತುಂಬಾ ಎಡವಟ್ ಮಾಡ್ಕೊತಾ ಇದೀವ ಮಕ್ಳು ವಿಚಾರದಲ್ಲಿ ಅಂತ. ಅದ್ರ ಜೊತೆಗೆ ಡಾಕ್ಟರ್ ಸರ್ ನಿಮ್ಮ ಹತ್ರ ಮಾತಾಡ್ತೀನಿ. ನಿಮ್ಮೆಲ್ಲರ ಪರ್ಮಿಷನ್ ಮೇರೆಗೆ ಒಂದು ಲೆಟರ್ ಓದ್ತೀನಿ. ಸ್ಕೂಲ್ಗಳಲ್ಲಿ ನಮಗೆ ಪತ್ರ ಬರೆಯಕ್ಕೆ ಅಂದ್ರೆ ಲೀವ್ ಲೆಟರ್ ಬರೆಯಕ್ಕೆ ಅಂತ ಹೇಳ್ಕೊಡ್ತಾ ಇದ್ರು. ಹೆಂಗೆ ಇಂದ ಮತ್ತು ಗೆ ಅಂತ ಶುರು ಮಾಡಿ ಇಂಥವರಿಗೆ ಇವ್ರು ಬರಿತಾ ಇರೋದು, ಡೇಟ್ ಹಾಕೋದು, ಹಿಂಗೆ ಲೀವ್ ಲೆಟರ್ ಬರೆಯೋದನ್ನ ಹೇಳ್ಕೊಡ್ತಾ ಇದ್ದ ಟೀಚರ್ಸ್ಗಳು ಅದೇ ಲೆಟರ್ನ ಮಕ್ಕಳು ಇವತ್ತು ಡೆತ್ ನೋಟಿಗೆ ಬರೀತಾ ಇದ್ದಾರೆ ಅಂದ್ರೆ ಎಂತ ನೋವು ಸರ್. ಇದನ್ನ ಓದಂತಹ ಪೇರೆಂಟ್ಸ್ಗಳಿಗೆ ಏನಾಗುತ್ತೆ? ಇಲ್ಲಿ ನೋಡಿ, ಇಲ್ಲಿ ನಮಗೆ ಈಗ ನಿನ್ನೆ ಮೊನ್ನೆದೆಲ್ಲ ತಗೊಂಡಾಗ ಇಂದ 8ನೇ ತರಗತಿಯ ವಿದ್ಯಾರ್ಥಿ ಸ್ಕೂಲ್ ಹೆಸರು ಹಾಕಿದ್ದಾರೆ, ಯಾವ್ಯಾವ ತಾಲೂಕು, ಗೆ ಯಾರಿಗೆ, ಮುಖ್ಯ ಶಿಕ್ಷಕರಿಗೆ.
ಹೆಂಗ್ ಬರೀತಾ ಇದಾವೆ ನೋಡಿ ಸರ್ ಡೆತ್ ನೋಟನ್ನ ಮಕ್ಕಳು. ಆಮೇಲೆ ಇನ್ನೊಂದು ಅವ್ರ ಅಮ್ಮನಿಗೆ ಬರೆದಿರೋದು ಸೇಮ್, ನನ್ನನ್ನು ಕ್ಷಮಿಸಿ ಎಲ್ಲರೂ, ನಾನು ಈ ಭೂಮಿ ಮೇಲೆ ಬದುಕೋಕೆ ಅರ್ಹತೆ ಇಲ್ಲ, ಪಾಪ ಸ್ಪೆಲ್ಲಿಂಗ್ ಬರೆಯಕ್ಕೆ ಬಂದಿಲ್ಲ ಅವಕ್ಕಿನ್ನೂ, ಡೆತ್ ನೋಟ್ ಬರಿತಾ ಇದ್ದಾವೆ. ನನಗೆ ಈ ಭೂಮಿ ಮೇಲೆ ಬದುಕೋಕೆ ಅರ್ಹತೆ ಇಲ್ಲ, ನನಗೆ ಶಾಲೆಯಲ್ಲಿ ನಡೆದ ಘಟನೆಯಿಂದ ನನ್ನ ಮನಸ್ಸು ತುಂಬ ನೋವಾಗಿದೆ, ಆಮೇಲೆ ಅಪರಾಧಗಳನ್ನು ನನ್ನ ಮೇಲೆ ಹೊರಿಸ್ತಾ ಇದ್ದಾರೆ, ಅದಕ್ಕೆ ನನ್ನ ಮನಸ್ಸು ಇಲ್ಲಿ ಇರೋದಕ್ಕೆ ಒಪ್ತಾ ಇಲ್ಲ, ತುಂಬ ನೋವಾಗ್ತಾ ಇದೆ, ಹೆಚ್ಚು ನೋವು ಉಂಟು ಮಾಡ್ತು ನನಗಿದು, ಅದಕ್ಕೆ ಈ ನಿರ್ಧಾರ ಅಂತ ಬರ್ದಿಲ್ಲ, ನಿರ್ಧಾರ, ಪಾಪ ಬರೆಯಕ್ಕೆ ಬಂದಿಲ್ಲ. ಅಮ್ಮ, ಅಕ್ಕ, ತಂಗಿ, ನನ್ನ ಇವ್ರದ್ದು ಯಾರ್ದು ತಪ್ಪಿಲ್ಲ, ಐ ಆಮ್ ಸಾರಿ ಮಾಮ್ ಆ್ಯಂಡ್ ಆಲ್, ನನ್ನ ತಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನನ್ನ ತಂಗಿ ಅಕ್ಕನನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಮತ್ತು ನನ್ನ ಅಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಅತ್ತೆ ಮತ್ತು ಅಜ್ಜಿ, ನನ್ನ ಅಮ್ಮನನ್ನ ದಯವಿಟ್ಟು ಬೈಬೇಡಿ, ಬೈದ್ರೆ ನನ್ನ ಮೇಲೆ ಅಪ್ಪನ ಮೇಲೆ ಆಣೆ, ಸಾರಿ ಇಂತಿ ನಿಮ್ಮ ಮಗುವಿನ ಹೆಸರು ಹಾಕಿದೆ. ಇದು ಡೆತ್ ನೋಟ್ ಸರ್. ಬರುತ್ತೆ. ಹಾಂ, ಡೆತ್ ನೋಟ್ ಸರ್ ಇದು. ಆ ಮಗು ಸಾಯೋಕ್ಕಿಂತ ಮುಂಚೆ ನಾನು ಸತ್ತ ಮೇಲೆ ನಮ್ಮ ಅಮ್ಮನಿಗೆ ಏನಾದರೂ ಬೈದು ಬಿಟ್ರೆ, ನನ್ನ ಅಕ್ಕ ತಂಗಿಗೆ ಏನಾದರೂ ಅಂದರೆ ಅಂತ ಡೆತ್ ನೋಟ್ ಬರಿತಾ ಇದೆ ಅಂದರೆ ಸ್ಕೂಲಲ್ಲಿ ಅವಮಾನ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಸಾಯ್ತಾ ಇದ್ದೀನಿ, ಯಾರ ಮೇಲೂ ಈ ತಪ್ಪನ್ನು ಹೊರಿಸಬೇಡಿ, ಹೀಗೆ ಲೀವ್ ಲೆಟರ್ ಬರೆಯೋ ರೀತಿಯಲ್ಲಿ ಡೆತ್ ನೋಟ್ ಬರಿತಾ ಇದ್ದಾವೆ. ಖಾಸಗಿ ಶಾಲೆಗಳೇ ಬೇಕು ಅಂತ ನಾವುಗಳು ಒತ್ತಾಯ ಮಾಡ್ತಾ ಇದ್ದೀವಿ. ಟೀಚರ್ಸ್ಗಳು ಚೆನ್ನಾಗಿ ಓದೋ ಮಕ್ಕಳನ್ನ, ಚೆನ್ನಾಗಿ ಓದದಲ್ಲ ಇರೋ ಮಕ್ಕಳನ್ನ ಟ್ರೈನಿಂಗ್ ಮಾಡಿ ಡೆತ್ ನೋಟ್ ಬರ್ಸೋ ರೀತಿಯಲ್ಲಿ ಮಾಡಿಬಿಡಿ. ನೀವು ಟೀಚರ್ಸ್ ಅಂತ ಅನ್ನಿಸ್ಕೊಳ್ಳಲ್ಲ ಅವಾಗ. ಎಂಥವ್ರಿಗೆ ನೋವಾಗುತ್ತೆ ಸರ್ ಇದು. ಹಾಂ, ತುಂಬ ತಪ್ಪು ಮಾಡ್ತಾ ಇದ್ದೀವಿ ತಂದೆ ತಾಯಿಗಳು ನಾವು. ಏನಪ್ಪ ಡಾಕ್ಟ್ರೇ, ನಾನು ಜನರಲ್ ಆಗಿ ಒಂದು ಪ್ರಶ್ನೆ ಕೇಳ್ತೀನಿ. ಹೌದು, ಮಕ್ಕಳು ಸೂಸೈಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ಓವರ್ ಆಲ್ ಆಗಿ ಸೂಸೈಡ್ ಅಂತ ಬಂದಾಗ ನಮ್ಮ ಮನಸ್ಥಿತಿಯನ್ನ ಹೇಗೆ ಬದಲು ಮಾಡ್ಕೋಬೇಕು, ಆ ಕ್ಷಣದಲ್ಲಿ ನಾವು ಯೋಚನೆ ಮಾಡ್ಬೇಕಾಗಿರೋದೇನು, ಮಕ್ಕಳಿಗೆ ಏನು ಟಿಪ್ಸ್ ಕೊಡ್ತೀರಿ? ಅಂಡ್ ಆ ಮಕ್ಕಳಿಗೆ ತಂದೆ ತಾಯಿ ಏನ್ ಹೇಳ್ಬೇಕು? ಇವತ್ತಿಂದ ಬೆಳಗ್ಗೆ ಎದ್ರೆ ಏನ್ ಹೇಳ್ಬೇಕು? ಜೀವವೇ ಅತ್ಯಮೂಲ್ಯ, ಓದು ಗೀದು ಯಾವುದು ಅಲ್ಲ, ಸ್ಕೂಲು ಮಣ್ಣು ಮಸಿ ಯಾವುದು ಅಲ್ಲ, ನಿನ್ನ ಜೀವನೇ ಇಂಪಾರ್ಟೆಂಟ್, ನನಗೂ ಹೌದು ನಿನಗೂ ಹೌದು ಅಂತ ಪೇರೆಂಟ್ಸ್ ಹೆಂಗೆ ಹೇಳ್ಕೊಡ್ಬೇಕು ಮಕ್ಕಳಿಗೆ? ಪ್ಲೀಸ್ ಏನಾದ್ರು ಟಿಪ್ಸ್ ಕೊಡಿ, ಸಜೆಷನ್ ಕೊಡಿ. ನೀವು ಓದಿದ ಪತ್ರ ಎಲ್ಲರಿಗೂ ಎಮೋಷನಲ್ ಮಾಡಿದೆ, ಅದು ಬಹಳ ನೋವು ಕೊಡುವಂತ ಲೆಟರ್ ಅದು. ಸೊ ಬಹಳ ನೋವಾಗುತ್ತೆ ಈ ತರ ಲೆಟರ್ಗಳು ಓದಿದಾಗ. ನೋಡಿ, ಆಗ್ಲಿಂದ ನಾವು ಮಕ್ಕಳ ಸುತ್ತ ಇರುವಂತ ಪ್ರಪಂಚದ ಬಗ್ಗೆ ಮಾತಾಡ್ತಾ ಇದ್ವಿ. ಅದೇ ಸರ್ಕಾರ ಇರ್ಬೋದು, ಶಾಲೆ ಇರ್ಬೋದು, ಕೌಟುಂಬಿಕ ವಿಚಾರಗಳು, ಸಾಮಾಜಿಕ ವಿಚಾರಗಳು ಎಲ್ಲ ಮಾತಾಡಿದ್ವಿ. ಈಗ ಒಂದು ಕ್ಷಣ ನಾವು ಸ್ವಲ್ಪ ಒಂದ್ ಸ್ಟೆಪ್ ಹಿಂದೆ ಇಟ್ಕೊಂಡು ಮಗುವಿನ ಭಾವನೆಗಳಲ್ಲಿ ಏನೇನು ಬದಲಾಗ್ತಿದೆ, ಆ ಮಗು ಆ ಒಂದು ಹಂತಕ್ಕೆ ರೀಚ್ ಆಗ್ಬೇಕಂದ್ರೆ ಯಾವ ಹಂತಗಳನ್ನ ಪಾಸ್ ಮಾಡ್ಕೊಂಡು ಹೋಗಿದೆ, ಅದನ್ನ ಎಷ್ಟು ಬೇಗ ಐಡೆಂಟಿಫೈ ಮಾಡೋದು ಹೆಂಗೆ, ಐಡೆಂಟಿಫೈ ಮಾಡಿ ಇಮಿಡಿಯೇಟ್ ಹೆಲ್ಪ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದು 2 ನಿಮಿಷ ಟೈಮ್ ಸ್ಪೆಂಡ್ ಮಾಡೋಣ. ನೋಡಿ, ಪ್ರತಿ ಮಗುನಲ್ಲೂ ಅವ್ರದೇ ಆದ ಒಂದು ಸಾಮರ್ಥ್ಯ, ಒಂದು ದೌರ್ಬಲ್ಯ ಎರಡೂ ಇರುತ್ತೆ. ಸ್ಟ್ರೆಂತ್, ವೀಕ್ನೆಸ್ ಪ್ರತಿ ವ್ಯಕ್ತಿತ್ವದಲ್ಲೂ ಇರುತ್ತೆ, ನಿಮ್ಮಲ್ಲಿ ಎಲ್ಲರಲ್ಲೂ ಇರುತ್ತೆ. ಆ ದೌರ್ಬಲ್ಯಗಳು ಎಲ್ಲೋ ಒಂದ್ ಕಡೆ ಇರುತ್ತೆ ಸಾಮರ್ಥ್ಯ ಜೊತೆ. ಬಟ್ ವಾತಾವರಣದಲ್ಲಿ ಈ ತರ ಬದಲಾವಣೆಗಳು ಏನಾದ್ರು ಆದಾಗ, ಅವ್ರ ಎಕ್ಸಾಮ್ ಅಲ್ಲಿ ಫೇಲ್ ಆದಾಗ, ಅದು ಯಾರಾದ್ರೂ ಕ್ರಿಟಿಸೈಸ್ ಮಾಡಿದ್ರು, ಯಾರು ಟಾರ್ಚರ್ ಕೊಟ್ರು, ಬುಲ್ಲಿ ಮಾಡಿದ್ರು, ಏನೋ ಒಂದು ಮಾಡಿದಾಗ ಆ ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ಆಗುತ್ತೆ. ಆವಾಗ ದೌರ್ಬಲ್ಯಗಳು ಸರ್ಫೇಸ್ ಬರುತ್ತೆ. ಅಂದ್ರೆ ಬ್ರೈನ್ ಅಲ್ಲಿ ಇದು ನಿಜವಾಗ್ಲೂ ಆಗುವಂತ ಸಂಗತಿ. ನಮ್ಮ ಎಲ್ಲಾ ಭಾವನೆಗಳಿಗೂ ನಮ್ಮ ಬ್ರೈನ್ ಅಲ್ಲಿ ಕೆಲವು ನ್ಯೂರೋಕೆಮಿಕಲ್ಸ್ ರೆಸ್ಪಾನ್ಸಿಬಲ್ ಇರುತ್ತೆ. ಈ ರೀತಿ ಒಂದು ವಾತಾವರಣದಲ್ಲಿ ಒಂದು ಒತ್ತಡ ಆದಾಗ ಮಗು ಬ್ರೈನ್ ಅಲ್ಲಿ ಒಂದು ನ್ಯೂರೋಕೆಮಿಕಲ್ ಗಳು ಚೇಂಜ್ ಆದಾಗ ನೆಗೆಟಿವ್ ಯೋಚನೆಗಳು, ಭಾವನೆಗಳು ಆಟೋಮ್ಯಾಟಿಕ್ ಆಗಿ ಬಹಳ ಸ್ಟ್ಯಾಗರಿಂಗ್ ಆಗಿ ಬರೋಕ್ ಶುರು ಆಗುತ್ತೆ. ಅದರ ಮಗುಗ ಯೋಚನೆಗಳು, ಭಾವನೆಗಳ ಮೇಲೆ ಕಂಟ್ರೋಲೇ ಇರಲ್ಲ. ಆಗ ನೋಡಿದ್ದನ್ನೆಲ್ಲ ನೆಗೆಟಿವ್ ಅನ್ಸಕ್ ಶುರು ಆಗುತ್ತೆ. ಆಟೋಮ್ಯಾಟಿಕ್ ಆಗಿ ಈ ರೀತಿ ನೆಗೆಟಿವ್ ಯೋಚನೆಗಳು, ಭಾವನೆಗಳು ಈ ತರ ಮಗು ಮೈಂಡ್ ಅಲ್ಲಿ ತುಂಬಿಕೊಂಡಾಗ ಪ್ರಪಂಚ ಹೋಪ್ಲೆಸ್ ಅನ್ಸುತ್ತೆ, ಇರ್ಲೇಬಾರ್ದು ಅನ್ನೋ ಥಾಟ್ಗಳು ಬರುತ್ತೆ. ಅಥವಾ ಅಫ್ಕೋರ್ಸ್ ನಡವಳಿಕೆ ಮೇಲೆ, ಅವ್ರ ನಿದ್ದೆ, ಊಟ, ಅವ್ರ ಸಾಮಾಜಿಕ ಇಂಟರಾಕ್ಷನ್ ಮೇಲೆ ಎಲ್ಲ ಬಹಳಷ್ಟು ಬದಲಾವಣೆಗಳು ಆಗುತ್ತೆ. ಬಟ್ ಆ ಒಂದು ಹೋಪ್ಲೆಸ್ನೆಸ್, ವರ್ಕ್ಲೆಸ್ನೆಸ್, ನಾನು ಬದುಕಲೇಬಾರ್ದು ಅನ್ನೋ ಸ್ಟೇಜ್ ರೀಚ್ ಆದಾಗ ಕಾಗ್ನಿಟಿವ್ ಡಿಸ್ಟಾರ್ಷನ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಆ ಮಗು ಜೀವನದಲ್ಲಿ ಇರುವಂತ ಪಾಸಿಟಿವಿಟಿಗಳು ಕಂಪ್ಲೀಟ್ಲಿ ಕಾಣಿಸೋದಿಲ್ಲ ಮಗುಗೆ. ಇದು ಡಿಪ್ರೆಷನ್ ಒಂದು ಸಿಂಪ್ಟಮ್, ಇದು ಕಾಗ್ನಿಟಿವ್ ಡಿಸ್ಟಾರ್ಷನ್ ಅಂತ. ಆ ಒಂದು ಹಂತಕ್ಕೆ ರೀಚ್ ಆದ್ಮೇಲೆ ಇನ್ಫ್ಯಾಕ್ಟ್ ಎಷ್ಟೋ ಮಕ್ಳಿಗೆ ಡೆತ್ ನೋಟ್ ಎಲ್ಲ ಬರೆದಾಗ ಅವ್ರಿಗೊಂದೆಲ್ಲೋ ಒಂದು ರಿಲೀಫ್ ಸಿಗುತ್ತೆ, ಒಂದು ಕಂಪ್ಲೀಷನ್ ಸಿಗ್ತಾ ಇರುತ್ತೆ ಅವ್ರ ಮನಸ್ಸಲ್ಲಿ, ಒಂದ್ ಸ್ವಲ್ಪ ಖುಷಿನೂ ಕಾಣಿಸ್ಕೊಳ್ಳುತ್ತೆ. ಯಾಕಂದ್ರೆ ಅವ್ರು ಡಿಸೈಡ್ ಮಾಡ್ಬಿಟ್ಟಿರ್ತಾರೆ ನಾನು ಪ್ರಪಂಚದಲ್ಲಿ ಇರ್ಲೇಬಾರ್ದು ಅಂತ. ಸೊ ನೀವು ಪ್ರಶ್ನೆ ಕೇಳಿದ್ರಿ, ಈಗ ಪೋಷಕರಾಗ್ಲಿ, ಟೀಚರ್ಸ್ ಆಗ್ಲಿ, ಈ ಒಂದು ಹಂತಗಳು ಏನಿದೆ, ಮಗು ಸೂಸೈಡ್ ಅನ್ನೋ ಸ್ಟೇಜ್ ರೀಚ್ ಆಗಕ್ ಮೊದಲು ಭಾವನೆಗಳ ಬದಲಾವಣೆಗಳು, ಯೋಚನೆಗಳ ಬದಲಾವಣೆಗಳು, ನಡವಳಿಕೆ ಬದಲಾವಣೆಗಳನ್ನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಗುರುತಿಸಿ ಅದನ್ನ ಅಡ್ರೆಸ್ ಮಾಡೋದು ಬಹಳ ಬಹಳ ಮುಖ್ಯ. ಸೊ ಪೇರೆಂಟ್ಸ್ ಹೇಳೋದು ಏನಂದ್ರೆ, ನಿಮ್ಮ ಮಗುವಿನಲ್ಲಿ ಇರೋ ಸಣ್ಣ ಪುಟ್ಟ ಬದಲಾವಣೆಗಳು ಏನೇ ಕಂಡ್ರು ಕೂಡ ಶಾಲೆಯಿಂದ ಬಂದಾಗ ಆ ಉತ್ಸಾಹ ಇಲ್ಲ, ಆ ಉಲ್ಲಾಸ ಇಲ್ಲ, ಏನೋ ಬ್ಯಾಗ್ ಬಿಸಾಕ್ಬಿಟ್ಟು ಮೂಲಲ್ಲಿ ಕುತ್ಕೊಂಡ್ಬಿಡೋದು,
ಅಥವಾ ಟಿವಿ ಬದಲಾಗಿ ಖುಷಿಯಾಗಿ ಟಿವಿ ಮೊಬೈಲ್ ನೋಡ್ತಾ ಇದೀರಿ, ಅದನ್ನು ನೋಡಕ್ ಇಂಟ್ರೆಸ್ಟ್ ಇಲ್ಲ, ಊಟದಲ್ಲಿ ಏರುಪೇರ್ ಆಗೋದು, ನಿದ್ದೆಯಲ್ಲಿ ಏರುಪೇರ್ ಆಗೋದು, ಅಥವಾ ನೆಗೆಟಿವ್ ವಿಚಾರಗಳು ಕೆಲವು ಟೈಮ್ ಬಹಳ ಕ್ಲೂಸ್ ಅಲ್ಲಿ ಕೊಡ್ತಾರೆ. ಅಂದ್ರೆ ಏನು ಗುಡ್ ಬೈ ಹೇಳುವಂತ ಮೆಸೇಜ್ಗಳು, ನಾನು ಇಲ್ದೆ ಹೋದ್ರೆ ನೀವೆಲ್ಲ ಹೆಂಗಿರ್ತೀರಾ ಅಂತ ಹೇಳೋದು, ಮತ್ತೆ ಏನೊಂದು ಬಾಯಿ ಮಾತಾದ್ರೂ ನಾನು ಇರ್ಲೇಬಾರ್ದು, ನಾನು ಸೂಸೈಡ್ ಥಾಟ್ ಅನ್ನೋದು ಎಕ್ಸ್ಪ್ರೆಸ್ ಮಾಡಿದ್ರೆ ಮಗು, ಎಷ್ಟೋ ಪೇರೆಂಟ್ಸ್ ಅನ್ಕೊಳ್ತಾರೆ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ರೆ ನಾನು ಅದನ್ನ ಎನ್ಕರೇಜ್ ಮಾಡೋದಂಗ ಆಗುತ್ತೆ ಸೂಸೈಡ್ ಅಂತ. ಅಂದ್ರೆ ನಿನ್ಗೆ ಸೂಸೈಡ್ ಮಾಡ್ಕೋಬೇಕು ಅನ್ನೋ ಯೋಚನೆ ಬರ್ತಾ ಇದೆಯಾ, ನೀನ್ ಇರ್ಲೇಬಾರ್ದು ಅನ್ನೋ ಯೋಚನೆ ಬರ್ತಾ ಇದೆಯಾ ಅಂತ ಕೇಳಿದ್ರೆ ಅದಕ್ಕೆ ಎನ್ಕರೇಜ್ ಮಾಡ್ತಿದೀವಿ ಅನ್ನೋ ಅನ್ಕೊಳ್ತಾರೆ. ಇಲ್ಲ, ಸಾಧ್ಯನೇ ಇಲ್ಲ. ಅದನ್ನ ಡೈರೆಕ್ಟ್ ಆಗಿ ಸೂಕ್ಷ್ಮವಾಗಿ ಕೇಳ್ಬೇಕು. ಗೊತ್ತೀನಿ ಆತರ ಮಗು ಆ ಸ್ಥಿತಿಯಲ್ಲಿ ಇದ್ದಾಗ ಕೇಳಿ ಅದನ್ನ ಆಲಿಸ್ಬೇಕು. ಮಗು ಅದ್ ಏನ್ ಹೇಳುತ್ತೋ ಹೇಳ್ಕೊಳ್ಳಿ, ಜಡ್ಜ್ ಮಾಡೋದ್ ಬೇಡ, ಅಡ್ವೈಸ್ ಮಾಡೋದ್ ಬೇಡ. ಭಾವನೆಗಳನ್ನ ಫಸ್ಟ್ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಂಡು, ಸೊ ಮಗುಗೆಲ್ಲೋ ಅನ್ನಿಸ್ಬೇಕು ನನ್ನ ಭಾವನೆಗಳು ಯಾರೋ ಕೇಳ್ತಿದ್ದಾರೆ, ನಾನು ಅರ್ಥ ಮಾಡ್ಕೊಳ್ತಿದ್ದಾರೆ ಅಂತ. ಅದಾದ್ಮೇಲೆ ಅಫ್ಕೋರ್ಸ್ ಪೇರೆಂಟ್ಸ್ ಗೆ ಎಷ್ಟಾಗುತ್ತೋ ಅಷ್ಟು ಸಹಾಯ, ಕೌನ್ಸಿಲಿಂಗ್ ಎಲ್ಲ ಮಾಡ್ಲಿ. ಬಟ್ ಎಲ್ಲೋ ಅವ್ರಿಗೂ ಅಗತ್ಯ ಮೀರಿ ನನ್ ಕೈಲಿ ಆಗ್ತಾ ಇಲ್ಲ, ನನ್ನ ಮಗುಗೆ ಹಿಂಗೆ ಹೆಲ್ಪ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅಂದಾಗ ಪ್ರೊಫೆಷನಲ್ ಹೆಲ್ಪ್ ತಗೊಳ್ಳೋದು ಬಹಳ ಮುಖ್ಯ. ಯಾಕೆಂದ್ರೆ ಮಕ್ಕಳಲ್ಲೂ ಕೂಡ ಕ್ಲಿನಿಕಲ್ ಡಿಪ್ರೆಷನ್ ಅನ್ನೋ ಪ್ರಿವೆಲೆನ್ಸ್ ಇದೆ. ಅದು ಅಷ್ಟು ಸುಲಭವಾಗಿ ವಾಸಿ ಮಾಡೋಕ್ ಆಗಲ್ಲ. ಒಂದ್ಸರಿ ಕೌನ್ಸಿಲಿಂಗ್ ಗಿಂತ ಸ್ವಲ್ಪ ಮೆಡಿಸಿನ್ ಎಲ್ಲ ಅವಶ್ಯಕತೆ ಇರುತ್ತೆ. ಎಲ್ಲಾ ಮಕ್ಕಳಿಗೂ ಅಂತ ಹೇಳ್ತಿಲ್ಲ, ನಾನು ದೈನಂದಿನ ಏರ್ಪೇರ್ ಆಗ್ತಾರೋ ಭಾವನೆ ಬಗ್ಗೆ ಮಾತಾಡ್ತಿಲ್ಲ. ಕ್ಲಿನಿಕಲ್ ಡಿಪ್ರೆಷನ್ ಅಥವಾ ಖಿನ್ನತೆ ಅನ್ನೋ ಡಯಾಗ್ನೋಸ್ ಆದಾಗ ಆ ಮಗುಗೆ ಮೆಡಿಕಲ್ ಟ್ರೀಟ್ಮೆಂಟ್ ಬೇಕಾಗೇ ಆಗುತ್ತೆ. ನಾವು ಈಗ ಸೂಸೈಡ್ ಕೆಲವು ಮಕ್ಕಳನ್ನ ಕೇಳಿದ್ವಲ್ಲ, ಆ ಸೂಸೈಡ್ ಮಕ್ಕಳದೆಲ್ಲ ನೀವು ಹಿಸ್ಟ್ರಿ ತಗೊಂಡ್ ನೋಡಿದಾಗ ಎಲ್ಲೋ ಒಂದ್ ಕಡೆ ಆ ಮಕ್ಕಳು ಬಹಳಷ್ಟು ಕ್ಲೂಗಳನ್ನ ಕೊಟ್ಟಿರ್ತಾರೆ. ಅವರ ಬಿಹೇವಿಯರ್ ಚೇಂಜಸ್, ಎಮೋಷನಲ್ ಚೇಂಜಸ್, ವೇ ದೇ ರಿಲೇಟ್ ಟು ಪೇರೆಂಟ್ಸ್ ಎಲ್ಲಾದ್ರಲ್ಲೂ ಪೇರೆಂಟ್ಸ್ ಅನ್ನ ಪಿಕ್ ಮಾಡಿರಲ್ಲ ಅಥವಾ ಇಗ್ನೋರ್ ಮಾಡಿರ್ತಾರೆ, ಇದೇನೋ ಸುಮ್ಮನೆ ಅಪ್ಸೆಟ್ ಆಗಿರ್ಬೇಕು ಅಂತ. ಸೊ ನನ್ನ ಅಡ್ವೈಸ್ ಅದೇ, ಮಗುವಿನಲ್ಲಿ ಆಗೋ ಸಣ್ಣ ಸಣ್ಣ ಬದಲಾವಣೆಗಳನ್ನ ಆದಷ್ಟು ಬೇಗ ಗುರುತಿಸಿ ಅವ್ರದೇ ಆದಂತ ಒಂದು ಸೇಫ್ ಸ್ಪೇಸ್ ಅಲ್ಲಿ ಆ ಕಾನ್ವರ್ಸೇಷನ್ ಶುರು ಮಾಡ್ಕೊಳ್ಳಿ ಮನೇಲೇನೆ. ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಕೌನ್ಸಿಲಿಂಗ್ ಕರ್ಕೊಂಡು ಹೋಗೋದು ಮುಖ್ಯ. ನೀವು ಆಗ್ಲೇ ಹೇಳಿದ್ರಿ ಕೌನ್ಸಿಲ್ಗಳೆಲ್ಲ ಅವಾಗಲೇ ನಾವೆಲ್ಲ ಕೇಳಿರ್ಲಿಲ್ಲ, ಈಗ ಅವಶ್ಯಕತೆ ಇದೆಯಾ ಅಂತ. ಬಟ್ ಡೆಫಿನೆಟ್ಲಿ ಇದೆ. ನಾನು ಆಗ್ಲೇ ಹೇಳಿದಾಗೆ ಮಗುವಿನ ಕಾಗ್ನೇಟಿವ್ ಮತ್ತೆ ಐಡೆಂಟಿಟಿ ಮಿಸ್ ಮ್ಯಾಚ್ ಏನಿದೆ ಈಗಿನ ಜನರೇಷನ್ ತುಂಬಾ ಇದೆ. ಈಗಿನ ಜನರೇಷನ್ ಮಗು ಆಗಿರೋದು ಬಹಳ ಕಷ್ಟ. ನಮ್ಮ ಜನರೇಷನ್ ಇಲ್ಲದೆ ಇರ್ಬೋದು, ಈಗಿನ ಜನರೇಷನ್ ಅಲ್ಲಿ ಅರ್ಬನ್ ವರ್ಲ್ಡ್ ಅಲ್ಲಿ ಮಗುವಾಗಿರೋದು ಬಹಳ ಕಷ್ಟ. ಅವ್ರಿಗೆ ಆ ಕೌನ್ಸಿಲಿಂಗ್ ಮತ್ತೆ ಎಮೋಷನಲ್ ರೆಸಿಲಿಯನ್ಸ್ ಬಿಲ್ಡ್ ಮಾಡೋ ಅವಶ್ಯಕತೆ ಅದ್ರ ಕ್ಲಾಸ್ ರೂಮ್ ಅಲ್ಲಿ ಶುರು ಮಾಡ್ಕೋಬಹುದು. ನಾಲ್ಕು ಹೇಳಿದಾಗೆ ಮಾರಲ್ ಸೈನ್ಸ್, ಭಾವನಾತ್ಮಕ ಬುದ್ಧಿವಂತಿಕೆ ಬೆಳೆಯುವಂತ ಸಣ್ಣ ಸಣ್ಣ ಕ್ಲಾಸಸ್ಗಳು, ಕಥೆಗಳ ಮೂಲಕ ಹೇಳಿ ಮಕ್ಕಳಿಗೆ ಆ ರೆಸಿಲಿಯನ್ಸ್ ನ ಬೆಳೆಸಬಹುದು. ಎಲ್ಲರೂ ಕೌನ್ಸಿಲಿಂಗ್ ಗೆ ಹೋಗ್ಬೇಕಾಗಿಲ್ಲ. ಸೊ ಈ ರೀತಿ ವೇರಿಯಸ್ ಮೆಜರ್ ತಗೊಂಡು ಅದನ್ನ ಅರ್ಲಿ ಐಡೆಂಟಿಫಿಕೇಶನ್ ಮಾಡಿ ಮಕ್ಕಳ ಜೀವಗಳನ್ನ ಉಳಿಸಬಹುದು, ಮತ್ತೆ ಅವರ ಫ್ಯೂಚರ್ಗಳನ್ನು ಕೂಡ ನಾವು ಕಾಪಾಡ್ಕೋಬಹುದು. ಎಸ್ ಥ್ಯಾಂಕ್ ಯು ಡಾಕ್ಟರ್. ಸರ್, ನಿಮ್ಮ ಲಾಸ್ಟ್ ಕಾಮೆಂಟ್. ತುಂಬ ಉಪಯುಕ್ತವಾದಂತಹ ಒಂದು ಮೆಸೇಜ್ ತಂದೆ ತಾಯಿಗೆ ಮತ್ತು ಶಿಕ್ಷಣದ ಸಂಸ್ಥೆಗಳಿಗೆ. ಮೊದಲು ಶಿಕ್ಷಣ ಸಂಸ್ಥೆಗಳು ಹೇಳ್ತೀನಿ. ಮೊದಲು ಶಿಕ್ಷಣ ಸಂಸ್ಥೆಗಳಲ್ಲಿ ಈಗೇನು ಡಾಕ್ಟ್ರು ಮಾರಲ್ ಸೈನ್ಸ್ ಕ್ಲಾಸಸ್ಸನ್ನು ಹೇಳಿದ್ರು, ಇದರ ಜೊತೆಗೆ ಒಂದಷ್ಟು ಸೋಷಿಯಲಿ ಯೂಸ್ಫುಲ್ ಪ್ರೊಡಕ್ಟಿವ್ ವರ್ಕ್ಸನ್ನು ಮುಂಚೆ ಶಿಕ್ಷಣ ಸಂಸ್ಥೆಗಳಲ್ಲಿ ನಡೀತಾ ಇತ್ತು. ಅಲ್ಲೇನಾಗ್ತಾಯಿತ್ತು ಅಂತಂದರೆ ಒಂದೇ ಕ್ಲಾಸ್ನಲ್ಲಿ 4 ಗುಂಪುಗಳು ಕೂತ್ಕೊಂಡು ಒಂದು ಪ್ರೊಡಕ್ಟಿವ್ ವರ್ಕನ್ನು ಮಾಡೋವಂಥದ್ದು. ಯಾವುದೋ ಒಂದು ಫೇಲ್ಯೂರ್ ಆದರೆ ತನ್ನ ಸಹಪಾಠಿ ಮತ್ತೊಬ್ಬನಿಗೆ ಎಂಕರೇಜ್ ಕೊಡ್ತಕ್ಕಂಥದ್ದು, ಅದೆಲ್ಲವೂ ಕೂಡ ಒಂದು ಸಿಸ್ಟಮ್ಯಾಟಿಕ್ ವೇನಲ್ಲಿ ಒಂದು ಸೋಷಿಯಲಿ ಯೂಸ್ಫುಲ್ ಪ್ರೊಡಕ್ಟಿವ್ ವರ್ಕನ್ನು ಮಾಡ್ತಾಯಿದ್ರು. ಮತ್ತು ನೀವು ಈಗ ನಾವು ಅಬ್ಸರ್ವ್ ಮಾಡಿದಂಗೆ ಖಾಸಗಿ ಕೆಲವು ಶಿಕ್ಷಣ ಸಂಸ್ಥೆಗಳಲ್ಲಿ ಎಲ್ಲಿ ಮಕ್ಕಳು ಈ ಥರದ್ದು ಮಾಡ್ಕೊಳ್ತಾ ಇದ್ದಾರೆ, ಅದನ್ನು ನಾನು ಸ್ವಲ್ಪ ಒಂದಷ್ಟು ಸ್ಟಡಿ ಮಾಡಿದಂಥ ಜಾಗದಲ್ಲಿ ಏನಪ್ಪ ಅಂದರೆ, ಎಲ್ಲಿ ಆ್ಯಕ್ಟಿವಿಟೀಸ್ ಆಫ್ ಸೋಷಿಯಲಿ ಯೂಸ್ಫುಲ್ ಪ್ರೊಡಕ್ಟಿವ್ ವರ್ಕ್ ಎಲ್ಲಿದೆ ಅಲ್ಲಿ ಎಲ್ಲ ಮಕ್ಕಳು ಚೆನ್ನಾಗಿದ್ದಾರೆ. ಎಲ್ಲಿ ಬರೀ ಏನು ಸಿಸ್ಟಮ್ ಆಫ್ ಮಾರ್ಕ್ಸ್ಗೆ ಮಾತ್ರ ಒತ್ತಡ ಕೊಡುವಂಥದ್ದು, ನೋಡಿ ನಿಮಗೆ JEE ಕ್ಲಾಸಸ್ ರನ್ ಮಾಡ್ತೀವಿ ಅನ್ನೋದು, IIT ಕ್ಲಾಸಸ್ ಮಾತ್ರ ನಾವು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀವಿ, ನೀಟ್ ಕ್ಲಾಸಸ್ಸು ಬರೀ ಮಾರ್ಕ್ಸ್ ಅನ್ನೋಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ. ಶಿಕ್ಷಣ ಸಂಸ್ಥೆಗಳು ದಯವಿಟ್ಟು ಸೋಷಿಯಲಿ ಯೂಸ್ಫುಲ್ ಪ್ರೊಡಕ್ಟಿವ್ ವರ್ಕ್ಸನ್ನು ದಯವಿಟ್ಟು ಜಾಸ್ತಿ ಮಾಡ್ಕೊಳ್ಳಿ ನಿಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ. ಟೀಚರ್ಸ್ ಇನ್ವಾಲ್ವ್ಮೆಂಟ್ ಫಾರ್ ಆಲ್ ದೋಸ್ ವರ್ಕ್ಸ್. ಒಂದು ದಿನ ಇಡೀ ಅದಕ್ಕೆ ಅಂತಾನೆ ವಾರದಲ್ಲಿ ಇಡೀ ಮಕ್ಕಳಿಗೆ ಆ ಏನು ಭಾವನಾತ್ಮಕ ಸಂಬಂಧ ಏನಿದೆಯಲ್ಲ ಟೀಚರ್ಸ್ಗೂ ಮತ್ತು ಶಿಕ್ಷಕರಿಗೂ ಮತ್ತು ಮಕ್ಕಳಿಗೂ ಅದು ಬೆಳೀತಾ ಹೋಗ್ತದೆ. ಅದೇ ರೀತಿ ಪಾಲಕ ಪೋಷಕರು ಕೂಡ ಶನಿವಾರನೋ ಭಾನುವಾರನೋ ಅವ್ರಿಗೆ ರಜಾ ಸಿಕ್ಕಿದಾಗ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಅವರ ಸಹಪಾಠಿಗಳ ಜೊತೆ ಇದ್ದಂಥ ಎಲ್ಲ ಜೋಕ್ಸನ್ನು ನಿಮಗೆ ಕಷ್ಟ ಆದರೂ ಪರವಾಗಿಲ್ಲ, ದಯವಿಟ್ಟು ಅವ್ರ ಜೊತೆ ಸೇರ್ಕೊಂಡು ನೀವು ನಗ್ರಿ. ಅದು ಚೀಪ್ ಜೋಕೆ ಇರ್ಬೋದು, ಯಾವುದೋ ಇರ್ಬೋದು, ಮಕ್ಕಳ ಜೋಕೆ ಇರ್ಬೋದು, ಲೆಟ್ ದೆಮ್ ನೋ. ಮತ್ತು ಮಕ್ಕಳಿಗೆ ಶಾಲೆಗಳಲ್ಲಾಗಿರ್ಬೋದು ಅಥವಾ ಮನೇಲಾಗಿರ್ಬೋದು, ನನ್ನನ್ನು ಕೇಳಲಿಕ್ಕೆ ಮನೆಯಲ್ಲಿ ನಾನು ಮಾತಾಡಿದ್ರೆ ಕೇಳಲಿಕ್ಕೆ ನನ್ನ ತಂದೆ ತಾಯಿ ಒಪ್ತಾರೆ, ಶಾಲೆಯಲ್ಲೂ ನಾನು ಮಾತಾಡಿದ್ರೆ ನನ್ನ ಶಿಕ್ಷಕರು ಒಪ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸು ಒಂದು ಮನೆಯಲ್ಲಿ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಈ 2 ಕಡೆ ಕಾನ್ಫಿಡೆನ್ಸ್ ಕೊಟ್ಟರೆ ಆ ಮಕ್ಕಳು ದೇ ನೋ ಹೌ ಟು ಕಮ್ ಅಪ್ ಇನ್ ದೇರ್ ಲೈಫ್. ಥ್ಯಾಂಕ್ ಯು ಸೋ ಮಚ್ 4 ಜನಕ್ಕೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸುವಂತಹ ಸಮಯ. ಕೊನೆ ಮೆಸೇಜ್,
ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ವಿಚಾರದಲ್ಲಿ ಮೆಸೇಜ್ ಕೊಡುವಷ್ಟು ಅನುಭವಿ ನಾನಲ್ಲ, ಯಾಕಂದ್ರೆ ನಮ್ಮ ಮನೇಲೂ ಮಕ್ಕಳಿದ್ದಾವೆ, ಈ ಆತಂಕ ನಮಗೂ ಕೂಡ ಕಾಡ್ತಾ ಇದೆ. ಬಟ್ ಯಾರು ಇದ್ರ ಬಗ್ಗೆ ರಿಸರ್ಚ್ ಮಾಡಿದಾರ ಇಲ್ವೋ ಗೊತ್ತಿಲ್ಲ, ನನ್ನ ಗಮನಕ್ಕೆ ಬಂದಂಗೆ ಪ್ರತಿನಿತ್ಯ ಎದ್ದು ನಾನು ಆ ಮಗು ಇವತ್ತು ಸುಸೈಡ್ ಅಟೆಂಪ್ಟ್ ಮಾಡ್ಕೊಂತಂತೆ, ಇಲ್ಲಿ ಈ ಮಗು ಸಾವನ್ನಪ್ಪಂತೆ, ಬಿಲ್ಡಿಂಗ್ ಇಂದ ಬಿತ್ತು ಸತ್ತೋಯ್ತಂತೆ, ಈ ಸುದ್ದಿಗಳನ್ನ ಓದ್ತಾ ಇರ್ಬೇಕಾದ್ರೆ ನನಗನ್ಸಿದ್ದನ್ನು ನಾನು ಹೇಳ್ತೀನಿ. ಆಲ್ಮೋಸ್ಟ್ ಮುಕ್ಕಾಲು ಭಾಗ ಅಥವಾ ಇನ್ನೂ ಹೆಚ್ಚೇ ಅನ್ಕೊಳ್ಳಿ, ಪ್ರೈವೇಟ್ ಸ್ಕೂಲ್ನಲ್ಲಿ ಓದ್ತಾ ಇರುವ ಮಕ್ಕಳು ಆತ್ಮಹತ್ಯೆಗೆ ಸರೆಂಡರ್ ಆಗಿರುವ ಸುದ್ದಿಗಳನ್ನು ಕೇಳ್ತಾ ಇದೀವಿ. ನಾನು ಇದನ್ನ ಯಾವುದೋ ಪ್ರೈವೇಟ್ ಸೆಕ್ಟರ್ನ ಗುರಿಯಾಗಿಸಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇರೋದಲ್ಲ, ಬಟ್ ಇದು ಫ್ಯಾಕ್ಟ್. ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಓದ್ತಾ ಇದ್ದಾವೋ ಇಲ್ವೋ ಗೊತ್ತಿಲ್ಲ, ಮಂಡಿ ತನಕ ಚಡ್ಡಿ ಒಂದು ಶರ್ಟ್ ಹಾಕೊಂಡು, ಆಮೇಲೆ ನಾವು ಪ್ರೈವೇಟ್ ಸ್ಕೂಲ್ಗಳಿಗೆ ಏನು ಹೇಳಿ ತುಂಬಾ ಒಳ್ಳೊಳ್ಳೆ ಆಹಾರ, ಡಿಸೈನ್ ಆಹಾರ, ಟಿಫನ್ ಬಾಕ್ಸ್ಗಳು ಹಿಂಗೆಲ್ಲ ಮಾಡಿ ಮಕ್ಕಳನ್ನ ಹೊರೆ ಮಾಡಿ ಸ್ಕೂಲಿಗೆ ಕಳಿಸ್ತಾ ಇದೀವಿ. ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ತಟ್ಟೆ ಒಂದು ಕೊಟ್ಟು ಕಳಿಸಿರ್ತೀವಿ, ಬಿಸಿ ಊಟ ಮಾಡ್ತವೆ, ಅದೇನು ತಿಂದುವೋ ಏನು ಬಿಟ್ಟುವೋ ಗೊತ್ತಿಲ್ಲ, ಹೋಗ್ತವೆ, ಆಟ ಆಡ್ತವೆ, ಓದ್ತವೆ, ಮನೆಗೆ ಬರ್ತವೆ, ತುಂಬಾ ಆರಾಮಾಗಿರ್ತವೆ. ಎಲ್ಲಿಗೆ ಹೋದ್ರು 4 ಊರು ಬಿಟ್ಟು ಹೋದ್ರು ವಾಪಸ್ ಮನೆಗೆ ಹುಡ್ಕೋ ಬರುವ ತಾಕತ್ ಆ ಮಕ್ಕಳಿಗಿದೆ. ಪ್ರೈವೇಟ್ ಸ್ಕೂಲ್ಗಳಲ್ಲಿ ಅದಿಲ್ಲ ಅಂದ್ರೆ ಸ್ಕೂಲ್ಗಳು ಸರಿಯಾಗಿ ನಡ್ಕೊಳ್ತಾ ಇಲ್ಲ ಅಂತ ಅರ್ಥ, ಮಕ್ಕಳನ್ನ ಸರಿಯಾಗಿ ನೀವು ಬೆಳೆಸ್ತಾ ಇಲ್ಲ ಅಂತ ಅರ್ಥ. ಆಮೇಲೆ ಪೇರೆಂಟ್ಸ್ಗಳಿಗೆ ಎಷ್ಟು ಹೇಳಿದ್ರು ಅಂದ್ರೆ ಪೇರೆಂಟ್ಸ್ಗಳನ್ನ ಈ ವಿಚಾರದಲ್ಲಿ ನಾವು ಸರಿದಾರಿಗೆ ತರಕ್ ಆಗದೇ ಇಲ್ಲ. ಗೌರ್ಮೆಂಟ್ ಸ್ಕೂಲ್ಗಳ ಕಡೆಗೆ ಮುಖ ಮಾಡಿ ಅಂದ್ರೆ ಯಾರು ಕೇಳ್ತಾರೆ ನನ್ನ ಮಾತನ್ನ? ಯಾರು ಕೇಳ್ತಾರೆ? ಒಂದು ತಿಳ್ಕೋಬೇಕು ನಾವು, ಒಂದು ಮಕ್ಕಳನ್ನ ಅರ್ಥ ಮಾಡ್ಕೋಬೇಕು, ಅಥವಾ ಮಕ್ಕಳಿಗೆ ಏನು ಬೇಕು ಅಂತ ಅರ್ಥ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಇಂಥ ಸುದ್ದಿಗಳು ಮಕ್ಕಳನ್ನ ಕಳ್ಕೊಂಡ್ವು ಅನ್ನುವಂತಹ ನೋವಿನ ಸುದ್ದಿಗಳು ಯಾರಿಗೂ ಸಿಗ್ದಲೇ ಇರೋ ರೀತಿಯಲ್ಲಿ ಸಮಾಜವನ್ನ ನಿರ್ಮಾಣ ಮಾಡಬೇಕಾಗಿರುವಂಥದ್ದು ಸ್ಕೂಲ್ಗಳು ಅಂತ ಹೇಳ್ತಾ, ಸ್ಕೂಲ್ಗಳು ನೀವು ಕಮರ್ಷಿಯಲ್ ಆಗಿದ್ದೀರಿ, ಬಟ್ ಕ್ಲಾಸ್ ರೂಮ್ ಕಮರ್ಷಿಯಲ್ ಆಗಕ್ಕೆ ಬಿಡಬೇಡಿ. ಮಕ್ಕಳು ಹೋಮ್ವರ್ಕ್ ಬರ್ದಿಲ್ಲ ಅಂದ್ರೆ ಫೈನ್ ತಗೊಂಡ್ ಬಾ, ನಿನ್ನ ಯೂನಿಫಾರ್ಮ್ ಹಾಕಿಲ್ಲ ಅಂದ್ರೆ 20 ರೂಪಾಯಿ ತಗೋಬಾ, ಈ ಮನಸ್ಥಿತಿಯಿಂದ ಹೊರಗೆ ಬರ್ರಿ. ಮಾರ್ಕೆಟ್ ಅಲ್ಲ ಅದು. 10th ಚೆನ್ನಾಗಿ ಬರ್ದ್ಬಿಟ್ಟು ಯಾವ 99% ತೆಗೆದು ಬ್ಯಾನರ್ಗಳನ್ನು ಹಾಕೊಳ್ತೀರಿ. ಬೇರೆ ಮಕ್ಕಳು ಮನಸ್ಥಿತಿ ಏನಾಗ್ತಾ ಇದೆ ಅಂತಲೂ ಯೋಚನೆ ಮಾಡಿ. ನಿಮ್ಮ ಸ್ಕೂಲ್ ಮಾರ್ಕೆಟಿಂಗ್ ಮತ್ತೊಂದು ಮಗುವಿನ ಮನಸ್ಥಿತಿಯನ್ನ ಕುಗ್ಗಿಸ್ತಾ ಇದೆ. ಇದ್ರ ಬಗ್ಗೆ ಯೋಚನೆ ಮಾಡಿ. ಬರೀ ದುಡ್ಡು ಮಾತ್ರ ಅಲ್ಲ, ದುಡ್ಡಿನ ಜೊತೆಗೆ ನನ್ನ ಮಗುವಿನ ಮಾನಸಿಕ ಬೌದ್ಧತೆಯನ್ನು ಜೊತೆಗೆ ಪುಸ್ತಕದಲ್ಲಿರೋದನ್ನು ಹೇಳ್ಕೊಡ್ಬೇಕಾಗಿರೋದು, ಒಬ್ಬ ಒಳ್ಳೆ ನಾಗರಿಕನಾಗಿ ಹೊರ ಕಳಿಸ್ಬೇಕಾಗಿರೋದು ಸ್ಕೂಲ್ಗಳ ಜವಾಬ್ದಾರಿ. ಈ ಕಿವಿ ಮಾತು ಪ್ರೈವೇಟ್ ಸ್ಕೂಲ್ಗಳಿಗೆ ಹೆಚ್ಚಿನದಾಗಿ ಅನ್ವಯ ಆಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು